ಕ್ಲಾಸಲ್ಲಿ ಫಸ್ಟ್ ಬರೋರು ಲೈಫಲ್ಲಿ ಫಸ್ಟ್ ಬರ್ತಾರಂತ ಗ್ಯಾರಂಟಿ ಇಲ್ಲ, 99% ಬರೋದಿಲ್ಲ ನನ್ನ ಪ್ರಕಾರ. ಕ್ಲಾಸಲ್ಲಿ ಲಾಸ್ಟ್ ಬರೋನು ಲೈಫಲ್ಲಿ ಫಸ್ಟ್ ಬಂದೇ ಬರ್ತಾನೆ. ಫಸ್ಟ್ ನಾವು ಕನಸು ಕಾಣಬೇಕು, ವಿ ಶುಡ್ ಡ್ರೀಮ್. ಅದಕ್ಕೇನು ಕಾಸ್ಟ್ ಇರೋದಿಲ್ಲ, ಕನಸು ಕಾಣ್ತಾ ಇರಬೇಕು. ನಾವೇನು ಕನಸು ಕಾಣ್ತೀವಿ ಅದನ್ನು ಬರೆದಿಟ್ಕೋಬೇಕು. ಇಲ್ಲಾಂದರೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅದು ಹೊಟ್ಟೋಗ್ಬಿಡುತ್ತೆ. ನಾನು ಬಿಡಬೇಕಾದ್ರೆ 3,000 ಕೋಟಿ ಟರ್ನ್ ಓವರು, ಒಂದು 6,000 ಜನ ಕೆಲಸದವರು. ನಾವು ಸೇರಬೇಕಾದ್ರೆ 1 ಫ್ಯಾಕ್ಟ್ರಿ ಇತ್ತು, ಬಿಡಬೇಕಾದ್ರೆ 28 ಫ್ಯಾಕ್ಟ್ರಿ. ಇಂಡಿಯಾ 1 ಟ್ರಿಲಿಯನ್ ಆಗಲಿಕ್ಕೆ ಆಲ್ಮೋಸ್ಟ್ 65-66 ವರ್ಷ ತೊಗೊಳ್ತು. ಕರ್ನಾಟಕ ಈಗ 1 ಟ್ರಿಲಿಯನ್ ಆಗ್ತಾಯಿದೆ, ಒಂದು 5-6 ವರ್ಷದಲ್ಲಿ ನಾವು 1 ಟ್ರಿಲಿಯನ್ ಆಗ್ತೀವಿ. ನಂದು ಫಸ್ಟ್ ಅಬ್ಸರ್ವೇಷನ್ನು, ವಿಮೆನ್ ಎಂಟರ್ಪ್ರಿನರ್ಸ್ ಆರ್ ಫಾರ್ ಬೆಟರ್ ದ್ಯಾನ್ ಮೆನ್ ಎಂಟರ್ಪ್ರಿನರ್ಸ್. ಪ್ಲಸ್ ನಾ ಯಾವತ್ತು ಹೇಳ್ತೀನಿ, ಒಳ್ಳೆ ಮಕ್ಕಳಿತ್ತು ಅಂತ ಹೇಳಿದ್ರೆ ಎಷ್ಟೇ ದುಡ್ಡಿದ್ರೂ ಜಾಸ್ತಿನೇ. Today on Just Curious, yes, it is one and only Ullas Kamath sir. ಇದು ನಿಮ್ಮ ಐಡೆಂಟಿಟಿ ಆದರೆ ನಿಮ್ಮ ತಲೆಗಿರೋ ಐಡೆಂಟಿಟಿ ಇದೆಯಲ್ಲ, ಜ್ಯೋತಿ ಲ್ಯಾಬ್ಸ್, ಇದು ಬಿಸ್ನೆಸ್ ಪ್ರಪಂಚದಲ್ಲಿರೋರಿಗೆ ಗೊತ್ತಿರುತ್ತೆ. ಬಟ್ ಬ್ರ್ಯಾಂಡ್ಸ್ ಲೈಕ್ ಉಜಾಲ, ಹೆಂಕೋ, ಎಕ್ಸೋ, ಒಂದಷ್ಟು FMCG ಬ್ರ್ಯಾಂಡ್ಸು, ಈ ಕಡೆ ಚಾನಲ್ಸ್ ಲೈಕ್ ಬ್ಲೂಮ್ಬರ್ಗ್, ಆ್ಯಂಡ್ ದೆನ್ ಬೋರ್ಡ್ ಮೆಂಬರ್ ಫಾರ್ ವಂಡರ್ಲಾ, ವಿ ಗಾರ್ಡ್, ಟು ದಿ ರೀಸೆಂಟ್ ಇಂದಿರಾಸ್ ರಸಮಿಂದ ಹಿಡಿದು your brain is everywhere. So that one identity ಆಯ್ತಂದರೆ today welcoming you on Just Curious. Here I am a curious soul sitting and trying to explore ನಿಮ್ಮ ಜರ್ನಿ ಸರ್. ಯಾರೆಲ್ಲ ಇವತ್ತು ಸ್ಟಾರ್ಟಪ್ಪಲ್ಲಾಗಿರಲಿ, ಕೆಲಸ ಮಾಡೋದು ಬೇರೆ, ಕೆಲಸ ಕೊಡೋದು ಬೇರೆ. ಕೆಲಸ ಮಾಡಿದ್ದಾಯ್ತು ಇಷ್ಟು ವರ್ಷ ಬೇರೆಯವ್ರಿಗೆ, ನಾನೇ ಕೆಲಸ ಕೊಡ್ತೀನಿ ಗುರು ಅಂತ ನಿಲ್ಲಕ್ಕೆ ಇವತ್ತೇನು ಯಂಗ್ ಇಂಡಿಯಾ ರೆಡಿ ಆಗಿದೆ. ಅವರೆಲ್ಲ ಕೆಲಸಗಳದ್ದು ಕನ್ಫ್ಯೂಷನ್ಸ್ ಏನು, ಇಷ್ಟೆಲ್ಲದದು ರೆಪ್ರೆಸೆಂಟೇಷನ್ ನಾನು. ಸೊ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್, ಉಲ್ಲಾ ಕಾಮತ್ ಸರ್. ಥ್ಯಾಂಕ್ ಯು. ತಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಇವತ್ತೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದು ಒಂದು ದೊಡ್ಡ ಒಂದು ನಮಗೆ ಎಕ್ಸ್ಪೀರಿಯನ್ಸು ಪ್ಲಸ್ ಒಂದು ಹೆಮ್ಮೆ. ಯಾಕಂತೇಳಿದರೆ ನಮ್ಮ ಇಬ್ಬರ ಕಾನ್ವರ್ಸೇಷನ್ನ ನೀವು ನಿಮ್ಮ ಲಕ್ಷಾಂತರ ಜನ ಫಾಲೋವರ್ಸ್ಗೆ ನೀವು ಅದನ್ನು ಕಳಿಸ್ತೀರಾ. ಸೊ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಕಳಿಸೋದನ್ನು ಕೆಲವರಿಗೆ ಅದನ್ನು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಇಟ್ಸ್ ವರ್ತ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ ಸರ್. ಥ್ಯಾಂಕ್ ಯು ಸೋ ಮಚ್ ಆಲ್ಸೋ ಫಾರ್ ಗಿವಿಂಗ್ ಮಿ ದಿ ಆನರ್. ಬಿಕಾಸ್ ನನಗೆ ಮೀಡಿಯಾ ಬಗ್ಗೆ ಇವತ್ತೇನಾದ್ರು ನೀವು ಕೇಳಿದ್ರೆ ನಾನು ಪಟ್ಟಂತ ಹೇಳ್ಬಿಡ್ತೀನಿ. ಯಾಕೆ, ನಾವು ಅಲ್ಲಿಂದಲೇ ನಮ್ಮ ರೂಟು, ಇವತ್ತು ಏನೋ ಒಂದು ಸ್ವಲ್ಪ ಫ್ರೂಟ್ ಅಂತ ಬಂದಿದ್ರೆ ಎಲ್ಲ ಕಲ್ತು ಬಂದಿರೋದು. ಅದೇ ಥರ ನಿಮ್ಮ ಇದನ್ನು ನೋಡಿದ್ರೆ ಜ್ಯೋತಿ ಲ್ಯಾಬ್ಸ್ ಅಂತ ಒಂದು ದೊಡ್ಡ ಕಂಪನಿಯ MD, 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಷ್ಟೊಂದು ಚೇಂಜಿಂಗ್ ಟೈಮ್ಸ್ ಆಫ್ ಇಂಡಿಯಾನ ನೋಡ್ಕೊಂಡು ಬಂದಿದ್ದೀರಾ. ಅಂದರೆ ಒಂದು ಸಂಸ್ಥೆ ಇದಾಗಿ ಒಂದು 50 ಜನದಿಂದ ಶುರುವಾಗಿರೋದು, ಎಂಡ್ ಆಫ್ ಇಟ್ ಒಂದು 6,000 ಜನ ಒಂದು ಸಂಸ್ಥೆನಲ್ಲಿ ಇರ್ತಾರೆ. ಅದೆಲ್ಲವನ್ನು ನೀವು ನೋಡ್ಕೊಂಡು ಬಂದಿರ್ತೀರಾ ಅಂದಮೇಲೆ ನೀವು ಎಷ್ಟು ನೋಡಿರ್ಬೇಡ, ಎಷ್ಟು ಕಲ್ಸಿರ್ಬೇಡ ಅನ್ನೋದು. ಸೊ ಫಸ್ಟ್ಲಿ MD ಆಗಿ ಮತ್ತು ಈಗ ಬೋರ್ಡ್ ಮೆಂಬರ್ಸ್ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳು ಕೇಳ್ತೀವಲ್ಲ, ಏನು ಮಾಡ್ತೀರಾ, ಹೇಗೆ ಯೋಚನೆ ಮಾಡ್ತೀರಾ, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಫಾರ್ ದೀಸ್ ಬಿಗ್ ಕಂಪನೀಸ್, ನಿಮ್ಮ ಸಕ್ಸಸ್, ನಿಮ್ಮ ಕ್ರೆಡಿಟು, ನಿಮ್ಮ ಕಾಂಟ್ರಿಬ್ಯೂಷನ್? ಫಸ್ಟು ನಾವು ಕನಸು ಕಾಣಬೇಕು, ವಿ ಶುಡ್ ಡ್ರೀಮ್. ಅದಕ್ಕೇನು ಕಾಸ್ಟ್ ಇರೋದಿಲ್ಲ, ಕನಸು ಕಾಣ್ತಾ ಇರಬೇಕು. ನಾವೇನು ಕನಸು ಕಾಣ್ತೀವಿ ಅದನ್ನು ಬರೆದಿಟ್ಕೋಬೇಕು. ಇಲ್ಲಾಂದರೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ಡ್ರೀಮ್ ಬಿಗ್ ಬಟ್ ರೈಟ್ ಡೌನ್ ಯುವರ್ ಡ್ರೀಮ್ಸ್. ಅದಕ್ಕೆ ಯಾರು ಏನೂ ಕ್ವಶನ್ ಕೇಳೋಗತ್ತೆ ಅಲ್ಲ, ಅದಕ್ಕೆ ನಿಮ್ಮ ಡ್ರೀಮು ನೀವು ಬರೆದಿಟ್ಕೊಳ್ತೀರಾ. ನನಗೆ ಲೈಫಲ್ಲಿ 1,000 ಜನ ಕೆಲಸ ಕೊಡಬೇಕು, 5,000 ಜನ ಕೆಲಸ ಕೊಡಬೇಕು, 10,000 ಜನ ಕೆಲಸ ಕೊಡಬೇಕು, ಆ ಥರ ಒಂದು ಹೇಳ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಫಸ್ಟ್ ನಿನ್ಗೊಂದು ಕೆಲಸ ತೊಗೊಳ್ಳೋ, ಆಮೇಲೆ ಬೇರೆ ಕೆಲಸ ಕೊಡೋ ಅಂತ ಹೇಳಿದ್ರೆ, ನನ್ನ ಕೆಲಸ ಸಿಗುತ್ತೆ ಬಿಡು, ಅದು ಒಂದು 10,000 ಜನ ಕೆಲಸ ಕೊಡಬೇಕು ನಾವು ಲೈಫಲ್ಲಿ. ಏನು ಅದು ಡ್ರೀಮ್, ಅದು ಅಂದರೆ ಒಂದು ಕ್ಲಿಯರ್ ಒಂದು ಇರುತ್ತೆ, ಒಂದು 10,000 ಜನ ಕೆಲಸ ಕೊಡಬೇಕು ಅಂದ್ಕೊಂಡು. ಎಲ್ಲರೂ ಗೊತ್ತಿದೆ, 10,000 ಜನ ಕೆಲಸ ಕೊಡಬೇಕಾದ್ರೆ ಫಸ್ಟ್ 10 ಜನಕ್ಕೆ ಕೊಡಬೇಕು, 10 ಜನಕ್ಕೆ ಕೊಡಬೇಕಾದ್ರೆ ಫಸ್ಟ್ ಇಬ್ರಿಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಒಂದು ಗೋಲ್ ಅಂತ ನಾವೇನು ಹೇಳ್ತೀವಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ದೊಡ್ಡವರೆಲ್ಲ ವಿಷನ್ ಅಂತ ಹೇಳ್ತಾರೆ, ಏನು ಬೇಕಾದ್ರೆ ಸಿಂಪಲ್ಲಾಗಿ ಒಂದು ಗೋಲ್ ಅಂತ ಇಟ್ಕೋಬೇಕು. ಎರಡನೇದು ಆ ಡೈರೆಕ್ಷನ್ಗೆ ಹೋಗಬೇಕು. ನಾನು ಜ್ಯೋತಿ ಲ್ಯಾಬ್ಸ್ಗೆ ಸೇರಿರೋದು ನಾನು ಈಗ ಡಿಸ್ಟ್ರಿಬ್ಯೂಟರ್ ಆಗಿ, ನಾನು MD ಆಗಿ ಸೇರಿದಲ್ಲ, ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಸೇರಿದೆ. ನಾನು ಆ ಡಿಸ್ಟ್ರಿಬ್ಯೂಟರ್ ಆಗಬೇಕಾದ್ರೆ ನಂದಾಗ CAನೂ ಆಗಿತ್ತು, ನನ್ನ ಕಂಪ್ನಿ ಸೆಕ್ರೆಟರಿ ಆಗಿತ್ತು, ನನ್ನ LLBನೂ ಆಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲನೂ ಹೇಳ್ತಾಯಿದ್ರು, ಏನೋ ಇಷ್ಟೆಲ್ಲ ಓದ್ಬಿಡ್ತೀಯ ನೀನು, ಹಾಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳ್ಕೊಂಡು. ಕೊನೆಗೆ ನಾನು ಡಿಸ್ಟ್ರಿಬ್ಯೂಟರ್ ಆಗಬೇಕಾದ್ರೆ ಎಲ್ಲರೂ ಹೇಳಿದ್ರು, ಏನೋ ಇಷ್ಟೆಲ್ಲ ಮಾಡಿಬಿಟ್ಟು ನೀವು ಡಿಸ್ಟ್ರಿಬ್ಯೂಟರ್ ಆಗಬೇಕಾ? ಆಗ ನಾನು ಹೇಳಿದೆ, ನೋಡಪ್ಪ ಇಲ್ಲಿ ತುಂಬ ಜಾಬ್ ಕ್ರಿಯೇಟ್ ಮಾಡ್ಬೋದು. ನನಗೆ ಯಾರು ನಮ್ಮದೊಂದು ಓನರ್ಶಿಪ್ ಥರ ಇರುತ್ತೆ, ಒಂದು ಎಂಟರ್ಪ್ರಿನರ್ಶಿಪ್ ಇರುತ್ತೆ. ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದದು. ಅದಾದಮೇಲೆ
ನಾವು ಯಾವ ಥರ ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡಿದ್ವಿ ಅದನ್ನು ನಮ್ಮ ಕಂಪ್ನಿಯ ಚೇರ್ಮನ್ ಅವರು ಐಡೆಂಟಿಫೈ ಮಾಡಿ, ನೀನು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡೋ ಬದಲು ನನ್ನ ಜೊತೆ ಯಾಕೆ ಸೇರಲ್ಲ ನೀನು ಅಂತ ಹೇಳಿ ನಂಬರ್ 2 ಪೊಸಿಷನ್ ಕೊಟ್ಟರು. ಆವಾಗ ನಾವು ಯಾರು ಸರ್ ಇದು? MP ರಾಮಚಂದ್ರ ಅಂತ ಹೇಳ್ಬಿಟ್ಟು ಈ ಜ್ಯೋತಿ ಲ್ಯಾಬ್ಸಿನ ಫೌಂಡರು, ಅವ್ರಿಗೆ ನನ್ನ ಕಂಡ್ರೆ ಭಾಳ ಪ್ರೀತಿ, ಇವಾಗಲೂ ಅದೇ ಪ್ರೀತಿ ಇದೆ ಅವ್ರಿಗೆ. ಅವ್ರು ಹೇಳಿದ್ರು, ಇಷ್ಟೆಲ್ಲ ನೀನು ಓದಿದೀಯಾ, ನೀನು ಯಾಕೆ ಈ ಕೆಲಸ ಮಾಡ್ತೀಯ ಅಂತ ಹೇಳಿದ್ರೆ, ನಂಗೆ ಭಾಳ ಖುಷಿ ಇದೆ ಸರ್. ಅದೊಂದು ಅವ್ರ ಮನಸ್ಸಲ್ಲಿ ಏನು ಅನಿಸ್ತೋ ಗೊತ್ತಿಲ್ಲ, ನೀನು ಯಾಕೆ ಇದೆಲ್ಲ ಮಾಡ್ತೇವೆ, ಬಂದುಬಿಡು ಮುಂಬೈಗೆ ಅಂತ ಹೇಳಿದ್ರು. ನಾನು ಮುಂಬೈಗೆ ಬರೋದಿಲ್ಲ ಸರ್, ಬೆಂಗಳೂರು ಇದ್ಕೊಂಡೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರನ್ನ ಸೇರಬೇಕಾದ್ರೆ 6 ಕೋಟಿ ಟರ್ನ್ ಓವರ್ ಇತ್ತು, ಒಂದು 56-57 ಜನ ಇದ್ವಿ. ನಾನು ಬಿಡಬೇಕಾದ್ರೆ 3,000 ಕೋಟಿ ಟರ್ನ್ ಓವರು, ಒಂದು 6,000 ಜನ ಕೆಲಸದವರು. ನಾನು ಸೇರಬೇಕಾದ್ರೆ 1 ಫ್ಯಾಕ್ಟ್ರಿ ಇತ್ತು, ಬಿಡಬೇಕಾದ್ರೆ 28 ಫ್ಯಾಕ್ಟ್ರಿ, 17 ಲೊಕೇಶನ್ಸಲ್ಲಿ, ಒಂದು ಡಾಕಾದಲ್ಲೂ ಹಾಕಿದ್ವಿ. ಈ ಒಂದು 30 ವರ್ಷದ ಜರ್ನಿ, ನಾನು ರಿಟೈರ್ ಆಗಿಲ್ಲ, 2022 ರಿಟೈರ್ ಆದೆ ನಾನು. ಆ ಒಂದು ಜರ್ನಿ ಅಲ್ಲಿ ಎಲ್ಲ ಥರದ್ದು ಕಷ್ಟ ಸುಖ ಎಲ್ಲ ನೋಡಿದ್ದೀವಿ. ಬರೀ ಸುಖನೇ ಅಂತ ಇಲ್ಲ, ಅದ್ರಲ್ಲಿ ತುಂಬಾ ಕಷ್ಟನೇ ಇರುತ್ತೆ, ಭಾಳ ಕಷ್ಟಪಡಬೇಕಾಗತ್ತೆ. ಯಾಕೆಂದರೆ ಕಾಂಪಿಟೇಷನಲ್ಲೆಲ್ಲನೂ ದೊಡ್ಡ ದೊಡ್ಡ ಕಂಪ್ನಿಗಳು, ಹಿಂದೂಸ್ತಾನ್ ಲಿವರ್ ಆಗಲಿ, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಆಗಲಿ, ರಿಕೆಟ್ ಬೆನ್ಕೇಸರ್ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ತುಂಬ ದುಡ್ಡಿರೋರು. ಅವ್ರ ಮುಂದೆ ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗದೊಂಥರ ಎಕ್ಸ್ಟ್ರಾ ಕರೇಜ್ ಬರುತ್ತೆ ಅದು, ಆ್ಯಂಡ್ ಹಾರ್ಡ್ ವರ್ಕ್. ಬಟ್ ನೀವು ಹೇಳೋದು ಕ್ವಶನ್ಗೆ, ಈ ನಾವು ಯಾವ ಥರ ನಾವು ಈ ಬೋರ್ಡು, ಮ್ಯಾನೇಜಿಂಗ್ ಡೈರೆಕ್ಟ್ರು, ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರು, ಕಂಪ್ನಿ ಸೆಕ್ರೆಟರಿ, CFO ಅಂತ ಹೇಳ್ತೀವಲ್ಲ, ಥಿಂಕ್ ಮಾಡೋದು ಜಾಸ್ತಿ ಇರಬೇಕು, ಮಾಡಿಬಿಟ್ಟು ಬೇರೆ ಕೆಲಸ ಮಾಡಿಸ್ಕೋಬೇಕು. ಸೊ ನಾವು ಡೈರೆಕ್ಷನ್ ಕೊಡ್ತೀವಿ, ಆ ಡೈರೆಕ್ಷನ್ ಪರ್ಫೆಕ್ಟಾಗಿರಬೇಕು. ಡೈರೆಕ್ಷನ್ ಅಂತ ಹೇಳಿದರೆ ಅದಕ್ಕೆ ಬ್ಯಾಕಪ್ ಇರಬೇಕು, ಅದಕ್ಕೆ ಡೇಟಾ ಇರಬೇಕು, ಅದಕ್ಕೆ ಎವಿಡೆನ್ಸ್ ಇರಬೇಕು. ನಾವು ಗ್ಲೋಬಲ್ ಹಿಂಗೆ ನಡೀತಾ ಇದೆ, ವೆಸ್ಟರ್ನ್ ಹಿಂಗೆ ನಡೀತಾ ಇದೆ, ಈಸ್ಟರ್ನ್ ಹಿಂಗೆ ನಡೀತಾ ಇದೆ, ಸರ್ವೆ ರಿಸರ್ಚ್ ಅಂತ ಅವತ್ತು ತಗೋತಾ ಇದ್ರಿ. ಎಲ್ಲ ಮಾಡ್ಕೊಂಡು ಓದಬೇಕು, ತುಂಬ ಓದಬೇಕು, ಓಡಾಡಬೇಕು, ಜನರನ್ನು ಮಾತಾಡಿಸ್ಬೇಕು. ನಿಮ್ಮ ದೇಶದಲ್ಲಿ ಹೆಂಗಿದೆ, ನಮ್ಮ ದೇಶದಲ್ಲಿ ಹೆಂಗಿದೆ, ನಮ್ಮ ದೇಶದಲ್ಲಿ ಯಾಕೆ ಕಮ್ಮಿ, ನಿಮ್ಮ ದೇಶದಲ್ಲಿ ಯಾಕೆ ಜಾಸ್ತಿ, ಎಲ್ಲ ಮಾಡ್ಕೊಂಡು ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ನಮಗೆ ನೆಟ್ವರ್ಕಿಂಗು ಒಂದು ಐಡಿಯಾ ಸಿಕ್ಬಿಡುತ್ತೆ ನಿಮಗೆ. ಪ್ಲಸ್ ಗೌರ್ಮೆಂಟ್ ಜೊತೆ ಭಾಳ ಕೆಲಸನೂ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಜೊತೆ. ಯಾಕಂದರೆ ಗೌರ್ಮೆಂಟಿಗೆ ಕೆಲವು ಸಲ ಈ ಪ್ರೈವೇಟ್ ಎಂಟರ್ಪ್ರಿನರ್ಸು ಗೈಡೆನ್ಸ್ ಕೊಡ್ತಾರೆ, ಅದಕ್ಕೆ ಅವ್ರ ಕಮಿಟಿ ಎಲ್ಲ ಮಾಡ್ತಾರೆ. ಆ ಕಮಿಟಿಲಿ ಪಾರ್ಟಿಸಿಪೇಟ್ ಮಾಡಬೇಕು, ಕಮಿಟಿಲಿ ನಮ್ಮ ಅಡ್ವೈಸ್ನ ಕೊಡಬೇಕು. ಎಲ್ಲ ಗೌರ್ಮೆಂಟಿಗೂ ಸಹ ಕೆಲಸ ಕ್ರಿಯೇಟ್ ಮಾಡಬೇಕಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಅದಕ್ಕೆ ನಮ್ಮ ಪ್ರೈವೇಟ್ ಕಂಪ್ನಿಗಳು ನಮ್ಮಂಥವ್ರೆಲ್ಲನೂ ಅದ್ರ ಜೊತೆ ನಾವು ಸರ್ಕಾರ ಜೊತೆ ಕೂತ್ಕೊಂಡು ನಾವು ಅವ್ರನ್ನ ಎನೇಬಲ್ ಮಾಡಬೇಕು, ಯಾವ ಥರ ಜಾಬ್ ಕ್ರಿಯೇಟ್ ಮಾಡಬೇಕಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಜ್ಯೋತಿ ಲ್ಯಾಬ್ಸಲ್ಲಿ ನನಗೊಂದು ಯೂನಿವರ್ಸಿಟಿ ಥರ 31 ವರ್ಷ ಅಲ್ಲಿ ಮಾಡಿದ್ದು, ಆ ಎಕ್ಸ್ಪೀರಿಯೆನ್ಸ್ನ ಈಗ ಎಲ್ಲರಿಗೂ ಹಂಚ್ತಾ ಇದ್ದೀನಿ ಅಷ್ಟೇ. ಸೊ ಈ ಜರ್ನಿನಲ್ಲಿ ಎಲ್ಲಿಂದ ಶುರು ಮಾಡಿದ್ರಿ, ಜೊತೆನಲ್ಲಿ ಏನೇನೆಲ್ಲ ಹ್ಯಾಂಡಲ್ ಮಾಡಿದ್ರಿ, ಅವತ್ತಿದ್ದ ಕಾಂಪಿಟೇಟರ್ಸು ಅದನ್ನು ನೀವು ಎದುರಿಸೋದಕ್ಕೆ ನೀವು ಮಾಡಿದ್ದ ರಿಸರ್ಚ್. ಅವತ್ತೆಲ್ಲ ಇಂಟರ್ನೆಟ್ ಇರಲಿಲ್ಲ, ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಜನಗಳ ಹತ್ರ ಮಾತಾಡಿದ್ರೆ ಅದೇ ಒಂದು ಇಂಟರ್ನೆಟ್. ಇವಾಗ ಯಾರೋ ಸಿಕ್ಕಿದ್ರು ನಮಗೆ, ಅವರಿಂದ ಏನು ಸಿಕ್ತು ನಮಗೆ ಹೊಸದೇನಾದ್ರು, ತಲೆಗೆ ಏನು ಹುಳ ಬಿಟ್ಟರು, ಮತ್ತು ನಾವು ಅದನ್ನು ಹೋಗಿ ಏನು ಮಾಡ್ತೀವಿ, ಇದೆಲ್ಲ ಒಂದು. ಪ್ಲಸ್ ಗೌರ್ಮೆಂಟ್ ಜೊತೆಗೆ ಏನೇನೋ ಮಾಡ್ತೀರಾ, ಎನೇಬ್ಲರ್ಸ್ ಆಗಿ ಈ ಎಲ್ಲ ಐಡಿಯಾಗಳು ಕೊಟ್ಟಿದ್ದೀರಾ. ಟುಡೇ 682 ಡಿಸ್ಟ್ರಿಕ್ಟ್ನು ನಾನು ಟ್ರಾವೆಲ್ ಮಾಡಿದ್ದೇನೆ. ಇಂಡಿಯಾದಲ್ಲಿ 682 ಡಿಸ್ಟ್ರಿಕ್ಟ್ ಇದೆ. 682 ಡಿಸ್ಟ್ರಿಕ್ಟ್ನು ಟ್ರಾವೆಲ್ ಮಾಡಿದ್ದೀನಿ. ರಾತ್ರಿ ಬಸ್ಸಲ್ಲೂ ಹೋಗಿದ್ದೀನಿ, ಟ್ರೈನಲ್ಲೂ ಹೋಗಿದ್ದೀನಿ, ಕಾರಲ್ಲೂ ಹೋಗಿದ್ದೀನಿ, ನಡ್ಕೊಂಡು ಹೋಗಿದ್ದೀನಿ ಒಂದು ಸ್ವಲ್ಪ ದಿನ. ಆದರೆ ಇದು ಏನೋ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾರ್ಕೆಟ್ ಸ್ಟಡಿ, ಆ ಡಿಸ್ಟ್ರಿಕ್ಟಲ್ಲಿ ನಮ್ಮ ಪ್ರಾಡಕ್ಟ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಆ ಡಿಸ್ಟ್ರಿಕ್ಟ್ ಹೋದ್ರೆ ತಾನೇ ಗೊತ್ತಾಗೋದು. ಅರುಣಾಚಲ ಪ್ರದೇಶ ಅಲ್ಲಿದೆ, ಕಚ್ ಈ ಕಡೆ ಇದೆ, ಬಟ್ ಕಚ್ಚಲ್ಲಿ ಆಗೋದು ಅರುಣಾಚಲ ನಡೆಯೋದಿಲ್ಲ, ಜಮ್ಮುಲಿರೋದು ಕಾಶ್ಮೀರ ನಡೆಯೋದಿಲ್ಲ. 200 ಕಿಲೋಮೀಟರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ಬೋದು, ಅಲ್ಲಿ ಹೋಗಿ ಮಾತಾಡ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ನಮ್ಮ ಹೋಲ್ಸೇಲರ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಅಂಗಡಿಗೂ. ಈಗ ಇಂಡಿಯಾದಲ್ಲಿ ನಾವು ಒಂದು ಜ್ಯೋತಿ ಲ್ಯಾಬ್ಸಲ್ಲಿ ಒಂದು 10 ಲಕ್ಷ ಅಂಗಡಿನ ಪ್ರತಿ ತಿಂಗಳು ಕವರ್ ಮಾಡ್ತಾರೆ. ಯಪ್ಪ, ಅದ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ ನೀವು ಮಾರ್ಕೆಟ್ಗೆ ಹೋದರೆ ಗೊತ್ತಾಗುತ್ತೆ. ಅಂದರೆ ಎಲ್ಲ 10 ಲಕ್ಷ ಅಂಗಡಿನೂ ಸುತ್ತಾಡೋದು ಬೇಕಾಗಿಲ್ಲ. ಒಂದು ಆಗಳು ತಗೊಳ್ತು ಅಂತ ಹೇಳಿದ್ರೆ, ಒಂದು ಚೆನ್ನೈಗೆ ಹೋಯ್ತು ಅಂದರೆ ಚೆನ್ನೈ ಮಾರ್ಕೆಟ್ ಗೊತ್ತಾಗುತ್ತೆ, ಕೊಚ್ಚಿಗೆ ಹೋಯ್ತು ಅಂದರೆ ಕೊಚ್ಚಿ ಮಾರ್ಕೆಟ್ ಗೊತ್ತಾಗುತ್ತೆ. ಸೊ ದಟ್ ಈಸ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್, ದಟ್ ಈಸ್ ವಾಟ್ ಯು ಗೈಸ್ ಹ್ಯಾವ್ ಡನ್. ಇವೆಲ್ಲ ಯಾವ ಇದು ಟೈಮಲ್ಲಿ ಸರ್ ನೀವು ಮಾಡಿರೋದು? 91 2022 ತನಕ. ಅದು ಕಾನ್ಸ್ಟೆಂಟ್ ಆಗೋದು. ನಾನು ವರ್ಲ್ಡಲ್ಲಿ ನಾನು ಗಿನ್ನಿಸ್ ರೆಕಾರ್ಡ್ ಹೋಲ್ಡರು ಫಾರ್ ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ಸ್ ಟೇಕನ್. ನೀವು ಗೂಗಲ್ ನೋಡಿ, ಉಲ್ಲಾಸ್ ಕಾಮತ್ ಹೈಯೆಸ್ಟ್ ನಂಬರ್ ಆಫ್ ಫ್ಲೈಟ್ ಅಂತೇಳಿ 250 ಫ್ಲೈಟ್ಸ್ ಆವ್ರೇಜ್ ಫಾರ್ 30 years. ಎಲ್ಲಾದು ಬೋರ್ಡಿಂಗ್ ಪಾಸ್ ಇಟ್ಕೊಂಡಿದ್ದೀನಿ. ಬಿಸಿಲು ಹೊಡೆಯಕ್ಕೆ ಬರಲ್ಲ ಸರ್. ಆ ಬೋರ್ಡಿಂಗ್ ಪಾಸ್ ಇಟ್ಕೊಂಡಿದ್ದೀನಿ, ಪ್ಲಸ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಆಫ್ಸಲ್ಲಿ ಇಟ್ಟಿದ್ದೀನಿ. ಕ್ರೇಜಿ. ಎಲ್ಲಿ ಸರ್ ಇವತ್ತೇನ ಪೇನಲ್ಲೇ ಬಂದ್ರ ಹಿಂಗೆ ಇಲ್ಲಿ ನಮ್ಮ ಶೂಟಿಗೆ? ಅಷ್ಟು ಅಪ್ಪ, ಸಿ ಹೌ ಏನೋ ಮಾಡೋಕ್ಕೊಂದು ಜರ್ನಿನಲ್ಲಿ ಬಾಕಿದೆಲ್ಲ ಬರ್ತಾ ಇರುತ್ತೆ.
ಇವತ್ತು ಇಲ್ಲಿ ಎಲ್ಲ ಥರ ಸಾಧಕರನ್ನ ನೋಡ್ತೀವಿ. ಎಲ್ಲರಲ್ಲೂ ಒಂದು ಮಾತ್ರ ನನಗೆ ಕಾಣುತ್ತೆ. ಎಷ್ಟೇ ಮಾಡಿದ್ರೂ ಇನ್ನೂ ಏನೋ ಇದೆ ಅನ್ನೋದು, ಹಂಬಲ್ನೆಸ್ಸು, ಆ ದುರಹಂಕಾರ ಇಲ್ಲದ ಒಂದಷ್ಟು ಸಕ್ಸಸ್ಸು, ದುಡ್ಡು ಇವೆಲ್ಲ ಬೈ ಪ್ರಾಡಕ್ಟ್ಸು. ಬಟ್ ಎಲ್ಲ ಕನಸಿನ ಬೈ ಪ್ರಾಡಕ್ಟ್, ನೀವೇ ಹೇಳಿದಾಗೆ. ಸೊ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಯಾಕೆ ಕೇಳ್ತೀವಿ ಇವೆಲ್ಲ ಅಂದರೆ, ಈಗ ಯಾರೋ ಒಂದು ಚಿಕ್ಕ ಗಿಡ ನೋಡ್ತಾ ಇದೆ, ಇದನ್ನು ದೊಡ್ಡ ಹೆಮ್ಮರ ನೀವು ಏನು ಕಲೀಲಿಕ್ಕೆ ಸಿಗುತ್ತೆ? 20-30 ವರ್ಷ ಹೋಗೋದು ಒಂದೇ, ಹೋಗಿರೋರ್ದು ಒಂದು ಅಡ್ವೈಸ್ ಕೇಳೋದು ಒಂದೇ. ಹೌದು. ಏನು ಕಲ್ತಿದ್ದೀರಾ ಸರ್? ಹಿಂದೆ ತಿರುಗಿ ನೋಡಿದ್ರೆ ಒಂದು ಕಂಪನಿ ಕೆಲವ್ರು ಹೇಳ್ತಾರೆ, ತೇದ್ಬಿಟ್ವಿ, ಜೀವನೇ ತೇದ್ಬಿಟ್ವಿ, ಅದು ಮಾಡಿದ್ವಿ ಅಂತ. ನೀವೇ ಹೇಗೆ ನೋಡ್ತೀರಾ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಂಗ್ ಆಂಟ್ರಪ್ರಿನರ್ಸ್ ಟುಡೇ? ಅವ್ರದ್ದು ಥಿಂಕಿಂಗ್ ಚೇಂಜ್ ಆಗಬೇಕು. ನಾವು ಕಂಪ್ನಿಗೆ ಜೀವ ಕೊಟ್ಟಿಲ್ಲ, ಕಂಪನಿ ನಮಗೆ ಜೀವ ಕೊಟ್ಟಿದೆ. ನಾವು ಕಂಪ್ನಿಗೆ ಐಡೆಂಟಿಟಿ ಕೊಡಲಿಲ್ಲ, ಕಂಪನಿ ನಮ್ಗೆ ಐಡೆಂಟಿಟಿ ಕೊಟ್ಟಿದೆ. ಸೊ ನಾವೆಲ್ಲರೂ ಹೇಳ್ತೀವಿ, ನಾನು 20 ವರ್ಷ ಕೆಲಸ ಮಾಡಿದೆ, ನಾನು ಜೀವ ಕೊಟ್ಟೆ ಅಂತ. ಯಾರೂ ಏನು ಕೊಟ್ಟಿಲ್ಲ, ಅವ್ರು ಹಾಗೇ ಇದ್ದಾರೆ, ಜೀವಂತವಾಗೇ ಇದ್ದಾರೆ, ಅವರು ಯಾರು ಜೀವ ಕೊಟ್ಟಿಲ್ಲ. ನಾನೆಲ್ಲರೂ ಹೇಳೋದು, ಕಂಪನಿ ನಿಮಗೆ ಜೀವ ಕೊಟ್ಟಿದೆ, ಕಂಪ್ನಿ ನಿಮ್ಗೊಂದು ಐಡೆಂಟಿಟಿ ಕೊಟ್ಟಿದೆ, ಕಂಪ್ನಿ ನಿಮಗೆ ಗ್ರೋತ್ ಕೊಟ್ಟಿದೆ, ಕಂಪ್ನಿ ನಿಮಗೆ ಕರಿಯರ್ ಕೊಟ್ಟಿದೆ. ನೀವು ಸಹ ಆ ಥರ ಮಾಡಬಹುದು ಮುಂದಕ್ಕೆ. ಚಿಕ್ಕವ್ರಿಗೆ ಈಗ ನಾವು ಒಂದು ಕಂಪನಿ ಬಗ್ಗೆ ಇಲ್ಲ ಎಕಾನಮಿ ಬಗ್ಗೆ ಇಲ್ಲ ದೇಶದ ಗ್ರೋತ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ ಓದಬೇಕು, ಸುಮ್ಮನೆ ಅದಕ್ಕೆ ಗೊತ್ತಾಗೋದಿಲ್ಲ. ನೀವು 1947ಇಂದನೂ ನಿಮಗೆ ಡೀಟೇಲ್ಸು, ಎವ್ರಿ ಇಯರ್ ಡೀಟೇಲ್ಸು ಸಿಗುತ್ತೆ. GDP ಎಷ್ಟಿತ್ತು, ಯಾತಕ್ಕಾಯಿತು, ಏನು ಗ್ರೋತ್ ಆಗಿದೆ, ಏನು ಗ್ರೋತ್ ಆಗಿಲ್ಲ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು, ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು, ಥರ್ಡ್ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ರು, ಈಗ 16th ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾಯಿದ್ರು, ಎಲ್ಲನೂ ಇದೆ. ಗೊತ್ತಿಲ್ಲದೆ ಮಾತಾಡಬಾರ್ದು ಯಾರೂ. ಸೊ ಈಗಿನ ಯಂಗ್ಸ್ಟರ್ಸ್ನ ಹೇಳ್ತೀನಿ, ಡೇಟಾ ಸಿಗುತ್ತೆ, ಗೂಗಲ್ಗೆ ಹೋಗಿ ನಿಮಗೆ ಎಲ್ಲ ಡೇಟಾ ಸಿಗುತ್ತೆ, ನೋಡಿ ತಿಳ್ಕೊಳ್ಳಿ ಫಸ್ಟು. ದೇಶ ಯಾವ ಥರ ಮುಂದುವರಿತಾ ಇದೆ. ದೇಶ ಮುಂದುವರಿತಾ ಇರಬೇಕಾದ್ರೆ ನಿಮಗೆ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್. ಏನದನ್ನು ಗ್ಯಾಪನ್ನು ಫಿಲ್ ಮಾಡಬೇಕು. ಇವಾಗಿನ ಸ್ಥಿತಿಯಲ್ಲಿ ನಾವೀಗ ಜ್ಯೋತಿ ಲ್ಯಾಬ್ಸಲ್ಲಿ 30 ವರ್ಷದಲ್ಲಿ ಏನು ಮಾಡಿದ್ದೀವಿ, ಇವತ್ತಿನ ದಿನ ಅಷ್ಟೇ ದೊಡ್ಡ ಕಂಪ್ನಿನ 10 ವರ್ಷದಲ್ಲಿ ಮಾಡ್ಬೋದು. ಯಾಕಂದರೆ ಆ ಟೈಮಲ್ಲಿ ನಮ್ಮ ಹತ್ರ ಹಣ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ, ಬುದ್ಧಿವಂತರು ಸೇರ್ಕೊಳ್ತಾ ಇರಲಿಲ್ಲ, ಟ್ಯಾಲೆಂಟ್ ಬರ್ತಾ ಇರಲಿಲ್ಲ. ಟ್ಯಾಲೆಂಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗ್ತಾರೆ, ಚಿಕ್ಕ ಕಂಪ್ನಿಗೆ ಯಾರು ಬರ್ತಾರೆ? ಪ್ಲಸ್ ನಮ್ಮ ಪ್ರಾಡಕ್ಟ್ ರೇಂಜು ಉಜಾಲ, ಮ್ಯಾಕ್ಸು, ಎಕ್ಸು ಆ ಟೈಮಲ್ಲಿ ಇರಬೇಕಾದ್ರೆ ದೊಡ್ಡ ದೊಡ್ಡ ಕಂಪ್ನಿಗೆ ಜನ ಸೇರ್ತಾರೆ ವಿನ ಚಿಕ್ಕ ಕಂಪ್ನಿ ಸೇರ್ಬೇಕಾದ್ರೆ ಯೋಚನೆ ಮಾಡಿ ಸೇರ್ ಮಾಡ್ತಾರೆ. ಯಾಕಪ್ಪ ಸೇರ್ ಮಾಡ್ತೀಯ? ಈಗ ನಾನು ಹೇಳಿಲ್ವ, ನಾನು ಡಿಸ್ಟ್ರಿಬ್ಯೂಟರ್ ಸೇರ್ಬೇಕಾದ್ರೆ ಎಷ್ಟೊಂದು ಜನ ಫ್ರೆಂಡ್ಸ್ ಹೇಳಿದ್ರು, ಎಲ್ಲ ಬಿಟ್ಬಿಟ್ಟು ನೀನು ಉಜಾಲ ಮಾರಕ್ಕೆ ಹೋದ್ಯಾನೋ ನೀನು. ಅದೇ ಥರ ತಂದೆ ತಾಯಿಗಳು ಬೇರೆಯವ್ರಿಗೆ ಹೇಳ್ತಾರೆ, ಇಷ್ಟೆಲ್ಲ ಓದ್ಬಿಟ್ಟು ನೀನು ಯಾಕೆ ಚಿಕ್ಕ ಕಂಪ್ನಿ ಸೇರ್ತಾರೆ, ದೊಡ್ಡ ಕಂಪ್ನಿಗೆ ಸೇರು ಅಂತ ಹೇಳ್ಕೊಂಡು. ನಾನು ಎಲ್ಲ ಯಂಗ್ಸ್ಟರ್ಸ್ ಹೇಳೋದು, ದೊಡ್ಡ ಕಂಪ್ನಿಯಲ್ಲಿ ಚಿಕ್ಕ ಕೆಲಸ ತೊಗೊಳ್ಳೋ ಬದಲು ಚಿಕ್ಕ ಕಂಪ್ನಿಯಲ್ಲಿ ದೊಡ್ಡ ಕೆಲಸ ತೊಗೊಳ್ಳಿ. ಸ್ಟಾರ್ಟಪ್ಸ್ ಅಂದರೆ ದೊಡ್ಡ ಕಂಪನಿಯಲ್ಲಿ ಚಿಕ್ಕ ಕೆಲಸ ತೊಗೊಳ್ಳೋ ಬದಲು ಚಿಕ್ಕ ಕಂಪನಿಯಲ್ಲಿ ದೊಡ್ಡ ಕೆಲಸ ತೊಗೊಳ್ಳಿ. ಯಾಕಂದರೆ ನೀವೇ ಎಲ್ಲ ಕೆಲಸ ಮಾಡಬೇಕು ಚಿಕ್ಕ ಕಂಪ್ನಿಯಲ್ಲಿ. ನಾನು ಜ್ಯೋತಿ ಲ್ಯಾಬ್ಸ್ ಸೇರ್ಬೇಕಾದ್ರೆ ನಾನು CA ಆಗಿರ್ಬೋದು, ಬಟ್ ಸೇಲ್ಸ್ ನೋಡ್ಕೊಳ್ತಾ ಇದ್ದೆ, ಒಂದು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಳ್ತಾ ಇದ್ದೆ, ಒಂದು ಸ್ವಲ್ಪ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ನೋಡ್ಕೊಳ್ತಾ ಇದ್ದೆ. ಸೊ ಹಾಗೆ ನೋಡ್ಕೊಳ್ತಾ ಅರ್ಥ ಆಗೋಗ್ಬಿಡುತ್ತದು. ಯಾಕಂದ್ರೆ ತುಂಬ ಜನ ಇರೋದಿಲ್ಲ ಚಿಕ್ಕ ಕಂಪ್ನಿಲಿ, ಎಲ್ಲ ನೀವೇ ಮಾಡಬೇಕಾಗುತ್ತೆ. ಅದು ಮಾಡಬೇಕಾದ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಾನು ಯಂಗ್ಸ್ಟರ್ಸ್ ಹೇಳೋದು, ಚಿಕ್ಕ ಕಂಪ್ನಿಗೆ ಸೇರ್ಕೊಳ್ಳಿ. ಅದು ಸ್ಟಾರ್ಟಪ್ ಇರ್ಬೋದು, ಚಿಕ್ಕ ಸ್ಕೇಲಪ್ ಇರ್ಬೋದು, ಗ್ರೋನಪ್ ಇರ್ಬೋದು, ಬಟ್ ದೊಡ್ಡ ಕಂಪ್ನಿಗೆ ಸೇರ್ಕೊಂಡು ಎಲ್ಲೋ ಒಂದು ಮೂಲೆಗೆ ಸೇರ್ಕೊಂಡ್ಬಿಡ್ಬೇಡಿ. 1-2 ಲಕ್ಷ ಜನ ಅಲ್ಲಿ ಕಂಪ್ನಿಲಿ ಕೆಲಸ ಮಾಡಿದ್ರೆ ನೀವು ಹೋಗಿ ಸೇರ್ತು ಅಂತ ಹೇಳಿದ್ರೆ ನಿಮ್ಮನ್ನು ಐಡೆಂಟಿಫೈ ಮಾಡೋ ವರ್ಷದಲ್ಲಿ ನಿಮ್ಗೆ ರಿಟೈರ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗೆ ಚಿಕ್ಕ ಕಂಪ್ನಿ ಒಂದು 50 ಜನ ಇರಬೇಕು, 30 ಜನ ಇರಬೇಕು, ಆಗ ಐಡೆಂಟಿಫೈ ಫಾಸ್ಟ್ ಆಗ್ಬಿಡ್ತಾರೆ. ಅದೊಂದು ಅಡ್ವೈಸ್ ಕೊಡ್ತೀನಿ. ಪ್ಲಸ್ ನನ್ನ ಲರ್ನಿಂಗಲ್ಲಿ 30 ಇಯರ್ಸಲ್ಲಿ ಏನಾಗಿದೆ ಇಂಡಿಯಾದಲ್ಲಿ, ಅಮೇಝಿಂಗ್ ಸ್ಟೋರಿ. 1991 ಎಕನಾಮಿಕ್ ಲಿಬ್ರಲೈಸೇಷನ್ ಆಗಿರೋದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಫೈನಾನ್ಸ್ ಬಿಲ್. ಅವರಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಎಕನಾಮಿಕ್ ಲಿಬ್ರಲೈಸೇಷನ್ ಆಯಿತು. ಆವಾಗ ಇಷ್ಟು ಅದ್ರ ಬಗ್ಗೆ ಪ್ರಚಾರ ಇರಲಿಲ್ಲ, ಕ್ವೈಟಾಗಿ ಎಕನಾಮಿಕ್ ಲಿಬ್ರಲೈಸೇಷನ್ ಮಾಡಿದರು. ಆವಾಗ ನಮ್ಮದು ಇಂಡಿಯಾದು ರಿಸರ್ವ್ $2.5 ಬಿಲಿಯನ್ ಇತ್ತು. ಈಗ ನಾವೇನು 800 ಬಿಲಿಯನ್ 700 ಬಿಲಿಯನ್ ರಿಸರ್ವ್ ಇದೆ ಅಂತ ಹೇಳ್ತಾ ಇದ್ದೀವಿ. ಆಗ ಅದು ಹೋಗಿ 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 ನಮ್ಮ ದೇಶದ್ದು ರಿಸರ್ವ್ 2.5 ಬಿಲಿಯನ್ಗಿತ್ತು. 15 ದಿನದ ಮಟ್ಟಿಗೆ ಮಾತ್ರ ನಮಗೆ ಇಂಪೋರ್ಟ್ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿತ್ತು. ಆವಾಗ ಎಕನಾಮಿಕ್ ಲಿಬ್ರಲೈಸೇಷನ್ ಆಗಿತ್ತದು. ಅದೆಲ್ಲ ಡೇಟಾ ಇದೆ, ಇಂಟರ್ನೆಟಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ನಿಮಗೆ ಅಲ್ಲಿಂದ ನಾವು ಹಿಂದೆ ನೋಡಿಲ್ಲ, ದೇಶ ಹಿಂದೆ ನೋಡಿಲ್ಲ. ಇವತ್ತಿನ ನಮ್ಮ ಹತ್ರ $700-800 ಬಿಲಿಯನ್ ರಿಸರ್ವ್ ಇರೋದು ಒಂದು ದೊಡ್ಡ ಅಚೀವ್ಮೆಂಟು. ಪ್ಲಸ್ ಇಂಡಿಯಾ ಬ್ರ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಮೊದಲು ಇಂಡಿಯನ್ಸನ್ನು ಯಾವ ಥರ ನೋಡ್ತಾ ಇದ್ರು, ಈಗ ಇಂಡಿಯನ್ಸ್ ಯಾವ ಥರ ನೋಡ್ತಾ ಇದ್ದಾರೆ, ತುಂಬ ಚೇಂಜ್ ಆಗಿದೆ. ಇದು ಅಡ್ವಾಂಟೇಜ್. ಅಂದರೆ ಮೊದಲು ನಾವೆಲ್ಲ ಹೊರದೇಶಕ್ಕೆ ಹೋಗಬೇಕಾದ್ರೆ ನಮಗೆ ದಿನಕ್ಕೆ $50,
ರಿಸರ್ವ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಅವ್ರು ಅದನ್ನು ಅಪ್ರೂವ್ ಮಾಡಿಕೊಟ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ಬಿಟ್ಟು ನಾವು ಡಾಲರ್ಸ್ನ ತೊಗೊಂಡು $50 ಪರ್ ಡೇ 7 ದಿನ ಅಂತ ಹೇಳಿದ್ರೆ ನಮಗೆ $350 ಸಿಕ್ಕಿದ್ದು. ಅದರಲ್ಲಿ ನಾವೆಲ್ಲನೂ ಖರ್ಚು ಗಿರ್ಚು ಅದರಲ್ಲೇ ಮಾಡಬೇಕು ನಾವು. ಅಂದರೆ ಅಷ್ಟು ಕಷ್ಟ ಆಯಿತು ನಮಗೆ ಡಾಲರ್ ಸಿಗಲಿಕ್ಕೆ. ಆಮೇಲೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಯಾತಕ್ಕೆ ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ, ಎಷ್ಟು ದಿನ ಇರ್ತೀರಾ, ದುಡ್ಡಿದೆಯಾ, ವಾಪಸ್ಸು ಹೋಗೋ ರಿಟರ್ನ್ ಟಿಕೆಟ್ ಇದೆಯಾ ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ಅಂತ. ಹಾಂ, ಎಲ್ಲನೂ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟು ವೀಸಾ ತಗೋದೇ ದೊಡ್ಡ ಕಷ್ಟ. ವೀಸಾ ಸಿಕ್ಕಿದ ಮೇಲೆ ಅವ್ರ ದೇಶಕ್ಕೆ ಹೋಗ್ಬೇಕಾದ್ರೆ ಇಮಿಗ್ರೇಷನ್ಲು ಕೇಳ್ತಾರೆ. ಒಂದು ಸಲ ದೇಶ ಒಳಗಡೆ ಹೋದ್ಮೇಲೆ ಅವರಿಗೆ ಹಬ್ಬ ಅಂತ ಹೇಳೋದು. ಈಗ ನಾವೆಲ್ಲ ಹೋಗ್ಬೇಕಾದ್ರೆ ಎಷ್ಟು ದಿನ ಇದ್ದೀರಾ, ಅವಾಗೆಲ್ಲ ನಾವು ಹೇಳ್ತಾ ಇದ್ದೀವಿ 1 ವಾರ 10 ದಿನ ಅಂತ ಹೇಳ್ಬಿಟ್ಟು. ಈಗ ನಾವು ಹೋಗ್ಬೇಕಾದ್ರೆ ಇದ್ದೀವಿ 2 ದಿನಕ್ಕೋಸ್ಕರ ಇದ್ದೀವಿ, 3 ಮೀಟಿಂಗ್ ಇದೆ, ನಾಡಿದ್ದು ವಾಪಸ್ ಹೋಗ್ತಾ ಅಂತ ಹೇಳಿದ್ರೆ ಅಷ್ಟು ದಿನನ ಯಾಕೆ ಇರಿ, 1 ವಾರ ಊರೆಲ್ಲ ಸುತ್ತಾಡ್ಕೊಂಡು ಹೋಗಿ. ಈಗೇನು ನಮ್ಗೆ ಕೇಳೋದಿಲ್ಲ ಎಷ್ಟು ದುಡ್ಡು ತೊಗೊಂಬಂದಿದ್ದೀರಾ, ಯಾಕಂದ್ರೆ ನಮ್ಮ ಕಾರ್ಡ್ ವರ್ಕ್ ಆಗುತ್ತೆ ಅವ್ರ ದೇಶದಲ್ಲಿ. ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು, ಡಾಲರ್ ತೊಗೊಂಡೋಗೋ ಅಗತ್ಯ ಇಲ್ಲ. ಈಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗೋ ಅಗತ್ಯ ಇಲ್ಲ, ನಾವು ಈಗ ಟ್ಯಾಬ್ಲೆಟ್ಸ್ ತೊಗೊಂಡೋಗೋ ಅಗತ್ಯ ಇಲ್ಲ. ಇದು ಚೇಂಜ್. ನಾವು ಇಂಡಿಯಾಗೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಸ್ಪೆಷಲಿ ಕೋವಿಡ್ ಆದಮೇಲೆ ನಮ್ಮ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾರೆ, ನಮ್ಮದು ಕೋವಿಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಭಾಳ ಐಡೆಂಟಿಟಿ ಭಾಳ ವಿಚಾರಗಳಲ್ಲಿದೆ. ನಮ್ಮ PM ಇವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು, ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಬ್ರ್ಯಾಂಡ್ ಇಂಡಿಯಾ ಕ್ರಿಯೇಟ್ ಮಾಡಿದ್ದಾರೆ. ಬರೀ ಬ್ರ್ಯಾಂಡ್ ಅಲ್ಲ, ಇದು ರಿಯಲ್ ಅದು. ಯಾಕಂದರೆ ವ್ಯಾಕ್ಸಿನ್ ಎಲ್ಲ ಕೊಟ್ಟಿರೋದು, ನೀವು ತೊಗೊಂಡಿರೋ ವ್ಯಾಕ್ಸಿನು, ನಾನು ತೊಗೊಂಡಿರೋ ವ್ಯಾಕ್ಸಿನು, ನಮ್ಮದು ವ್ಯಾಕ್ಸಿನ್ ನಮ್ಮ ಫೋನಲ್ಲೇ ಇದೆ. ನಾವು ಅಮೇರಿಕಾ ಹೋಗಬೇಕಾದ್ರೆ ನಮ್ಗೆ ಅವರು ಹ್ಯಾಂಡ್ ರಿಟನ್ ತೋರಿಸ್ತಾ ಇದ್ರು ವ್ಯಾಕ್ಸಿನು. ಅವ್ರದ್ದು ಇನ್ನೂ ಡಿಜಿಟೈಸೇಷನ್ ಆಗಿರಲಿಲ್ಲ ವ್ಯಾಕ್ಸಿನ್ ಬಗ್ಗೆ. ಅದು ಇಮಿಗ್ರೇಷನ್ ನನಗೊಬ್ಬರು ಹೇಳಿದರು, ನಿಮ್ಮದೊಂದು ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ಬೇಕಾದ್ರೆ ನಾನು ಅದು ತೋರಿಸ್ದೆ, ನಮ್ದು ಈ ಥರ ಇದೆ ಅಂತ ಹೇಳಿಬಿಟ್ಟು, ಮೊಬೈಲಲ್ಲಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಚ್ ನಂಬರ್ ಸಮೇತ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಆವಾಗ ಅವ್ರು ಇನ್ನೊಬ್ರು ಇಮಿಗ್ರೇಷನ್ ಆಫೀಸರ್ಗೆ ಹೇಳಿದ್ರು, ಅವರು ನೋಡಿ ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು, ನಮಗೆ ನಮ್ಮ ಡಾಕ್ಟರ್ ಕೈಯಲ್ಲಿ ಬರ್ದು ಕೊಟ್ಟಿದ್ದಾರೆ, ಅದರಲ್ಲಿ ಬ್ಯಾಚ್ ನಂಬರ್ ಇಲ್ಲ ಅಂದ್ಕೊಂಡು, ಅಂದರೆ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ದಿಸ್ ಈಸ್ ಅಡ್ವಾನ್ಸ್ಮೆಂಟ್. ಆಮೇಲೆ ಈ ಇಂಡಿಯಾದಲ್ಲಿ ಏನು ಸ್ಟಾರ್ಟಪ್ ಸ್ಟೋರಿ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋಲ್ಲೂ ಅದೇ ಸ್ಟೋರಿ ಇದೆ. ನಾವೇನು ಬೇ ಏರಿಯಾ ಅಂತ ಹೇಳ್ತೀವಿ, ಅಲ್ಲಿ ಅದೇ ಸ್ಟೋರಿ. ಇಲ್ಲಿ ನಡೀತಾ ಇರೋ ಸ್ಟಾರ್ಟಪ್, ಅಲ್ಲಿ ನಡೀತಾ ಇರೋ ಸ್ಟೇಮ್. ಪ್ಲಸ್ ಈ ವರ್ಲ್ಡಲ್ಲಿ 1947 ನಮಗೆ ಫ್ರೀಡಮ್ ಸಿಗಬೇಕಾದ್ರೆ ಫುಡ್ ಶಾರ್ಟೇಜ್ ಇತ್ತು ಇಂಡಿಯಾದಲ್ಲಿ. ಅದು ಎಷ್ಟು ಜನಕ್ಕೆ ಮಕ್ಕಳಿಗೆ ಗೊತ್ತಿದೆಯಲ್ಲ ಅಂತ ಗೊತ್ತಿಲ್ಲ. ಅದು ಫುಡ್ ಶಾರ್ಟೇಜು ಎಲ್ಲ. ಈಗ ನಾವು ಹೇಗೆ ಬೇರೆ ದೇಶಗಳಿಗೆ ಕಳಿಸ್ತೀವಿ, ನಮ್ಗೆ ಆ ಥರ ಬೇರೆ ದೇಶಗಳು ನಮ್ಗೆ ಕಳಿಸೋರಾಗ ಹಡಗಲ್ಲಿ ಕಳಿಸೋರು. ಏನೋ ಇದು ಅಕ್ಕಿ, ಅಕ್ಕಿಗಿಂತ ರವೆ ಜಾಸ್ತಿ ಬರೋದು. ನಮಗೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕಾದ್ರೆ ಮಂಗಳೂರಲ್ಲಿ ನಮಗೆ ಆಗ ಉಪ್ಪಿಟ್ಟು ಈ ಅಮೇರಿಕದಿಂದ ಬರೋ ರವೆ ಮತ್ತು ಅವ್ರದ್ದೊಂದು ಡಾಲ್ಡಾದಲ್ಲಿ ಮಾಡಿ ಕೊಡೋರು ನಮಗೆ ಉಪ್ಪಿಟ್ಟು. ಆವಾಗ ನಾವು ಬೆಳಿಗ್ಗೆ ಅಸೆಂಬ್ಲಿನಲ್ಲಿ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ವಿ, ನಮ್ಗೆ ಅಮೇರಿಕಾಗೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ಬಟ್ ನಾವು ಅಸೆಂಬ್ಲಿನಲ್ಲಿ ಹೇಳಬೇಕು, ಇವತ್ತು ನಮ್ಗೆ ಉಪ್ಪಿಟ್ಟು ಅವ್ರು ಕೊಟ್ಟಿದ್ದಾರೆ. ಅದು ವರ್ಷಾನುಗಟ್ಲೆ. ಸೀರಿಯಸ್ಲಿ? ಎಲ್ಲಿ ಸರ್ ಇದು? ಮಂಗಳೂರಲ್ಲಿ. ಎಲ್ಲ ನಾನು ಓದಿದ 1968, 70, 71, 72 ಇಡೀ ಇಂಡಿಯಾಗೆ ಸಪ್ಲೈ ಮಾಡಿದ್ದಾರೆ ಅವರು. ಹಡಗು ಅಲ್ಲಿದು ಅಮೇರಿಕನ್ ರವೆ ಅಂತ ಹೇಳಿಬಿಟ್ಟು, ಮತ್ತು ಅವ್ರದ್ದೊಂದು ಡಾಲ್ಡಾ ಅಂತ ಬರ್ತಾ ಇತ್ತದು. ಅದು ಈ ಕಡೆ ತುಪ್ಪನೂ ಅಲ್ಲ, ಆ ಕಡೆ ಎಣ್ಣೆನೂ ಅಲ್ಲ, ಆ ಟೈಪ್ ಅದು ನಮ್ಮ ಮನಸ್ಸಲ್ಲಿ ಇನ್ನೂ ಇದೆ. ಅದು ಆವಾಗ ದಟ್ ಇಸ್ ಆಲ್ ದ ಓಲ್ಡ್ ಅಂಡ್ ನಾಟ್ ಸೋ ಗುಡ್ ಡೇಸ್ ಆಫ್ ಇಂಡಿಯಾ. ನಾವು ವಿ ಆರ್ ಫುಡ್ ಸರ್ಪ್ಲಸ್, ವಿ ಆರ್ ಮಿಲ್ಕ್ ಸರ್ಪ್ಲಸ್. ನಾವೀಗ ಬೇರೆ ದೇಶಗಳು ಕೊಡ್ತಾ ಇದ್ದೀವಿ ಫ್ರೀಯಾಗಿ, ತೊಗೊಳ್ಳಿ ನಿಮ್ಗೆ ಏನು ಬೇಕು ತೊಗೊಳ್ಳಿ ಅಂತ ತಿಳ್ಕೊಂಡು. ಸೊ ಈಗ ಇಂಡಿಯಾ ಡೆವಲಪ್ ಆಗಿಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಫ್ರಮ್ ಫುಡ್ ಶಾರ್ಟೇಜ್. ಆವಾಗ ನಮ್ಮ ಹತ್ರ 32 ಕೋಟಿ ಪಾಪ್ಯುಲೇಷನ್ ಇತ್ತು. ನಮ್ಗೆ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ 32-33 ಕೋಟಿ ಪಾಪ್ಯುಲೇಷನ್ನು. ಆ ಪಾಪ್ಯುಲೇಷನ್ಗೆ ಏನದು ಫುಡ್ ಶಾರ್ಟೇಜು. ಈಗ 140 ಕೋಟಿ ಪಾಪ್ಯುಲೇಷನ್ನು, ಫುಡ್ ಸರ್ಪ್ಲಸ್. ಮತ್ತು ನಮ್ಮದು ಮಿಲ್ಕ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ, ವೈಟ್ ರೆವಲ್ಯೂಷನ್ನು. ಮಿಲ್ಕಲ್ಲಿ ನಾವು ವಿ ಪ್ರೊಡ್ಯೂಸ್ ಮೋರ್, ಎಸ್ಪೆಷಲಿ ಇನ್ ಕರ್ನಾಟಕ. ವಿ ಸಪ್ಲೈ ಟು ದ ನೇಬರಿಂಗ್ ಸ್ಟೇಟ್ ಆಲ್ಸೋ. ಇನ್ನೊಂದು ಡೇಟಾ ಪಾಯಿಂಟು ನಮ್ಮ ಯಂಗ್ಸ್ಟರ್ಸ್ ಗೊತ್ತಾಗಬೇಕು. ನಮ್ಗೆ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ 32-33 ಕೋಟಿ ಪಾಪ್ಯುಲೇಷನಲ್ಲಿ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 35 years ಅಂತ ಹೇಳಿದ್ರೆ ತುಂಬ ಜನ ಅವ್ರ ತಾತಂದ್ರೆ ನೋಡೇ ಇರೋದಿಲ್ಲ ಅವರು. ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 35 ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ 69-70 ಗಂಡಸರಿಗೆ, 69 ಹೆಂಗಸರಿಗೆ. ಅಂದರೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ 90-95-100 ತನಕ ಕೊಟ್ಟೋಗ್ಬಿಡ್ತಾರೆ. ಆ್ಯಾವ್ರೇಜ್ ಅದು. ಈಗ ಯಂಗ್ಸ್ಟರ್ಸ್ ಈಗ ಕೆಲಸ ತಗೊಳ್ಳೋರು ಯೋಚನೆ ಮಾಡಬೇಕು, ಎಷ್ಟು ವರ್ಷ ಅವ್ರು ಹೇಳ್ತಾರೆ ಈ ದೇಶದಲ್ಲಿ, ಈ ವರ್ಲ್ಡಲ್ಲಿ ಅಷ್ಟು ವರ್ಷ ದುಡಿಬೇಕಲ್ವಾ? ದುಡ್ಡಿದ್ರೆ ಮಾತ್ರ ದುಡ್ಡಿರುತ್ತೆ, ಇಲ್ಲಾಂದರೆ 60 ನಂತರ ರಿಟೈರ್ ಆದ್ಮೇಲೆ ಏನು ಮಾಡ್ತಾರೆ ನೀವು? ಸೊ
life expectancy sometimes will make you to work very hard and you need to save a lot. If you don't save a lot, very difficult to End. live. ಭಾಳ ಕಷ್ಟ Retired ಆಗುತ್ತೆ. life. ಲಾಸ್ಟ್ 10-20 years it will be a struggle if you don't have enough money. ಈಗ ನಮ್ಮಲ್ಲಿ ತುಂಬ ಜನ ಇರ್ತಾರೆ ರಿಟೈರ್ ಆಗಿರೋರು, ಅವ್ರದ್ದೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರು ರಿಟೈರ್ ಆಗ್ಬೇಕಾದ್ರೆ 30-40 ಲಕ್ಷ ಸಿಕ್ಕಿರುತ್ತೆ ಪಾಪ ಅವರಿಗೆ ಒನ್ ಟೈಮು. ಏನು ಮಾಡ್ತಾರೆ ಅದರಲ್ಲಿ ಅವರಿಗೆ 30-40 ಲಕ್ಷ ಅಂದರೆ ಈಗ ಅವ್ರಿಗೆ ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಮನೆ ಓನ್ ಇತ್ತು ಪರವಾಗಿಲ್ಲ ಅಂದರೆ ಬಾಡಿಗೆನೇ 20 ಸಾವಿರ ಹೊರಟೋಗ್ಬಿಡುತ್ತೆ ಈಗ ಬೆಂಗಳೂರು ಅಂತ ಜಾಗದಲ್ಲಿ. ಭಾಳ ಕಷ್ಟ ಇದೆ. ಸೊ ಯಂಗ್ಸ್ಟರ್ಸ್ಗೆ ಇದೆಲ್ಲನೂ ಅರ್ಥ ಮಾಡ್ಕೋಬೇಕು, ಡೇಟಾ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಹೆಂಗೆ ನಡೀತಾ ಇದೆ, ವರ್ಲ್ಡಲ್ಲಿ ಹೆಂಗೆ ನಡೀತಾ ಇದೆ, ವರ್ಲ್ಡಲ್ಲಿ ನಾವು ಎಲ್ಲಿದ್ದೀವಿ. ಈಗ ನಾವು 3rd ಪೊಸಿಷನ್ಗೆ ಹೋಗ್ತಾ ಇದ್ದೀವಿ. 3rd ಪೊಸಿಷನ್ ನಾವು ಹೋಗ್ಬೇಕಾದ್ರೆ 3rd ಪೊಸಿಷನ್ ಥರ ಬಿಹೇವ್ ಮಾಡಬೇಕು ನಾವು. ಪ್ಲಸ್ ಕರ್ನಾಟಕ ಎಲ್ಲಿದೆ, ನಮ್ಮ ಇಂಡಿಯಾದ ಈಗ 3.8 ಟ್ರಿಲಿಯನ್ ಎಕಾನಮಿಲಿ ಕರ್ನಾಟಕ ಈಸ್ ಆಲ್ಮೋಸ್ಟ್ ರೀಚಿಂಗ್ 1 ಟ್ರಿಲಿಯನ್ ಇನ್ ನೆಕ್ಸ್ಟ್ 4-5 years ಟೈಮ್. 2030-32 ವಿ ವಿಲ್ ಬಿ 1 ಟ್ರಿಲಿಯನ್. 1 ಟ್ರಿಲಿಯನ್ ಅಂತ ಹೇಳಿದ್ರೆ ಒಂದೊಂದು ಯುರೋಪಿಯನ್ ಕಂಪ್ನಿಗಿಂತ, ಯುರೋಪಿಯನ್ ಕಂಟ್ರಿಗಿಂತ ದೊಡ್ಡದಾಗಿರುತ್ತೆ ನಾವು ಕರ್ನಾಟಕ ಸ್ಟೇಟ್. ಓಹೋ, ಅದಕ್ಕೆ ಅನ್ಸತ್ ಕೆಲವು ಪೊಲಿಟಿಷಿಯನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಇಷ್ಟೊಂದು ಟ್ಯಾಕ್ಸ್ ಕೊಡ್ತೀವಿ ನಾವು, ನಮ್ಮ ಸ್ಟೇಟನ್ನೇ ಬೇರೆ ಕಂಟ್ರಿ ಅಂತ ಮಾಡ್ಬಿಡಿ ಅಂತ. ಸೊ ಬಟ್ ಅಂದ್ರೆ ಇದು ಎಮೋಷನ್ ಕೆಲವು ಸತಿ ಎಲ್ಲಿಂದ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಇಂಡಿಯಾ Not that I'm supporting it, but yeah. ಇಂಡಿಯಾ 1 ಟ್ರಿಲಿಯನ್ ಆಗಲಿಕ್ಕೆ ಆಲ್ಮೋಸ್ಟ್ 65-66 ವರ್ಷ ತಗೊಳ್ತು. ಕರ್ನಾಟಕ ಈಗ 1 ಟ್ರಿಲಿಯನ್ ಆಗ್ತಾ ಇದೆ. ಒಂದು 5-6 ವರ್ಷದಲ್ಲಿ ನಾವು 1 ಟ್ರಿಲಿಯನ್ ಆಗ್ತೀವಿ. ಅಂದರೆ ಅಷ್ಟು ಪವರ್ಫುಲ್ ಸ್ಟೇಟ್ ಜಾಗ ಇದು. ಇಂಡಿಯಾ ವರ್ಲ್ಡಲ್ಲಿ ನಂಬರ್ 3 ಆಗುತ್ತೆ. ಕರ್ನಾಟಕ ಇಂಡಿಯಾದಲ್ಲಿ ಆಲ್ರೆಡಿ ನಂಬರ್ 3 ಇದ್ದೀವಿ ನಾವು. ನಂಬರ್ 1 ಮಹಾರಾಷ್ಟ್ರ ಇದೆ, ನಂಬರ್ 2 ತಮಿಳ್ನಾಡು ಇದೆ. ನಮಗೂ ತಮಿಳ್ನಾಡು 20,000 ಕೋಟಿ ಡಿಫ್ರೆನ್ಸ್. ಈ ವರ್ಷ ನಾವು ಅವ್ರನ್ನ ಬೀಟ್ ಮಾಡಿಬಿಡ್ತೀವಿ ನಾವು. ಸೊ ನಂಬರ್ 2 ಬಂದುಬಿಡ್ತೀವಿ ನಾವು. ಆವಾಗ ನೀವು ಒಳ್ಳೆ ದೇಶದಲ್ಲಿದ್ದೀರಾ, ಒಳ್ಳೆ ಸ್ಟೇಟಲ್ಲಿದ್ದೀರಾ, ಮತ್ತು ಹೆಂಗೆ ತೊಂದರೆ ಮಾಡಿ, ಕೆಲಸ ಮಾಡಿ, ಕಷ್ಟಪಟ್ಟು ಮಾಡಿ. ನಾನು ಎಲ್ಲರೂ ಹೇಳೋದು ಎಂಟರ್ಪ್ರಿನರ್ ಆಗಿ ನಿಮ್ಗೆ ನೀವೇ ಸಂಬಳ ಕೊಟ್ಕೊಳ್ಳಿ. ಆ್ಯಂಡ್ ನಿಮಗೆ ಫಸ್ಟು ನೀವು ನಿಂತು ಕೆಳಗಡೆ ಇನ್ನೊಂದಷ್ಟು ಜನಕ್ಕೆ ಜಾಬ್ಸ್ ಕ್ರಿಯೇಟ್ ಮಾಡಿ. ಸರ್, ನಾವು ಇದು ಶೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರೂ ನಾನು ಒಂದು ಸ್ವಲ್ಪ ಅರ್ಥ ಮಾಡ್ಕೋತೀವಿ. ಯಾಕೆಂದರೆ ಡೈರೆಕ್ಟಾಗಿ ನಾವು ನೀರಿಗೆ ಬಿಟ್ಬಿಡೋಕ್ಕಾಗಲ್ಲ. ಅಲ್ಲಾಂದರೆ ನಿಮ್ಮ ವೇವ್ ಲೆಂತ್ ಏನು, ನೀವು ಹೇಗೆ ಯೋಚನೆ ಮಾಡ್ತೀರಾ. ನನಗೆ ಅದರಲ್ಲಿ ಒಂದು ನಿಮ್ಮ ಬಗ್ಗೆ ಭಾಳ ಇಷ್ಟ ಆಗಿದ್ದು, ಯೂಶ್ವಲಿ ನಾವು ಪವರು ಪೊಸಿಷನಲ್ಲಿರೋರನ್ನ ನೋಡಿದಾಗ ನಾವೇ ಒಂದು ಇದು ಕಟ್ಕೊಂಡ್ಬಿಡ್ತೀವಿ. ಇವ್ರನ್ನ ಹೆಂಗೆ ಅಪ್ರೋಚ್ ಮಾಡೋದು, ಇವ್ರು ತುಂಬ ಅರ್ಥ ಇರ್ತಾರೇನೋ, ಇವ್ರು ಆಲ್ವೇಸ್ ಇಸ್ ಸ್ಮೈಲಿಂಗ್ ಥರ ಮೆಲ್ಲ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಸೈಕಾಲಜಿ. ಆಮೇಲೆ ನಿಮ್ಮದು ಒಂದು ಭಾಳ ಸ್ಟ್ರಾಂಗಾಗಿ ಕಮ್ಯುನಿಕೇಷನ್ ಬಂದಿದ್ದು ಐ ಲೈಕ್ ಟು ಕ್ರಿಯೇಟ್ ಜಾಬ್ಸ್ ಅಂತ. ಆಮೇಲೆ ಒಂದಿಬ್ಬರು ಇದ್ರೂ ಅಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮದೊಂದು ತಲೆ ವಿಂಡೋ ಓಪನ್ ಆಗಿದೆ. ಇದು ಇಲ್ಲಿ ಹೌ ಕ್ಯಾನ್ ವೇರ್ ಇಸ್ ಅನ್ ಆಪರ್ಚುನಿಟಿ. ಸೊ ಯು ಆರ್ ದಿ ಆಪರ್ಚುನಿಟಿ ಹಂಟರ್. ಓಕೆ, ಸೊ ಟುಡೇ ಎಸ್ಪೆಷಲಿ ವಿ ಆರ್ ಇನ್ ದ ಸ್ಟಾರ್ಟಪ್ ಇದು ಏನಂತೀರಾ ಸರ್, ಇದು ದಿಸ್ ವರ್ಲ್ಡ್ ಇಸ್ ನಾವು ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ಏಂಜಲ್ ಇನ್ವೆಸ್ಟರ್ಸ್, ಸೀಡಿಂಗ್ ಅಂತ ಇವೆಲ್ಲ ಪದಗಳು. ಎಲ್ಲ ಎಲ್ಲೂ ಇದ್ದಿದ್ದಿಲ್ಲ ಸರ್. ಸೊ ಟುಡೇ ಲಾಟ್ ಆಫ್ ಹೆಣ್ಮಕ್ಳು ವಾಚಿಂಗ್ ದಿಸ್. ಐ ಸ್ಟಿಲ್ ಫೀಲ್ ವಿಮೆನ್ ಆಂಟ್ರಪ್ರಿನರ್ಶಿಪ್ಪಲ್ಲಿ ಲ್ಯಾಕ್ ಆಫ್ ಗೈಡೆನ್ಸ್ ಇದೆ. ಅಂದರೆ ದೇ ಡೋಂಟ್ ನೋ ಹೌ ಟು ಗೋ. ಫಸ್ಟ್ ಆಫ್ ಆಲ್ ದೇ ಡೋಂಟ್ ನೋ ಹೌ ಟು ಅಪ್ರೋಚ್, ವಾಟ್ ಟು ಡೂ. ಪ್ಲೀಸ್ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ಆಸ್ ಟು ವಿಮೆನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ಹೌ ಕ್ಯಾನ್ ದೇ ಯೂಸ್ ಇವತ್ತಿನ ರಿಸೋರ್ಸ್ ಆ್ಯಂಡ್ ವೇರ್ ಇಂಡಿಯಾ ಇಸ್ ಫ್ಲರಿಶಿಂಗ್ ಎಟ್ ದಿಸ್ ಪಾಯಿಂಟ್ ಇನ್ ಟೈಮ್ ನಾವು. ನಂದು ಫಸ್ಟ್ ಅಬ್ಸರ್ವೇಷನ್ನು, ವಿಮೆನ್ ಎಂಟರ್ಪ್ರಿನರ್ಸ್ ಆರ್ ಫಾರ್ ಬೆಟರ್ ದನ್ ಮೆನ್ ಎಂಟರ್ಪ್ರಿನರ್ಸ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಯಾಕೆ? ಬಿಕಾಸ್ ದೇ ಆರ್ ಮಲ್ಟಿಟಾಸ್ಕರ್ಸ್. ಮೆನ್ ಆರ್ ನಾಟ್. ಮೆನ್ ಜನರಲಿ ದೇ ಆರ್ ಫೋಕಸ್ಡ್, ದೇ ಡೂ 1 or 2 things at a time. ಬಿಯಾಂಡ್ ದ್ಯಾಟ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಜಸ್ಟ್ ಇಮ್ಯಾಜಿನ್ ಎ ವುಮೆನ್, ಶಿ ಮ್ಯಾನೇಜಸ್ ದ ಹೌಸ್, she manages the children, she manages the in-laws, she manages the husband, she manages the neighbors, she attends the wedding, and she will smile. When she is not able to smile also, she smile. ಎಲ್ಲ ಚೆನ್ನಾಗಿಲ್ಲ ಹೋದ್ರೂ ಭಾಳ ಚೆನ್ನಾಗಿದೆ ಅಂತ ಕತೆ ಹೇಳ್ತಾರೆ. ಕರೆಕ್ಟ್ ತಾನೆ? ಯಜಮಾನರು ಜೋರಿದ್ರೂ ರಾಮಚಂದ್ರ ಅಂತ ಹೇಳ್ತಾರೆ. ಎಷ್ಟಿದ್ರೂ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಶಿ ಸ್ಟಿಲ್ ಫೀಲ್ಸ್ ದ್ಯಾಟ್ ಟುಮಾರೋ ವಿಲ್ ಬಿ ಎ ಬೆಟರ್ ಡೇ. Just ask that lady, why is you are still smiling? She said, no, tomorrow will be a better day. Day after tomorrow will be better than tomorrow. She lives on the hopes. The biggest requirement of an entrepreneur is live on hopes. Wow. Correct? That men will not have. ಅವ್ರಿಗೇನಾದರೂ ಆಫೀಸಲ್ಲಿ ಕೆಲಸ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ಮನೇಲಿ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆಲ್ಲಾನು. ಕರೆಕ್ಟಾ?
ಇಮ್ಯಾಜಿನ್ ದಟ್ ಆಫೀಸಲ್ಲಿ ಮೀಟಿಂಗ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗಿರುತ್ತೆ. ಊಟ ಮಾಡ್ಬೇಕಾದ್ರೆ ಮಕ್ಳು ಹೇಳ್ತಾರೆ ಏನೋ ಮೋಸ್ಟ್ಲಿ ಆಫೀಸಲ್ಲಿ ನಂಗೆ ಲಾಟಿ ಮಾಡ್ಕೊಂಡಿರ್ಬೋದು ಅಂತ ಆಗುತ್ತಲ್ವಾ. ಬಟ್ ಕ್ಯಾನ್ ಯು ಮೇಕ್ ಔಟ್ ದಟ್ ಇನ್ ಅ ವಿಮೆನ್? ನೋ. ಈವನ್ ಇಫ್ ಹಿ ಈಸ್ ಅಪ್ಸೆಟ್ ವಿತ್ ದ ಇನ್-ಲಾಸ್ ಅಟ್ ಹೋಮ್, ವೆನ್ ಹಸ್ಬೆಂಡ್ ಕಮ್ಸ್, he will not be able to make out because she compartmentalizes. And this compartmentalization is that I'm a wife, or I'm a daughter, I'm a daughter-in-law, I'm a mother, I'm a sister. This compartmentalization, imagine that you do it in your office space, you become a fantastic leader. ವೆರಿ ನೈಸ್. Now, this is what I am telling them, that why do you need anybody's permission to become an entrepreneur? You are by birth an entrepreneur. You need to just get out and do it. And this multitasking, what you're doing, and the longest hours are put in by women in this world, not by men. At home, she gets up first, she sleeps last. Wake up to fresh ideas. Repose. She no holidays for her, no CL, no DL, no bonus, no incentive. ಅಲ್ವಾ? Alva? And still she works with full heart, full dedication. ಮನೆಗೆ ಇಷ್ಟು ಮಾಡ್ಬೇಕಾದ್ರೆ Imagine that. If the portion of that is dedicated outside, I'm not saying that she should not do home related work, but she is able to do everything. And she can manage the household work also, she can manage the office work also. So my request to all the women out there, your followers, do small things, you get the result, then you scale it up. Like ಚಿಕ್ಕದಾಗಿ ನೀವೊಂದು 4 ಜನ ಕೆಲಸದವ್ರನ್ನ ಇಟ್ಕೊಂಡ್ಬಿಟ್ಟು ಒಂದು ಏನಾದರೂ ಮಾಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿ, ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿ, ಅದ್ರಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ 10 ಜನಕ್ಕೆ ತೊಗೊಳ್ಳಿ, ಅದ್ರ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ 20 ಜನಕ್ಕೆ ತೊಗೊಳ್ಳಿ, ಆಮೇಲೆ 200 ಜನ ಆಗುತ್ತೆ. ಎಲ್ಲ ಎಂಟರ್ಪ್ರಿನರ್ಸನ್ನು ಓವರ್ ನೈಟ್ ದೊಡ್ಡದಾಗಿ ಲ್ಯಾಂಡ್ ಬಿಲ್ಡಿಂಗ್ ಮೆಷಿನ್ ತೊಗೊಂಡು ಮಾಡೋ ಅಗತ್ಯ ಇಲ್ಲ. ಒಂದು ಪೈಲಟ್ ಸ್ಟಡಿ ಅಂತ ಹೇಳ್ತೀವಿ ನಾವು, ಚಿಕ್ಕದಾಗಿ ಮಾಡಿ, ನಿಮ್ಮ ಗ್ಯಾರೇಜಲ್ಲೇ ಮಾಡಿ, ಇಲ್ಲ ಪಕ್ಕದ ಮನೆ ಗ್ಯಾರೇಜಲ್ಲೇ ಮಾಡಿ, ಇಲ್ಲ ಕಿಟ್ಟಿ ಪಾರ್ಟಿಯಲ್ಲೇ ಡಿಸ್ಕಷನ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಮಾಡಿ. ನಾನು ಎಷ್ಟೋ ಜನ ನೋಡ್ತೀನಿ, ನಾನು ಅವರು ಸ್ಯಾರಿ ಎಲ್ಲಾನು ಸೂರತ್ಗೆ ಹೋಗಿ ಬನಾರಸ್ಗೆ ಹೋಗಿ ಸ್ಯಾರಿ ತೊಗೊಂಬಂದ್ಬಿಟ್ಟು ಅವ್ರ ಫ್ರೆಂಡ್ಸೆಲ್ಲ ಕರ್ಸ್ಬಿಟ್ಟು ಒಂದು 20% 30% ಮಾರ್ಜಿನ್ ಇಟ್ಕೊಂಡು ಮಾರ್ಬಿಟ್ಟು ದುಡ್ಡು ಮಾಡ್ತಾ ಇದ್ದಾರೆ. ದಟ್ ಈಸ್ ಎಂಟರ್ಪ್ರಿನರ್ಶಿಪ್. Then you can open your own showroom, then 2 showrooms, then 10 showrooms, then 20 showrooms. ಹಾಗಾಗಿ every woman should know that they're cut out for bigger things. Number 2, do not underestimate their capability. They're far better than men at any point in time, no doubts in my mind. And in Jyoti Labs, 90% of our workers are women. ವಾವ್. In factory, 90% of the people are women and never had labor problems. Because they understand. Should we just say pat on They the back? understand that this job is very important. And if we pay them well, we pay them more than Minimum Wages Act, we pay them well, we educate their children, we take care of their health in such a way that they feel that they are feeding the family. Now, that's why there is no labor issues. But you see the same situation if you have men, somewhere there will be some kind of a problem they bring in. Correct alva? So, ನಾನು ಹೇಳ್ತಾ ಇರೋದು, men are men, they always do what is right, and country is majority they're running it, it's fine. But small baby steps for women is that become a small entrepreneur, then you become bigger entrepreneur. There are a lot of role models like Kiran Majumdar Shah, like Indira Nui. They have done wonderful job. Or Sudhamurthy, wonderful job they have done. Why not you look at them and they in a small way. They also started in a small way. Nobody has become Kiran Majumdar overnight. They have started in a small way. So same way, I expect everyone to follow their dream. Then it may not sound nice, but it is the fact. Do not get emotionally attached to the people so much so that this entire life you have only that emotion left, nothing else. ಓಕೆ. ಹಾಂ, ಅಂದರೆ ಮನುಷ್ಯಗೆ ಅಷ್ಟೊಂದು ಅಟ್ಯಾಚ್ ಆಗಬೇಡಿ. ಇಟ್ ನಿಮ್ಮ ಮೀನ್ಸ್ ಐಡೆಂಟಿಟಿ ಆಫೀಸೋನ ಅದು ಪರ್ಸನಲ್ ಲೈಫ್ ಯಾವ ಸ್ಪೇಸಲ್ಲಿ ಹೇಳ್ತಾ ಇದ್ದೀರಾ? ಎಲ್ಲ ಸ್ಪೇಸಲ್ಲೂ ಎಷ್ಟು ಬೇಕೋ ಅಷ್ಟು ಮಾತ್ರ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಮೆಟೀರಿಯಲ್ ಅಟ್ಯಾಚ್ಮೆಂಟು ಕಮ್ಮಿ ಇಟ್ಕೊಳ್ಳಿ, ಎಮೋಷನಲ್ ಅಟ್ಯಾಚ್ಮೆಂಟು ಕಮ್ಮಿ ಇಟ್ಕೊಳ್ಳಿ, ಜನಗಳ ಜೊತೆ ಅಟ್ಯಾಚ್ಮೆಂಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಈ ವರ್ಲ್ಡ್ ಬಿಟ್ಟು ಹೋಗ್ಬೇಕಾದ್ರೆ ಯಾರ್ದೋ ಹೆಂಡತಿ, ಯಾರ್ದೋ ಸೊಸೆ, ಯಾರ್ದೋ ಮಗಳು ಅಂತ ಹೋಗ್ಬೇಡಿ. ನಿಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಈ ವರ್ಲ್ಡ್ನ ಬಿಡಿ. ವೆರಿ ವೆಲ್ ಸೆಡ್. ಕರೆಕ್ಟ್ ಅಲ್ವಾ? ಇಲ್ಲ ಅಂದರೆ ನಿಮ್ಮ ಐಡೆಂಟಿಟಿನೇ ಕ್ರಿಯೇಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನೋ ಮಾಡಿದ್ರು, ಏನಿಲ್ಲ, ಒಂದು ಚಿಕ್ಕ ಶಾಲೆಯಲ್ಲಿ ಟೀಚರ್ ಆಗಿ ಸಂಬಳ ತೊಗೋಬೇಡಿ.
ಜನ ನಿಮ್ಮನ್ನು ರಿಮೆಂಬರ್ ಮಾಡ್ತಾರೆ. ಏನು ಸಂಬಳ ತೊಗೊಳ್ದೇನೆ ಪಾಪ 20 ವರ್ಷ ಕೆಲಸ ಮಾಡಿದ್ರೆ ಅಂತ ಹೇಳ್ಕೊಂಡು. ನಾ ಹೇಳ್ತಾ ಇರೋದು ಡೂ ಸಮಥಿಂಗ್ ಕಾಂಟ್ರಿಬ್ಯೂಟ್ ಅನ್ನೋದು. ಆ್ಯಂಡ್ ಎವ್ರಿಬಡಿ ಹ್ಯಾವ್ ಹಿಡನ್ ಟ್ಯಾಲೆಂಟ್. We should take it out. We should use that talent. Everybody have a hidden talent. So whole idea is that how do we make use of that? Interesting that how MDs like you representing big companies, so many learnings over changing times of India ನೋಡ್ಕೊಂಡು ಬಂದಿರೋರು ಈ ಥರದ ಒಂದಷ್ಟು ಮಾತುಗಳು ಹೇಳಿದಾಗ ಐ ಆಮ್ ಶೋರ್ ಇವತ್ತಿನ ಯಂಗ್ ವಿಮೆನ್, ಯಂಗ್ ಇಂಡಿಯಾ ಇವತ್ತಾಗಲೇ ಅಂದರೆ ಒಂದು 30 years ಕಂಪೇರ್ ಮಾಡಿದ್ರೆ ಮುಂಚೆ ಮನೆಯಲ್ಲಿ ಒಂದು 10 ಜನ ಹೆಣ್ಮಕ್ಳಲ್ಲಿ ಯಾರೋ 2 ಕೆಲಸಕ್ಕೆ ಹೋಗೋರು. ನಮ್ಮ ತಾಯಿನೂ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಶಿ ವಾಸ್ ಅ ಸಿಂಗಲ್ ಪೇರೆಂಟ್. ಮನೇಲಿ ಅನಿವಾರ್ಯ ಇತ್ತು. ಬ್ಯಾಂಡ್ ಅವ್ರ ತಲೆ ಮೇಲೆ ಒಂದು ಕತ್ತಿ ಇತ್ತು. ಶಿ ಹ್ಯಾಡ್ ಟು ಗೋ ಗೆಟ್ ದ ಬ್ರೆಡ್ ಫಾರ್ ದ ಫ್ಯಾಮಿಲಿ. ಅದು ಅವತ್ತಿಂದ ಇಂಡಿಯಾ. ಇವತ್ತಿಂದ ಇಂಡಿಯಾ ಅವ್ರ ಮಗಳು ನಾನು ಕಷ್ಟನ ನೋಡಿದ್ದೀನಿ, ಇವತ್ತು ನಿಂತಿದ್ದೀನಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನನ್ನ ಜನ್ರೇಷನ್ ಮಾತಾಡೋದಾದ್ರೆ, ಟುಡೇ ವಿಮೆನ್ ನಾಟ್ ನೆಸೆಸರಿಲಿ ಹ್ಯಾವ್ ಟು ವರ್ಕ್ ಫಾರ್ ಕಂಪಲ್ಷನ್. ಯು ಹ್ಯಾವ್ ಟು ಆಲ್ಸೋ ವರ್ಕ್ ಫಾರ್ ಕಾಂಟ್ರಿಬ್ಯೂಷನ್ ಇನ್ ಕ್ರಿಯೇಷನ್. ಸೊ ಹಾಗಾಗಿ ಐ ಥಿಂಕ್ ವಿ ವಿಲ್ ಡೆಫಿನೆಟ್ಲಿ ಇನ್ಸ್ಪೈರ್ ಥ್ರೂ ನಿಮ್ಮ ಒಂದು ಟಾಕ್ಸು. ನಾವು ಮೂವಿಂಗ್ ಆನ್, ನೀವು ಒಂದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಪೈಲಟ್ ಆಗಿ ದೆನ್ ಅದನ್ನು ಸ್ಕೇಲ್ ಮಾಡಿ ಅಂತ. ಸೊ ನಾನು ನೋಡೋ ಒಂದು ಸುತ್ತಮುತ್ತ ಕಾಣೋ ಇದರಲ್ಲಿ ಹೆಣ್ಮಕ್ಳಿಗೆ, ಆಂಟ್ರಪ್ರಿನರ್ಸ್ಗೆ ಆ ಸ್ಕೇಲ್ ಮಾಡೋದಿದೆಯಲ್ಲ, ಆ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಈಗ ಮನೆ ಮಟ್ಟಿಗೆ ಸೀರೆ ಮಾರೋದು ಬೇರೆ, ಹಪ್ಪಳ ಸಂಡಿಗೆ ಒಂದಾದರೆ, ಇವತ್ತಿಗೆ ಇವನ್ ಹ್ಯಾಡ್ ಯೋಗ ಬಾರ್ ಫೌಂಡರು ಸುಹಾಸಿನಿ ಅಂತ. ಶಿ ಈಸ್ ಅ ವುಮನ್ ಹೂ ಸ್ಟಾರ್ಟೆಡ್ ದಟ್ ಯೋಗ ಬಾರ್ ಪ್ರೋಟೀನ್ ಬಾರ್ ಬಿಸ್ನೆಸ್ ವಿತ್ 10 lakh rupees ಆ್ಯಂಡ್ ಲೇಟರ್ ಶಿ ಹ್ಯಾಸ್ ಸೋಲ್ಡ್ ಇಟ್ ಟು ITC ಫಾರ್ 500 crores. ಶಿ ಇಸ್ ಅ ಸಕ್ಸಸ್ ಸ್ಟೋರಿ. ಅವ್ರ ಜರ್ನಿ ಅವ್ರು ಮಾತಾಡಿದ್ದಾರೆ. ಬಟ್ ಹೌ ಮೆನಿ ಸುಹಾಸಿನೀಸ್ ಕ್ಯಾನ್ ವಿ ಫೈಂಡ್? ದ ಲೈಕ್ ಹೌ ನೀವು ಯೋಚನೆ ಮಾಡ್ತೀರಾ, ಹೌ ಮೆನಿ ಜಾಬ್ಸ್ ಕ್ಯಾನ್ ವಿ ಕ್ರಿಯೇಟ್? ಅದೇ ಥರ ಹೌ ಮೆನಿ ವಿಮೆನ್ ಆಂಟ್ರಪ್ರಿನರ್ಸ್ ಡೂ ವಿ ಕ್ರಿಯೇಟ್ ಕನ್ಸಿಸ್ಟೆಂಟ್ಲಿ? ಅದಕ್ಕೆ ಪ್ಲೀಸ್ ಗಿವ್ ದೆಮ್ ಸಮ್ ಇದು how to think, whom to approach, how do they scale that ಇದು. ಓಕೆ, ಫಸ್ಟು ಐಡಿಯಾ ಯಾರು ಕೊಡೋದಿಲ್ಲ, ಐಡಿಯಾ ಅವರಿಗೆ ಬರಬೇಕು, ಡ್ರೀಮ್ ಅವರೇ ಮಾಡಬೇಕು. ಅವ್ರಿಗೆ ಯಾವುದರಲ್ಲಿ ಕಂಫರ್ಟ್ ಅನಿಸುತ್ತೆ ಎಂಟರ್ಪ್ರಿನರ್ ಆಗಬೇಕಾದ್ರೆ ಅದನ್ನು ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಯಾವುದೇ ಬಿಸ್ನೆಸ್ಸನ್ನು ನೀವು ಥಿಂಕ್ ಮಾಡಬೇಕಾದ್ರೆ ಅದು ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಶಾರ್ಟ್ ಟರ್ಮಲ್ಲಿ ಮೆನಿ ಶಾರ್ಟ್ ಟರ್ಮ್ಸ್ ವಿಲ್ ಬಿಕಮ್ ಒನ್ ಲಾಂಗ್ ಟರ್ಮ್, ಬಟ್ ಒನ್ ಲಾಂಗ್ ಟರ್ಮ್ ಕ್ಯಾನ್ ಬಿ ಮೇಡ್ ಇನ್ ಟು ಸ್ಮಾಲರ್ ಶಾರ್ಟ್ ಟರ್ಮ್ಸ್. ಅದನ್ನೊಂದು ಪ್ಲ್ಯಾನ್ ಮಾಡ್ಕೋಬೋದು. ಎರಡನೇದು, ಪೈಲಟ್ ಒಂದು ಮಾಡಬೇಕಾದ್ರೆ ಯಾತಕ್ಕೆ ನಾವೊಂದು ಪೈಲಟ್ ಸ್ಟಡಿ ಮಾಡ್ಕೊಳ್ಳಿ ಅಂತ ಕಾನ್ಸೆಪ್ಟನ್ನ ಪ್ರೂವ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಲಾಸ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ನೀವು ಚಿಕ್ಕದಾಗಿ ಮಾಡಬೇಕಾದ್ರೆ ಲಾಸ್ ಆದ್ರೂ ಚಿಕ್ಕದಾಗಿ ಲಾಸ್ ಆಗುತ್ತೆ, ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆವಾಗ ತುಂಬ ಜನ ಹತ್ರ ಕೇಳಿಸ್ಕೊಳ್ಳೋ ಅಗತ್ಯ ಬರೋದಿಲ್ಲ. ಆಯಿತು, 2 ಜನ ಹೇಳ್ಬೋದು, ನಾನು ಹೇಳಿದ್ದೆ ಮಾಡಬೇಡ ಅಂತ ಹೇಳಿ ಮಾಡಿದೆ ಪರವಾಗಿಲ್ಲ ಅಂತ ಹೇಳೋಷ್ಟರಲ್ಲೇ ಮಾಡಬೇಕು. ಪ್ಲಸ್ ನಿಮ್ಗೊಂದು ಲರ್ನಿಂಗ್ ಸಿಗುತ್ತೆ. ನಾನು ಹೇಳೋದು ಪೈಲಟ್ ಸ್ಟಡಿ ಮಾಡಬೇಕಾದ್ರೆ ಅದೇನಾದ್ರು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆ ವರ್ಕ್ ಆಗಿಲ್ಲ ಅಂತ ನಿಮಗೆ ರೀಸನ್ ಸಿಗುತ್ತೆ. ಅದನ್ನು ನೀವು ಕರೆಕ್ಟ್ ಮಾಡಿಕೊಂಡು ಸೆಕೆಂಡ್ ಸ್ಟೇಜಿಗೆ ಹೋಗ್ಬೇಕಾದ್ರೆ ಸುಲಭ ಆಗುತ್ತೆ. ಒಂದು ಸಲ ನಿಮಗೆ ಸಕ್ಸಸ್ ಕಾಣಿದ್ರೆ, ಅಂದರೆ ಯಾವ ಥರದ ಬಿಸ್ನೆಸ್ಸನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅದಕ್ಕೆ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಡಿಸ್ರಪ್ಷನ್ ಅಂತ ಹೇಳಿದ್ರೆ, ನಿಮ್ದು ಏನೋ ಒಂದು ಐಡಿಯಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಹೇಳಬೇಕು, ನೋಡು ಇದು ವರ್ಕ್ ಆಗಲ್ಲ, ಅದಕ್ಕೆ ತಲೆ ಕೆಳಕ್ಕೆ ಹೋಗಬೇಡ, ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಮರ್ತು ಬಿಡು ಅಂತ ಹೇಳ್ತಾರಲ್ಲ, ದ್ಯಾಟ್ ವಿಲ್ ವರ್ಕ್. ಯಾರು ಅದು ಚೆನ್ನಾಗಿದೆ, ಇದು ಮಾಡು, ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಐಡಿಯಾ ಅಂತ ಹೇಳ್ತಾರೆ, ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅದು ವರ್ಕ್ ಆಗಲ್ಲ. ಡಿಸ್ರಪ್ಷನ್ ಅಂತ ಹೇಳಿದ್ರೆ an idea which is first time you are disrupting the existing business. Second, the disruption means it is faster, it is cheaper, and it is technology enabled. It should make appeal to the local people, it should make the appeal to the world people also. Classic example is Ola. Anything you take, ಅಂದರೆ ಒನ್ ಆಫ್ ದ anything you take, ನಾವು ಮಾಡೋದನ್ನು ಯಾರಾದರೂ ಹೇಳ್ತು ಅಂತ ಹೇಳಿದ್ರೆ ಅವ್ರು ಹೇಳಬೇಕು, ಇದೆಲ್ಲ ಐಡಿಯಾ ಎಲ್ಲಿಂದಮ್ಮ ಬರುತ್ತೆ ನಿನಗೆ ಈ ಥರದ್ದೆಲ್ಲ ಐಡಿಯಾ ಅಂತ ಹೇಳಿ ಮುಂದೆ ಹೋಗ್ಬೇಕಂತ ಹೇಳ್ತಾ ಇರ್ತಾರ ಆ ಥರ. ಆ್ಯಂಡ್ ಇಫ್ ಯು ಸಿ ಎನಿಥಿಂಗ್ ವಿಚ್ ಇಸ್ ಸಕ್ಸಸ್ಫುಲ್ ಇನ್ ಸ್ಟಾರ್ಟಪ್ ಆರ್ ಡಿಸ್ರಪ್ಷನ್ ಆರ್ ನ್ಯೂ ಏಜ್ ಬಿಸ್ನೆಸ್, ನೋಬಡಿ ವಿಲ್ ಹ್ಯಾವ್ ಬಿಲೀವ್ ದಟ್ ಸಚ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾನು ಯಾರಿಗಾದ್ರೂ ಹೇಳ್ಬಿಟ್ಟು ನನಗೆ ಈಗ ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳಿದ್ರೆ ನಾನು ಆ್ಯಪಲ್ಲಿ ಹಿಂಗೆ ಮಾಡಿಬಿಡ್ತೀನಿ, 15 ನಿಮಿಷ ಮಸಾಲೆ ದೋಸೆ ಬರ್ತಾ ಅಂತ ಹೇಳಿದ್ರೆ, ಯಾಕಪ್ಪ ಈ ಥರ ಎಲ್ಲ ಕನ್ಸು ಕಾಣ್ತೀಯಾ, ಮುಗಿತಾ ಇದ್ರಲ್ಲ, ಏನೆಲ್ಲ ಕೂತ್ಕಡೆ ಬೇಕಾ ನಿನಗೆ, ಎದ್ದೋಗು ಅಂತ. ಯಪ್ಪ ಕನ್ಸು ಕಾಣ್ತೀಯಾ, ನೀವು ಹೋಟ್ಲು ಹೋಗಿ ಕೂತ್ಕೊಂಡ್ರೆ ಅರ್ಧ ಗಂಟೆ ತೊಗೊಳ್ತಾರೆ ಕೊಡ್ಲಿಕ್ಕೆ ಅವ್ರು ಮಸಾಲೆ ದೋಸೆ, ನಿನಗೆ 15 ನಿಮಿಷದಲ್ಲಿ ಕೊಡ್ತಾರೆ, ಅದಾಗೋಗೋ ವಿಚಾರನ ಅಂತ ಹೇಳ್ಕೊಂಡು ಹೇಳೋರು. ನೀವು
ನಾನೇನಾದರೂ ಇಲ್ಲಪ್ಪ ಇಲ್ಲಿಂದ ಡೆಲ್ಲಿಗೆ ನಾವು 2,000 ರೂಪಾಯಿ ಫ್ಲೈಟಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಯಾಕಯ್ಯ 2,000 ರೂಪಾಯಿ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗೋಕ್ಕಾಗತ್ತಾ? ಇಲ್ಲಿಂದ ಬೆಂಗಳೂರಿಂದ ಚೆನ್ನೈ ಹೋಗ್ಬೇಕಾದ್ರೆ 1,500 ರೂಪಾಯಿ ತೊಗೊಳ್ತಾರೆ ಅವರು. ಈಗ ಎಲ್ಲನೂ ಆಗಿದೆ ಅಲ್ವಾ, ಲೋ ಕಾಸ್ಟ್ ಏರ್ಲೈನುಗಳು ಬಂದಿದೆ. ಈ ಕೂತಿದ್ದ ಕಡೆಯಿಂದ ನಾವು ಎಲ್ಲಿ ಬೇಕಾದ್ರೂ ಹೋಟ್ಲು ಬುಕ್ ಮಾಡ್ಬೋದು. ಕೂತಿದ್ದ ಕಡೆ ನಾವು ಯಾವ ದೇಶಕ್ಕೆ ಬೇಕಾದರೂ ಯಾವ ರೇಟಲ್ಲಿ ಹೋಗ್ಬೇಕಂತ ನಮ್ಗೆ ಸಿಗುತ್ತೆ. ನಮಗೆ ಟ್ರಾವೆಲ್ ಆಗಲಿ, ಹೋಟೆಲ್ಸ್ ಆಗಲಿ, ಹಾಸ್ಪಿಟಾಲಿಟಿ ಆಗಲಿ, ಇಲ್ಲ ನಿಮ್ಮ ಸ್ವಿಗ್ಗೀಸ್ ಇರಲಿ, ಝೊಮ್ಯಾಟೋಸ್ ಇರಲಿ, ಎಲ್ಲನೂ ಡಿಸ್ರಪ್ಷನ್ ಆಗಿದೆ. ಅದಕ್ಕೆ ನೀವು ಕೂತಿದ್ದ ಕಡೆ ನಿಮಗೊಂದು ಐಡಿಯಾ ನಾವು ಯಾಕೆ ಈ ಥರ ಮಾಡಬಾರ್ದು? ಸೊ ಎನಿಥಿಂಗ್ ವಿಚ್ ಯು ಡೂ, ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಡಿಸ್ರಪ್ಟ್ ಮಾಡೋ ಅಂಥ ಒಂದು ಐಡಿಯಾ ಒಂದು ಥಿಂಕ್ ಮಾಡಿ. ಓವರ್ನೈಟ್ ಬರೋದಿಲ್ಲ, ಬಟ್ ಥಿಂಕ್ ಮಾಡ್ತಾ ಇದ್ರೆ ಬಂದೇ ಬರುತ್ತೆ. ಬಂದಮೇಲೆ ಅದು ಬರ್ಕೋಬೇಕು. ಅದಾದ್ಮೇಲೆ ಒಂದು ಪೈಲಟ್ ಸ್ಟಡಿ ಮಾಡಬೇಕು. ಪೈಲಟ್ ಸ್ಟಡಿಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ದೆನ್ ಫಸ್ಟ್ ಈಸ್ ಗೌರ್ಮೆಂಟ್ದು ಪಾಲಿಸಿಗಳಿದೆ. ವಿಮೆನ್ ಪಾಲಿಸೀಸು ವೆರಿ ಫ್ರೆಂಡ್ಲಿ. ಕನ್ನಡ ಗೌರ್ಮೆಂಟಲ್ಲೇ 10 ಲಕ್ಷ 20 ಲಕ್ಷ ತನಕ ಏನೂ ಸೆಕ್ಯೂರಿಟಿ ಇಲ್ದೇ ನಿಮಗೆ ಗೌರ್ಮೆಂಟಿಂದ ಅದ್ರ ಸಪೋರ್ಟ್ ಬಗ್ಗೆ ಸಿಗುತ್ತೆ. ಒಂಚೂರು ಬೆಳಕು ಚೆಲ್ಲಿ ಸರ್, ಎಷ್ಟೊಂದು ನನಗೆ ಗೊತ್ತಿಲ್ಲ. ನಿಮಗೆ 10 ಲಕ್ಷದಿಂದ 1 ಕೋಟಿ ತನಕ ಮುದ್ರಾ ಲೋನಿಂದ ಹಿಡಿದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ ತನಕ ವಿತೌಟ್ ಸೆಕ್ಯೂರಿಟಿ ನಿಮಗೆ ಲೋನ್ಗಳು ಕೊಡ್ತಾರೆ. ಎಲ್ಲಿ ಹೋಗ್ಬೇಕು ಸರ್ ಇದಕ್ಕೆ? ಅದಕ್ಕೆ ಒಂದು ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಇದೆ, ಉದ್ಯೋಗ ಮಿತ್ರನೇ ಅವರು. ಅಲ್ಲಿ ಹೋಗಬೇಕು, ಅಲ್ಲಿ ಎಲ್ಲ ಮಾಹಿತಿನೂ ನಿಮಗೆ ಸಿಗುತ್ತೆ ಕರ್ನಾಟಕ ಸ್ಟೇಟದ ಪಾಲಿಸಿ ಬಗ್ಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ಬೋದು. ವಿಮೆನ್ ಎಂಟರ್ಪ್ರಿನರ್ಶಿಪ್ ಸೆಲ್ಲೇ ಅಂತ ಇದೆ, ಆ ವಿಮೆನ್ ಎಂಟರ್ಪ್ರಿನರ್ಶಿಪ್ ಸೆಲ್ಗೆ ಹೋಗಬೇಕು. ಇದೆಲ್ಲ ಕಷ್ಟಪಡಬೇಕು, ಹೋಗಿ ಡೀಟೇಲ್ಸ್ ತೊಗೊಳ್ಬೇಕು, ಹೇಳಬೇಕು ಅವ್ರಿಗೆ ನಾನು ವಿಮೆನ್ ಎಂಟರ್ಪ್ರಿನರ್, ನಾನೊಂದು ಐಡಿಯಾ ಇದೆ, ನಿಮ್ಗೇನು ಐಡಿಯಾ ಅಂತ ಹೇಳೋದಿಲ್ಲ ನಾನು. ಯಾಕಂದ್ರೆ ನೀವು ಆ ಕಡೆ ಹೋದ್ಮೇಲೆ ಮತ್ತೆ ಬೇರೆ ಯಾರು ಸ್ಟಾರ್ಟ್ ಮಾಡಬಾರ್ದಲ್ಲ ನಿಮ್ಮ ಐಡಿಯಾನ. ಅವ್ರಿಗೆ ಐಡಿಯಾ ಹೇಳ್ಬಾರ್ದು, ನಮಗಿದೆ ಏನೇನು ಕೊಡ್ತೀರ ನೀವು. ಆವಾಗ ಸಾಮಾನ್ಯವಾಗಿ 1 ಕೋಟಿ ಇನ್ವೆಸ್ಟ್ಮೆಂಟ್ ತನಕ ಜಾಸ್ತಿ ಸೆಕ್ಯೂರಿಟಿ ಇಲ್ದೇ ಲೋನ್ಸ್ ಸಿಗುತ್ತೆ. ಪ್ಲಸ್ ನೀವು ಲ್ಯಾಂಡ್, ಬಿಲ್ಡಿಂಗು, ಮಿಷನರಿಗೆಲ್ಲ ಇನ್ವೆಸ್ಟ್ ಮಾಡೋದನ್ನು ನೀವು ಅದನ್ನು ಪೋಸ್ಟ್ಪೋನ್ ಮಾಡಬೇಕು. ಲ್ಯಾಂಡ್ ತೊಗೊಳಕ್ಕೆ ಹೋಗಬೇಡಿ, ಬಾಡಿಗೆ ಜಾಗದಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಿ. ಮಿಷಿನನ್ನು ಬೇರೆ ಯಾರ್ದಾರು ಮಿಷಿನ್ ಇತ್ತು ಅಂತ ಹೇಳಿದ್ರೆ ಔಟ್ಸೋರ್ಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಅದು ಸೆಕೆಂಡ್ ಲೆವೆಲ್ ಗ್ರೋತು. ಆಮೇಲೆ ನಿಮ್ಮದೇ ಓನ್ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಆಮೇಲೆ 1 ವರ್ಷದಲ್ಲಿ ಏನಾಗುತ್ತೆ, 2 ವರ್ಷದಲ್ಲಿ ಏನಾಗುತ್ತೆ, 5 ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ ಪ್ಲ್ಯಾನ್ ಹಾಕಿ. 1 ವರ್ಷದಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು 1 ವರ್ಷದಲ್ಲೇ ಆಗಬೇಕು. ಆದರೆ 12 ತಿಂಗಳಿರೋದು 10 ತಿಂಗಳಲ್ಲಿ ಮಾಡಿ, 10 ಇರೋದು 8ಕ್ಕೆ ಮಾಡಿ. ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು 5ನೇ ವರ್ಷ ಅಂದರೆ ಆಗೋದಿಲ್ಲ ಅದು. ಸೊ ಯು ನೀಡ್ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಥಾಟ್ಸ್. ಯು ಶುಡ್ ರೈಟ್ ಎ ನೈಸ್ ಬಿಸ್ನೆಸ್ ಪ್ಲ್ಯಾನ್. ಅದಕ್ಕೆ CAಗಳ ಅಗತ್ಯ ಇಲ್ಲ, ಅದಕ್ಕೆ ಅಡ್ವೈಸರ್ಸ್ ಅಗತ್ಯ ಇಲ್ಲ. ನೀವೇ ಕೂತ್ಕೊಂಡು ಯಾವ ಥರ ಪೇಪರ್ ಪೆನ್ ತೊಗೊಂಡು ಬರೀತೀರೋ ಬರ್ಕೊಳ್ಳಿ. ಎಷ್ಟು ಸೇಲ್ಸ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಮಾರ್ಜಿನ್ ಇರುತ್ತೆ, ಆ ಮಾರ್ಜಿನಲ್ಲಿ ಎಷ್ಟು ನಮಗೆ ಉಳಿಯುತ್ತೆ. ಫೈನಲಿ 10% ಜಾಸ್ತಿ ಪ್ರಾಫಿಟ್ ಇದ್ದರೆ ಇಂಡಿಯಾದಲ್ಲಿದ್ದು ಒಳ್ಳೆ ಬಿಸ್ನೆಸ್. 100 ರೂಪಾಯಿ ನಿಮ್ಗೆ ವ್ಯಾಪಾರ ಆದರೆ 10 ರೂಪಾಯಿ ಪ್ರಾಫಿಟ್ ಇತ್ತು ಅಂದರೆ ಒಳ್ಳೆ ಬಿಸ್ನೆಸ್ ಅದು. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯು ವಿಲ್ ನೆವರ್ ಗೋ ರಾಂಗ್. ಗೋ ಸ್ಲೋ, ಗೋ ಸ್ಟಡಿ, ಬಟ್ ಗೋ ಅಂಡ್ ದ ರೈಟ್ ಡೈರೆಕ್ಷನ್ ಮಿಸ್ ಆದರೆ ಮತ್ತೆ ಯೂಟರ್ನ್ ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಡೈರೆಕ್ಷನ್ ಪರ್ಫೆಕ್ಟಾಗಿರಬೇಕು, ನಿಧಾನಕ್ಕೆ ಹೋಗಬೇಕು. ಸ್ವಿಫ್ಟಾಗಿ ಫಾಸ್ಟಾಗಿ ಹೋಗದೆ ಹೋದ್ರೂ, ನಿಧಾನಕ್ಕೆ ಹೋದ್ರೂ ಸ್ಟಡಿಯಾಗಿ ಹೋಗ್ತಾನೇ ಇರಬೇಕು. ಆಮೇಲೆ ರಜಾ ತೊಗೋಬಾರ್ದು. 365 ದಿನ ಕೆಲಸ ಮಾಡಬೇಕು. ನಿಮ್ಮದೇ ನೀವು ವ್ಯಾಪಾರ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ಸ್ಯಾಟರ್ಡೆ ಸಂಡೇ ಇಲ್ಲ, ಬರ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಅದೆಲ್ಲ ಒಂದು 5 ವರ್ಷಕ್ಕೋಸ್ಕರ ಮರ್ತು ಬಿಡಬೇಕು. ನಿಮ್ಮದೇ ನೀವು ಮಾಡಬೇಕಾದಕ್ಕೆ ಯಾವುದಕ್ಕೂ ಟೈಮ್ ಇರಲ್ಲ. ಅಂದರೆ ಇಫ್ ಯು ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್ ಯು ಶುಡ್ ಗೆಟ್ ಅಬ್ಸೆಸ್ಡ್ ವಿತ್ ವಾಟ್ ಯು ಡು. ಇದಕ್ಕೆ ಅನ್ಸುತ್ತಲ್ಲ, ಅಬ್ದುಲ್ ಕಲಾಂ ಸರ್ ಒಂದು ಮಾತು ಹೇಳ್ತಾರೆ, ಕನಸು ಹೆಂಗಿರ್ಬೇಕಂದ್ರೆ ನಿಮಗೆ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಅಂತ ಒಂದು ಹೇಳ್ತಾರೆ. ಅದರ ಇಂಟರ್ಪ್ರಿಟೇಷನ್ಸು ಇವತ್ತು ಸಾಕಷ್ಟು ಇದೆ. ನಿಮಗೆ ಅಬ್ಸೆಷನ್ ಆಗೋಗ್ಬಿಡ್ಬೇಕು. ಅಬ್ಸೆಷನ್ ಅಂತ ಹೇಳಿದ್ರೆ ಇನ್ನೂ 6 ಗಂಟೆ ಆಗಿಲ್ವಾ, ಹೇಳ್ಬೇಕು ನಾನು ಕೆಲಸ ಮಾಡಬೇಕು ಅಂತ ಹೇಳಬೇಕು. ಆ ಫೈರ್ ಇರಬೇಕು. ಆಮೇಲೆ ಈಗಿನ ಮಕ್ಕಳು ಏನಾಗಿದೆ ಅಂತ ಹೇಳಿದ್ರೆ ವರ್ಕ್ ಹಾರ್ಡ್, ಮಂಡೆಯಿಂದ ಫ್ರೈಡೆ ತನಕ ಚೆನ್ನಾಗಿ ಕೆಲಸ ಮಾಡೋದು, ಆಮೇಲೆ ಸ್ಯಾಟರ್ಡೆ ಸಂಡೇ ಮಜಾ ಮಾಡೋದು. ಸೊ ವರ್ಕ್ ಹಾರ್ಡ್, ಪಾರ್ಟಿ ಹಾರ್ಡ್, ಬರೀ ಪಾರ್ಟಿ ಮಾತ್ರ ಉಳ್ಕೊಳತ್ತೆ. ಸೊ ಹಾಗೆ ಭಾಳ ಕೇರ್ಫುಲ್ ಆಗಿರ್ಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಯಾರೇ ದೊಡ್ಡ ಸಿಂಗರ್ ಇರ್ಬೋದು, ಯಾರೇ ದೊಡ್ಡ ಡ್ಯಾನ್ಸರ್ ಇರ್ಬೋದು, ಯಾರೇ ದೊಡ್ಡ ಮನುಷ್ಯರು ಯಾರ್ಯಾರು ಆಗಿದ್ದಾರೆ, ಅವರ ಪರ್ಸನಲ್ ಟೈಮ್ ಅವರು ಜಾಸ್ತಿ ಅವರು ಕೆಲ್ಸಕ್ಕೆ ಬಿಟ್ಟರೆ ಬೇರೆ ಎಲ್ಲೂ ಅವರು ಯೂಸ್ ಮಾಡಿರೋದಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಡ್ರೀಮ್ ತುಂಬ ಇರುತ್ತೆ, ಟೈಮ್ ಕಮ್ಮಿ ಇರುತ್ತೆ. ಇನ್ನು 10 ವರ್ಷದಲ್ಲಿ ಎಷ್ಟು ಮಾಡಬೇಕು, ಇನ್ನು 5 ವರ್ಷದಲ್ಲಿ ಎಷ್ಟು ಮಾಡಬೇಕು, ಇನ್ನು 1 ವರ್ಷದಲ್ಲಿ ಎಷ್ಟು ಮಾಡಬೇಕು, ಇರೋದು ಇನ್ನೂ 3 ತಿಂಗಳು ಹಿಂಗೆ ಮಾಡಬೇಕು. ಅದಕ್ಕೋಸ್ಕರ ಯು ಕ್ಯಾನ್ ಸಿ ಧೀರುಭಾಯ್ ಅಂಬಾನಿ, ಮುಖೇಶ್ ಅಂಬಾನಿ, ಅದಾನೀಸ್, ಟಾಟಾಸು, ಬಿರ್ಲಾಸು ಅವರೆಲ್ಲ ಎಷ್ಟು ಕಷ್ಟಪಟ್ಟಿರಬೇಕು. ನಾವು ಹೇಳ್ತೀವಿ ನಮ್ಗೆ ಆ ಥರ ಆಗಬೇಕು ಅಂಥೇಳಿ, ಬಟ್ ಅವ್ರ ಥರ ಕೆಲಸ ಮಾಡಲಿಕ್ಕೆ ನಾವು ತಯಾರಿರೋದಿಲ್ಲ. ನಾವು ಅವರೆಷ್ಟು ಪುಸ್ತಕ ಓದ್ತಾರೆ, ಇವರು ಪಾಠ ಪುಸ್ತಕ ಓದೋಕ್ಕೆ ಇವ್ರಿಗೆ ಕಷ್ಟ. ಇವರಿಗೆ ಇನ್ನು ಅದು ಬಿಟ್ಟು ಬೇರೆ ಪುಸ್ತಕ ಓದೋಕ್ಕೆ ಎಲ್ಲಿದೆ ಟೈಮು. ನಾನು ಹೇಳೋದು 1 ತಿಂಗಳಿಗೆ 1 ಪುಸ್ತಕ ಓದಬೇಕು.
ಓದ್ದಾಗಲೇ ಗೊತ್ತಾಗದ ಆಳ ಎಷ್ಟಿದೆ, ನಾನು ಎಷ್ಟು ಚಿಕ್ಕದಿದ್ದೀನಿ, ಇನ್ನೂ ಎಲ್ಲೆಲ್ಲಿ ಹೋಗ್ಬೋದು. ಸಕ್ಸಸ್ ಸ್ಟೋರಿ ಓದಬೇಕು, ಫೇಲ್ಯೂರ್ ಸ್ಟೋರಿ ಓದಬೇಕು, ದಿನಕ್ಕೆ 3 ನ್ಯೂಸ್ ಪೇಪರ್ ಓದಬೇಕು, 3 ಚಾನಲ್ ನೋಡಬೇಕು, ನಿಮ್ಮ ಚಾನಲ್ನ ದಿನ ನೋಡಬೇಕು, ಅವ್ರು ನೋಡಿದ್ದೇ ನೋಡಬೇಕು. ಈಗ ಒಂದೇ ಸಲ ನೋಡಿದಾಗ ಅವ್ರಿಗೆ ಎಲ್ಲನೂ ಅರ್ಥ ಆಗೋದಿಲ್ಲ. ಅವರಿಗೆ ನೋಡಿದ್ದನ್ನೇ ನೋಡಬೇಕು, ನೋಡಿದ್ದನ್ನೇ ನೋಡ್ತು ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಆವಾಗ ಅನಿಸುತ್ತೆ ನನಗೆ 24 ಗಂಟೆಯಲ್ಲಿ ನಾನು 6 ಗಂಟೆ ಮಲಗಿಬಿಟ್ಟು 18 ಗಂಟೆಯಲ್ಲಿ ನಾನು ಈ ಥರ ಯುಟಿಲೈಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಒಬ್ಬ ದಿನಕ್ಕೆ 6 ಗಂಟೆ ಕೆಲಸ ಮಾಡ್ತಾನೆ, ಒಬ್ಬ 18 ಗಂಟೆ ಕೆಲಸ ಮಾಡ್ತಾನೆ ಅಂದರೆ 3ರಷ್ಟು ನಿಮಗೆ ಅದರ ಪ್ರೊಡಕ್ಟಿವಿಟಿ ಸಿಗುತ್ತೆ. ನಾವು ಹೇಳ್ತೀವಿ ಡೂ ದ ಸೇಮ್ ಥಿಂಗ್ ಫಾರ್ 10,000 ಟೈಮ್ಸ್, ಔಟ್ಲೈಯರ್ಸ್ ಅಂತ ಹೇಳ್ತೀವಿ ನಾವು. ಡೂ ದ ಸೇಮ್ ಥಿಂಗ್ ಫಾರ್ 10,000 ಟೈಮ್ಸ್, ಯು ಬಿಕಮ್ ಎ ಮಾಸ್ಟರ್. 10,000 ಸಲ ಅದೇ ಥರ ನೀವು ಅದನ್ನು ಮಾಡ್ತು ಅಂದರೆ ನೀವು ಮಾಸ್ಟರ್ ಆಗ್ತೀರ ನೀವು. ಬಟ್ ನಾವು 100 ಮಾಡ್ಬೇಕಾದ್ರೆ ನಾವು ಸುಸ್ತಾಯಿತು ಅಂದರೆ 10,000 ಹೆಂಗೆ ಮಾಡೋಕ್ಕಾಗುತ್ತೆ? 10,000 ಸ್ಟೆಪ್ಪಲ್ಲ ನಾನು ಹೇಳ್ತಾ ಇರೋದು ನಾನು. 10,000 ಸಲ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ಯು ಬಿಕಮ್ ಪರ್ಫೆಕ್ಷನಿಸ್ಟ್. ನೋಡಿ ನಿಮ್ಮ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಹೆಂಗೆ ಬಂದು ಹೋಗತ್ತೆ ಅಂದರೆ ಸ್ವಲ್ಪ ಅವ್ರು ಹೇಳಿದ್ದು ಆ್ಯಪಲ್ ವಾಚ್ ಕಟ್ಕೊಂಡು 10,000 ಸ್ಟೆಪ್ಸ್ ಅಂತ ಹತ್ತಿದ್ದಲ್ಲ, ಒಂದು ವಿಚಾರ ಗೊತ್ತಿದ್ರೆ ಅದನ್ನು 10,000 ಮಾಡಿ ಕರಗತ ನಿದ್ದೆನಲ್ಲಿ ಎಬ್ಸಿದ್ರು ಅದು ಕರೆಕ್ಟ್ ಮಾಡೋ ಥರ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. So you took some big names because since you belong to the business fraternity, have you ever gotten a chance to meet ಈ ಅಂಬಾನೀಸು ಇವ್ರುಗಳ್ದೆಲ್ಲ ಕೆಲವು ಸತಿ ನಿಮ್ಮದು ಒಳಗೊಳಗೆ ಹೆಂಗೆ, ಹೌ ಡು ಯು ಗೈಸ್ ಮೀಟ್, ವಾಟ್ ಡು ಯು ಗೈಸ್ ಟಾಕ್, ಈ ಥರ ಏನಾದ್ರು ಕೇಸ್ ಸ್ಟಡೀಸು ಡಿಸ್ಕಷನ್ಸ್ಗಳು? ನಾವು ಮೀಟ್ ಮಾಡ್ತೀವಿ. ದೊಡ್ಡ ಬಿಸ್ನೆಸ್ ಮೆನ್ಗಳನ್ನಾಗಲಿ, ಇಲ್ಲ ಟಾಟಾದಲ್ಲಾಗಲಿ, ಬಿರ್ಲಾದಲ್ಲಾಗಲಿ, ಇಲ್ಲ ಅಂಬಾನಿಗಳಾಗಲಿ ಮೀಟ್ ಮಾಡ್ತೀವಿ. ಕಾನ್ಫರೆನ್ಸ್ಗಳೆಲ್ಲ ಅವ್ರು ಬಂದು ನಮಗೆ ಎಲ್ಲ ಹೇಳ್ಕೊಡ್ತಾರೆ. ನಾವು ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡ್ತೀವಿ. ಅವರೆಲ್ಲ ಮೀಟ್ ಮಾಡಿದ್ದೀರಾ ಸರ್ ನೀವು? ನಾವೆಲ್ಲ ಕಾನ್ಫರೆನ್ಸ್ಲೆಲ್ಲ ಮೀಟ್ ಮಾಡ್ತೀವಿ, ನೋಡ್ತೀವಿ, ನಮಸ್ಕಾರ ಮಾಡ್ತೀವಿ, ಶೇಕ್ ಹ್ಯಾಂಡ್ ಕೊಡ್ತೀವಿ. ಯಾಕೆ ನಾನು ಅದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಲರ್ನಿಂಗ್, ಬಿಸ್ನೆಸ್ ಮ್ಯಾನ್ಗೆ ಲರ್ನಿಂಗ್ ಹೆಂಗೆ ಗೊತ್ತಾಗುತ್ತೆ? ನಾವು ನೆಟ್ವರ್ಕ್ ಮಾಡಬೇಕಾದ್ರೆ ನೆಟ್ವರ್ಕ್ ಹೆಂಗೆ ಮಾಡ್ತೀವಿ? ನಾವು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀವಿ. ಕಾನ್ಫರೆನ್ಸ್ ಹೋಗ್ಬೇಕಾದ್ರೆ ಸ್ಟೂಡೆಂಟ್ ಥರ ಕೂತ್ಕೊಳ್ಬೇಕು. ಒಂದು 25 ಜನ ಬಂದಲ್ಲಿ ಪಾಠ ಅಂದರೆ ಲೆಕ್ಚರ್ ಕೊಡ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ನಮ್ಮ ಕಂಪ್ನಿಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು ಅದನ್ನು ಅಂತ ನಾವು ಯೋಚನೆ ಮಾಡ್ಬೋದು. ಅವ್ರು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಾರೆ. ನಾವೇನು ಸ್ಕೇಲ್ ಅಪ್ ಅಂತ ಹೇಳ್ತೀವಿ, ಸ್ಕೇಲ್ ಡೌನು ಮಾಡ್ಬೋದು. ಅವರು ತಿಂಗಳಿಗೆ 1,00,000 ಟ್ರಕ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅವ್ರ ಮೆಟೀರಿಯಲ್ನ. ನಾವು ತಿಂಗಳಿಗೆ 10,000 ಅಂತ ಹೇಳಿದ್ರೆ ಅದು ಅವ್ರು ಮಾಡಿದ್ದನ್ನು ನಾವು ಸ್ಕೇಲ್ ಡೌನ್ ಮಾಡಿಕೊಂಡು ಅದೇನು ಅಡಾಪ್ಟ್ ಮಾಡ್ಬೋದು. ಅವರು ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅದೇ ಟೆಕ್ನಾಲಜಿ ನಾವು ಯೂಸ್ ಮಾಡ್ತೀವಿ. ಅವರು ಯಾವ ಥರ ಬ್ಯಾಂಕಿಂಗ್ ಮಾಡ್ತಾರೆ ಅದೇ ಥರ ನಾವು ಬ್ಯಾಂಕಿಂಗ್ ಮಾಡ್ತೀವಿ. ಬಟ್ ಸ್ಕೇಲ್ ಡಿಫ್ರೆಂಟ್ ಇರುತ್ತೆ. ನನ್ನ ಪರ್ಸನಲ್ ಅಂತ ಹೇಳಿದರೆ ಯಾರೇ ಇರ್ಬೋದು, ಅವರಲ್ಲಿ ಅವರ ಸ್ಟ್ರೆಂತ್ನ ನಾವು ಐಡೆಂಟಿಫೈ ಮಾಡಬೇಕು. ಅವರ ವೀಕ್ನೆಸ್ ಐಡೆಂಟಿಫೈ ಮಾಡೋದು ಭಾಳ ಸುಲಭ. ಅವರ ಸ್ಟ್ರೆಂತನ್ನು ಐಡೆಂಟಿಫೈ ಮಾಡಬೇಕು. ಆ ಸ್ಟ್ರೆಂತನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ನಾವು ಇನ್ಕಲ್ಕೇಟ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ. ಈಗ ಒಂದೊಂದು ಹೇಳಿದ್ರೆ, ನಾನೀಗ ವರ್ಷಕ್ಕೆ 250 ಫ್ಲೈಟು, 30 ವರ್ಷ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾವು ಒಂದು ಫ್ಲೈಟು ಮಿಸ್ ಆಗಿಲ್ಲ. ಯಾಕೆ ಅಂದರೆ 1 ಗಂಟೆ ಮೊದಲು ಹೋಗ್ಬೇಕಂದ್ರೆ 1/4 ಗಂಟೆ ಮುಂದೆ ಹೋಗಿ. ಆ 1/4 ಗಂಟೆ ಮನೇಲಿ ಏನು ಮಾಡ್ತಾರೆ ನೀವು? ಏನೂ ಇಲ್ಲ. ಕರೆಕ್ಟಾ? ಈಗ ನೀವು ನನಗೆ ಇಲ್ಲಿ 2 ಗಂಟೆ ಬರಲಿಕ್ಕೆ ಹೇಳಿದ್ರಿ, ನಾನು 1:35 ಇಲ್ಲಿದ್ದೆ. ಯಾಕಂದರೆ ನಿಮ್ಮ ಟೈಮ್ ಇಂಪಾರ್ಟೆಂಟ್, ನನ್ನ ಟೈಮ್ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ನೀವು ಇಟ್ಕೊಂಡಿರ್ತೀರ. ಒಬ್ಬರದ್ದು ಲೇಟ್ ಆದ್ರೂ ಎಲ್ಲಾರ್ದು ಲೇಟ್ ಆಗುತ್ತೆ. ನಾನು ಎಲ್ಲೋ ಕೂತ್ಕೊಂಡು ನಾನಲ್ಲಿ ಫೋನಲ್ಲಿ ಇರೋ ಬದಲು ನಾನು ನಿಮ್ಮ ಆಫೀಸಲ್ಲಿ ಬಂದು ಫೋನ್ ಮಾಡ್ಬೋದಲ್ವಾ? ಅದಕ್ಕೆ ಅದರಲ್ಲಿ ಅದು ಕಾಮನ್ ಸೆನ್ಸ್ ಅಲ್ವಾ ಅದು. ಸ್ಟ್ರೆಸ್ ಆಗಿ ತೊಗೋಬೇಕು. ನನಗೆ ಸ್ಟ್ರೆಸ್ ಆದರೆ ನಮ್ಮ ಡ್ರೈವರ್ ಸ್ಟ್ರೆಸ್ ಆಗುತ್ತೆ, ಡ್ರೈವರ್ ಸ್ಟ್ರೆಸ್ ಆಗ್ತಂದ್ರೆ ತೊಂದರೆ ಆಗುತ್ತೆ. ನಾವು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಡೂಯಿಂಗ್ the complicated things is very easy. Doing simple thing is very complicated. ಸಿಂಪಲ್ ಆಗಿ ಜೀವನ ಮಾಡೋದು ಭಾಳ ಕಷ್ಟ ಅಂತ ಅನ್ಸುತ್ತೆ ನನಗೆ. ಭಾಳ ಕಷ್ಟಪಟ್ಟು ಆ ಸ್ಟ್ರೆಸ್ಸು ಈ ಸ್ಟ್ರೆಸ್ಸು ಅದು ಇದು ಮಾಡಿ ಎಲ್ಲ ಮಾಡಿದ್ರೆ ಫುಲ್ ಸ್ಟ್ರೆಸ್ಫುಲ್ ಆಗೋದು ಭಾಳ ಸಿಂಪಲ್. ಅದು ಎಲ್ಲರಿಗೂ ಹೇಳ್ಬಿಡ್ಬೋದು, ಅಲ್ಲಿ ಟ್ರಾಫಿಕ್ ಜಾಮ್, ಇಲ್ಲಿ ಟ್ರಾಫಿಕ್ ಜಾಮ್, ಅಲ್ಲಿ ನೀರಿಲ್ಲ, ಇಲ್ಲಿ ನೀರಿಲ್ಲ, ಅದು ಸರಿ ಇಲ್ಲ, ಸರ್. ಬೆಳಿಗ್ಗೆ ನಮಗೇನು ತೊಂದರೆ ಆಗಿದೆ ಅದರಿಂದ ಇಲ್ಲ ಅಂತ ಹೇಳಿದ್ರೆ ಮುಂದೆ ಲೈಫಲ್ಲಿ ಹೋಗ್ತಾ ಇರ್ಬೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ದಟ್ how humble you can be, how you can be a student on a daily basis, how you can learn things from everyone, and there is so much to learn in this world, and you are just LKG. I am now 60, I am just LKG in this world. So there's so much to learn ಅಂತ ಹೇಳ್ಬೇಕಾದ್ರೆ you feel young. Then you start writing down. ದೆನ್ think ನನಗೆ ಇದು ಗೊತ್ತಿಲ್ಲ ಅಂದ್ಕೊಂಡು ನಾವು ಯಾರ ಜೊತೆ ಕಾಂಪೀಟ್ ಮಾಡ್ತೀವಿ? 60ನೇ ವಯಸ್ಸಲ್ಲಿ ನಾವು ಯಾರ ಜೊತೆ ಕಾಂಪೀಟ್ ಮಾಡ್ತೀವಿ? ಸ್ಟಾರ್ಟಪ್ ಜೊತೆ. ಆ ಸ್ಟಾರ್ಟಪ್ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಅವ್ನು ನಮಗಿಂತ ಫಾಸ್ಟ್ ಇರ್ತಾನೆ, ಅವನು ಥಿಂಕಿಂಗಲ್ಲಿ ಟೆಕ್ನಾಲಜಿ ನಮಗಿಂತ ಫಾಸ್ಟ್ ಆಗಿರ್ತಾನೆ ಅವನು. ಬಟ್ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ನಾವು ಟೆಕ್ನಾಲಜಿ ಅರ್ಥ ಮಾಡ್ಕೋಬೇಕು. ನಮಗವ್ರಿಗೆ ಏನು ಡಿಫ್ರೆನ್ಸು? ಅವ್ರು ಲಾಸ್ಟ್ 30 ವರ್ಷದ ಬಿಸ್ನೆಸ್ ಅವ್ರು ನೋಡಿಲ್ಲ,
ನಾವು ಲಾಸ್ಟ್ ಸರ್ 30 ನೀವು ವರ್ಷ ಬಿಸ್ನೆಸ್ ಇಲ್ಲಿಂದ ನೋಡಿದ್ದೀವಿ ಇಲ್ಲಿ ಕಟ್ಕೊಂಡು ಬರೋದು ಇಷ್ಟ ಅದಾಗಿರುತ್ತೆ, ಇವತ್ತು ಬರೋರು ಇಲ್ಲಿಂದಲೇ ಹಿಂಗೆ ಸ್ಟಾರ್ಟ್ ಮಾಡಿರ್ತಾರೆ. ಹಾಂ. ಸೊ ನಮಗೆ ನಾವು ಫೌಂಡೇಶನ್ ನಮ್ಮದು ಗಟ್ಟಿ ಇರೋದ್ರಿಂದ ನಾವು ಅವರನ್ನು ಅರ್ಥ ಮಾಡ್ಕೋಬೋದು, ನಮ್ಮ ಫೌಂಡೇಶನ್ ಗಟ್ಟಿ ಇಟ್ಕೊಂಡ್ಬಿಡ್ಬೋದು. ಸೊ ಹಾಗಾಗಿ ನಾನು ಯಂಗ್ಸ್ಟರ್ಸ್ಗೆ ಹೇಳೋದು, ಲಿಫ್ಟಲ್ಲಿ ತೊಗೊಳಕ್ಕೆ ಹೋಗಬೇಡಿ, ಸ್ಟೇರ್ಸಲ್ಲಿ ಹೋಗಿ. ನೀವು ಯಾವತ್ತೂ ಮಿಸ್ಟೇಕ್ ಮಾಡಲ್ಲ ಲೈಫಲ್ಲಿ. ಬೇರೆ ಯಾರನ್ನೂ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಲೈಫಲ್ಲಿ. ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಬಿಟ್ಟು ಆ ಕನ್ನಡಿಯಲ್ಲಿ ಹೇಳಿ, ನಿನ್ನೆಗಿಂತ ನಾನು ಇವತ್ತು ಬೆಟರ್ ಅಂತ ಹೇಳಿಬಿಟ್ಟು ಅಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಯು ವಿಲ್ ನೆವರ್ ಗೋ ರಾಂಗ್. ನೀವು ಯಾರಿಗೂ ಕನ್ವಿನ್ಸ್ ಮಾಡೋ ಅಗತ್ಯ ಇಲ್ಲ, ನಿಮಗೆ ನೀವು ಕನ್ವಿನ್ಸ್ ಮಾಡಿ. ನಿನ್ನೆಗಿಂತ ಇವತ್ತು ಬೆಟ್ರಾ, ಇವತ್ತಿಂದ ನಾಳೆಗೆ ನಾನು ಬೆಟ್ರ್ ಆಗ್ತೀನಾ, ಏನು ಇಂಪ್ರೂವ್ಮೆಂಟ್ ಮಾಡಿದ್ಯಪ್ಪ ನೆನ್ನೆಗೂ ಇವತ್ತಿಗೂ ನಿನ್ನಲ್ಲಿ ಅಂತ. ಅದಕ್ಕೆ ಆನ್ಸರ್ ಇತ್ತು ಅಂತ ಹೇಳಿದ್ರೆ ಗುಡ್, ಗೋ ನೆಕ್ಸ್ಟ್ ಟುಡೇ ವಿಲ್ ಬಿಕಮ್ ಅನದರ್ ದಿಸ್ ಥಿಂಗ್ ಫಾರ್ ಟುಮಾರೋ. ಎವ್ರಿ ಡೇ ನಾಳೆ ಇವತ್ತು ನಾಳೆ ಲೈಫ್. 5 ವರ್ಷದಲ್ಲಿ ಯು ವಿಲ್ ಟ್ರಾನ್ಸ್ಫಾರ್ಮ್ ಕಂಪ್ಲೀಟ್ಲಿ. 5 ವರ್ಷದಲ್ಲಿ ಯು ವಿಲ್ ಟ್ರಾನ್ಸ್ಫಾರ್ಮ್ ಕಂಪ್ಲೀಟ್ಲಿ. ಅದೇ ಒಬ್ಬ ನೆನ್ನೆಗೂ ಇವತ್ತಿಗೂ ಏನೋ ಡಿಫ್ರೆನ್ಸ್ ಇಲ್ಲ, ಇವತ್ತಿಗೂ ನಾಳೆಗೆ ಏನೋ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ವರ್ಷಕ್ಕೂ ನೆಕ್ಸ್ಟ್ ಇಯರ್ಗೂ ಏನೋ ಡಿಫ್ರೆನ್ಸ್ ಇಲ್ಲ ಅಂತ ನಾವು ಹೇಳ್ಬಿಡ್ಬೋದು ನಾವು. ಬಿಕಾಸ್ ಲಾ ಆಫ್ ಆ್ಯಾವ್ರೇಜಸ್ ನೆವರ್ ಫೇಲ್ಸ್. Law of averages never fails. Last 6 months there is no improvement, next 6 months will not be any improvement. ಕಾಂಪೌಂಡ್ ಇಂಟ್ರೆಸ್ಟ್ ಬರೀ ದುಡ್ಡಿಂದಲ್ಲ, ಲೈಫಲ್ಲಿರೋ ಕ್ವಾಲಿಟೀಸ್ದು ಇದ್ರದ್ದು ಆಲೋಚನೆನ ಹೇಗೆ ಕಾಂಪೌಂಡ್ ಆಗುತ್ತೆ. ಕರೆಕ್ಟ್ ಅದು. ಅದನ್ನು ನಾವು ಲೆಕ್ಕ ಮಾಡ್ಕೊಂಡು ಯಾರು ಏನು ಕಂಪೇರ್ ಮಾಡೋದು ಬೇಕಾಗಿಲ್ಲ. ನಿಮ್ಮನ್ನೇ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಐ ಆಮ್ ಬೆಟರ್ ದನ್ ಎಸ್ಟರ್ಡೇ ಅಂತ ಹೇಳಿದ್ರೆ ಒಂದು ಬೆನ್ ತಟ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು. ವೆರಿ ವೆರಿ ಲೈಕ್ ಫುಲ್ ಹಿಂಗೆ ಚಾರ್ಜ್ ಮಾಡಿದ್ದೀರಾ ಬ್ಯಾಟ್ರಿ ಇವಾಗ. ಅಂದರೆ ಇಲ್ಲಿಂದ ಈ ಬಿಟ್ರೆ ಎಲ್ಲರೂ ಕೇಳೋರೆಲ್ಲ ಹಂಗೆ ಪರ್ಚ್ಕೊಂಡ್ಬಿಡ್ಬೇಕು ಇವಾಗ, ಗುರು ಏನಾದ್ರು ಮಾಡ್ಬೇಕು ಲೈಫಲ್ಲಿ ಅಂತ. ಹೌದು. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಕ್ಲಾಸಲ್ಲಿ ಫಸ್ಟ್ ಬರೋನು ಲೈಫಲ್ಲಿ ಫಸ್ಟ್ ಬರಬೇಕಂತ ಗ್ಯಾರಂಟಿ ಇಲ್ಲ. 99% ಬರೋದಿಲ್ಲ. ಕ್ಲಾಸಲ್ಲಿ ಫಸ್ಟ್ ಬರೋರು ಲೈಫಲ್ಲಿ ಫಸ್ಟ್ ಬರ್ತಾರಂತ ಗ್ಯಾರಂಟಿ ಇಲ್ಲ. 99% ಬರೋದಿಲ್ಲ ನನ್ನ ಪ್ರಕಾರ. ಕ್ಲಾಸಲ್ಲಿ ಲಾಸ್ಟ್ ಬರೋನು ಲೈಫಲ್ಲಿ ಫಸ್ಟ್ ಬಂದೇ ಬರ್ತಾನೆ. ಯಾಕೆ? ಅವನು ಹಿ ಹ್ಯಾಸ್ ನಥಿಂಗ್ ಟು ಲೂಸ್ ಆ್ಯಂಡ್ ಹಿ ವಾಂಟ್ಸ್ ಟು ಪ್ರೂವ್ ಎ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲೂ ಕೆಲಸ ಸಿಗಲ್ಲ. ಏನು ಮಾಡ್ತಾನೆ? ಕೆಲಸ ಸಿಗದವ್ರು ಏನು ಮಾಡ್ತಾರೆ? ಎಲ್ಲರೂ ರಿಸ್ಕ್ ತಗೊಂತಾರೆ, ಎಲ್ಲದಕ್ಕೂ ನುಗ್ಗಕ್ಕೆ ರೆಡಿ ಇರ್ತಾರೆ, ಎಂಟರ್ಪ್ರಿನರ್ ಆಗ್ತಾರೆ. ಕರೆಕ್ಟಾ? ನುಗ್ಗೋ ಇದು ಬಿಟ್ಕೊಡ್ಬೇಡಿ ಅಂತೀರ. ಹಾಂ, ಅಂದರೆ ಅವ್ನಿಗೆ ಎಲ್ಲೂ ಕೆಲಸ ಸಿಗಲ್ಲ ಅಂತ ಹೇಳಿದ್ರೆ ಅವನು ಒಂದು ಇಂಟರ್ವ್ಯೂನಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂನಲ್ಲಿ ಕರೆಕ್ಟಾಗಿ ಅವನು ಆನ್ಸರ್ ಕೊಡಲ್ಲ ಅಂತ ಹೇಳಿದ್ರೆ ಹೊರಗಡೆ ಬರ್ಬೇಕಾದ್ರೆ ಅವನು ತಲೆಯಲ್ಲಿ ಯೋಚನೆ ಮಾಡ್ತಾನೆ, ಒಂದು ದಿನ ಇವತ್ತು ಯಾವನ್ ಇಂಟರ್ವ್ಯೂ ಕ್ವಶನ್ ಕೇಳ್ಯಾನೆ ಅವನೇ ನಾನು ಕೆಲ್ಸಕ್ಕೆ ತೊಗೊಂಡ್ಬಿಡ್ತೀನಿ ಕಣೆ, ಅದು ಬಂದ್ಬಿಡುತ್ತದು. ಲೈಫಲ್ಲಿ ಸೋಲು ಜಾಸ್ತಿ ಪಾಠ ಕಲಿಸುತ್ತೆ ಅನ್ಸುತ್ತೆ ಸಕ್ಸಸ್ಗಿಂತ. ಹಾಂ, ಪ್ಲಸ್ ಅವ್ರ ಮನಸ್ಸಲ್ಲಿರುತ್ತೆ, ಇಲ್ಲ ನಾನು ಮಾಡಿ ತೋರಿಸ್ತೀನಿ. ಅವ್ನು ಶಾಲೆಯಲ್ಲಿ ಶಾಲೆಯಲ್ಲಿ ಅವನು ಲಾಸ್ಟ್ ಬಂತು ಅಂತ ಹೇಳಿದ್ರೆ ಟೀಚರು ಜಾಸ್ತಿ ಬೆಲೆ ಕೊಡೋದಿಲ್ಲ. ಅವ್ನ ಫ್ರೆಂಡ್ಸ್ ಅವ್ನು ಏನಾದ್ರೂ ಪಾರ್ಟಿ ಗಿಟಿಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಬಟ್ ಅವನ ಹತ್ರ ಯಾರು ಕ್ಲಾಸ್ ನಂಗೆ ಹೇಳ್ಕೊಡೋಂಥ ಯಾರೋ ಒಂಥರ ಬರೋದಿಲ್ಲ. ಕ್ಲಾಸಲ್ಲಿ ಫಸ್ಟ್ ಬಂದರೆ ಎಲ್ಲರೂ ಏನು ಇದೊಂದು ಪರ್ಟಿಕ್ಯುಲರ್ ಹೆಲ್ಪ್ ಮಾಡ ನನಗೆ ಅಂತ ಹೇಳ್ತಾರೆ. ಕ್ಲಾಸಲ್ಲಿ ಲಾಸ್ಟ್ ಬಂತು ಅಂದರೆ ಯಾರು ನಿಮ್ಮ ಹತ್ರ ಪಾಠದ ಬಗ್ಗೆ ಕೇಳೋದಿಲ್ಲ. ಅಕ್ಕಪಕ್ಕದ ಮನೆಯವರು ಸಹ ಜಾಸ್ತಿ ಬೆಲೆ ಕೊಡೋದಿಲ್ಲ. ನೋಡು ಅವನ ಥರ ಆಗಬೇಡ ಅಂತ ಹೇಳ್ತಾರೆ. ಅದೇ ಒಳ್ಳೆ ಮಾರ್ಕ್ ಬಂದು ಅಂದರೆ ನೋಡು ಅವನ ಥರ ಆಗು ಅಂತ ಹೇಳ್ತಾರೆ. ಸೊ ಈ ಹುಡುಗನಿಗೆ ಮನಸ್ಸಲ್ಲಿ ಇರುತ್ತೆ, ಏನೋ ಒಂದು ಮಾಡನ್ನ ತೋರಿಸ್ಬೇಕು ಅಂತ ಇರ್ತದೆ. ಆ್ಯಂಡ್ ಎನಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್, barring that 1 or 2%, you ask their mark sheet, they will not even have marks card also. ಅವ್ರಿಗೆ ಅಷ್ಟು ಬೆಲೆ ಇದ್ರೆ ತಾನು ಒಳ್ಳೆ ಇಟ್ಕೋಬೋದು. ಬೆಲೆ ಇಲ್ಲ ಅಂದರೆ ಅದನ್ನು ಯಾಕೆ ಇಟ್ಕೊಳ್ತಾರೆ ಸಪ್ರೇಟಾಗಿ? ಸೊ ಸಮ್ ಆಫ್ ದ ಎಂಟರ್ಪ್ರಿನರ್ಸ್ whom I have met in my life, they are not that number one in the class ಅಂತ ಇಲ್ಲ, but that ambition that I will prove the world that I'm no less than anybody, ಒಂದಿನ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಇದು ಕ್ಲಾಸಲ್ಲಿ ಫಸ್ಟ್ ಇರೋನಿಗೆ ಬರೋಕ್ಕೆ ನನ್ನ ಒಂದು ರಿಸರ್ಚ್ ಪ್ರಕಾರ, ನಾನು ಮಾತಾಡೋ ಪ್ರಕಾರ ಕ್ಲಾಸಲ್ಲಿ ಫಸ್ಟ್ ಇರೋನಿಗೆ ಏನಾದ್ರು ಅಂತ ಹೇಳಿದ್ರೆ ಒಂದು ಸಮಾಧಾನ ಅಂತ ಇಲ್ಲ. ಕ್ಲಾಸಲ್ಲಿ ಫಸ್ಟ್ ಬಂತು ಅಂತ ಹೇಳಿದ್ರೆ ಇಡೀ ಶಾಲೆಗೆ ಫಸ್ಟ್ ಬರಬೇಕು, ಆ ಶಾಲೆಗೆ ಫಸ್ಟ್ ಬಂತು ಅಂದರೆ ಯೂನಿವರ್ಸಿಟಿಗೆ ಫಸ್ಟ್ ಬರಬೇಕು, ಯೂನಿವರ್ಸಿಟಿಗೆ ಫಸ್ಟ್ ಬಂತು ಅಂತ ಹೇಳಿದ್ರೆ ದೇಶಕ್ಕೆ ಫಸ್ಟ್ ಬರಬೇಕು. ಅವನಿಗೆ IIT ಸಿಕ್ತು ಅಂತ ಹೇಳಿದ್ರೆ ಅವ್ನಿಗೆ IIT ಅವನಿಗೆ ಬೊಂಬೈಲೇ ಸಿಗಬೇಕು. IIT ಬೊಂಬೈಲಿ ಸಿಕ್ತು ಅಂದರೆ ಅದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲೇ ಸಿಗಬೇಕು. IIT ಕಂಪ್ಯೂಟರ್ ಸೈನ್ಸಲ್ಲೇ ಅವನಿಗೆ ದೇವ್ರು ಕೊಡ್ತು ಅಂತ ಹೇಳಿದ್ರೆ ಇಲ್ಲ ನನಗೆ MIT ಅಮೇರಿಕಾಗೆ ಹೋಗಬೇಕು. MIT ಅಮೇರಿಕಾಗೆ ಹೋಯ್ತು ಅಂದರೆ ನನಗೆ ಇದೇ ಕ್ಲಾಸಿಗೆ ಹೋಗಬೇಕು. ಏನೇ ಆದರೂ ಐ ಆಮ್ ಕಟ್ಔಟ್ ಫಾರ್ ಬೆಟರ್ ಥಿಂಗ್ಸ್ ಅಂತ ಬಂದ್ಬಿಡುತ್ತೆ. ನಥಿಂಗ್ ರಾಂಗ್, ಬಟ್ ಐ ಆಮ್ ಸೇಯಿಂಗ್ ದ್ಯಾಟ್ ಈ ಎಜುಕೇಷನಲ್ಲಿ ಟೀಚರ್ ಕಲಿಸ್ಬೇಕಾದ್ರೆ ಮುಂದೆ ಕೂತ್ರೋಂಗೆ ಅದೇ ಕೇಳಿಸುತ್ತೆ, ಹಿಂದೆ ಕೂತ್ರೋಂಗೆ ಅದೇ ಕೇಳಿಸುತ್ತೆ. ಮುಂದೆ ಕೂತ್ಕೊಂಡ್ರೆ ಅವ್ನು ಜಾಸ್ತಿ ಏನು ಕಳಿಸೋದಿಲ್ಲ ಅವನಿಗೆ.
So mindset should be that education is to get knowledge, and that knowledge is always there in books. You can always read it any number of times you want. Writing exam is a process. Don't have to say, okay, I need to get this marks to get that. Finally in life you need to have the knowledge. You need to know what is arithmetic, or what it is chemistry or physics, or whichever the discipline you take. But you should know how to make use of that knowledge to convert into job or entrepreneurship. In that way, ಅದೇನು ನಾವು ಹೇಳ್ತೀವಲ್ಲ, ಒಬ್ಬ ಓದ ಅಂತೇಳಿ ಎಲ್ಲ ಹಿಂದೆ ಓಡ್ತಾರೆ, ಓಡ್ಕೊಂಡು ಹೋಗ್ತಾರಲ್ಲ, that don't have to be like that. I'm saying that once you finish your education, either you become an employee or you become an employer. Nothing in between. Start thinking about employer. Start thinking about employer. ಎಲ್ಲರೂ ಒಂದು ಕೆಲಸ ತಗೋಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಕೆಲಸ ಕೊಡೋಂಗಾಗಬೇಕು ಅನ್ನೋ ದಿನದಲ್ಲಿ ಇವತ್ತು ನಾವು ಇದ್ದೀವಿ. ಆ ಇನ್ಫ್ರಾಸ್ಟ್ರಕ್ಚರು ಇದೆ. ಯಾಕೆಂದರೆ ಮೊದಲೊಂದು ದಿವಸ ನಾವೆಲ್ಲ ಸ್ಟೋರೀಸ್ ಕೇಳಿರ್ತೀವಲ್ಲ ಸರ್, ಏನೋ ನಮ್ಮ ತಾಯಿದು ಚಿನ್ನ ಇದು ಇಟ್ಟು ಏನೋ ಅಯ್ಯೋ ನಾವು ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ಗೆ ಇಷ್ಟೆಲ್ಲ ಕಷ್ಟಪಟ್ವಿ ಅನ್ನೋದಕ್ಕೆ ಇವತ್ತು ಇಂಡಿಯಾ ಅಟ್ಲೀಸ್ಟ್ ಆ ಲೆವೆಲಲ್ಲಿ ಇಲ್ಲ. ಎಗರ್ ಬಿದ್ದರೆ ಒಂದು ಏಂಜಲ್ ಇನ್ವೆಸ್ಟರ್ ಸಿಗ್ತಾರೆ. ಅಥವಾ ಈ ಶಾರ್ಕ್ ಟ್ಯಾಂಕು ಈ ಥರದ ಶೋಸ್ಗಳು ಏನು ಮಾಡಿದೆ, ಎಲ್ಲೋ ಇಂಡಿಯಾದು ಜನಗಳ ಒಂದು ಬೀಗ ಓಪನ್ ಮಾಡಿಬಿಟ್ಟಿದೆ ತಲೆದು. ನಾನು ಏನೊಂದು ಕಂಪ್ನಿ ಶುರು ಮಾಡ್ತೀನಿ ಅಂತ. ಬಟ್ ಐ ಆಲ್ಸೋ ವಾಂಟ್ ಟು ಫೋಕಸ್ ಆನ್ ಕೆಲವರು ಸತಿ ಯಾವುದನ್ನ ನೋಡಿ ಯಾರೋ ಪರ್ಸ್ಕೋಬಾರ್ದಲ್ಲ. ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಇದು ಸ್ಟಾರ್ಟಪ್ ಬಬಲ್ಲು. ಎಲ್ಲರೂ ಎಲ್ಲದಕ್ಕೂ ನುಗ್ಗಕ್ಕೆ ಹೋಗ್ಬಿಟ್ಟು ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಎಲ್ಲಿ ಎಡುತ್ತಾ ಇದ್ದಾರೆ. 100ರಲ್ಲಿ 8 ಸ್ಟಾರ್ಟಪ್ ಇವತ್ತಿನ ದಿನ ಇಂಡಿಯಾದಲ್ಲಿ ಸಕ್ಸಸ್ ಆಗ್ತಾ ಇದೆ. 100ರಲ್ಲಿ 8, 92 ಫೇಲ್ ಆಗ್ತಾ ಇದೆ. ಅದು ಡೇಟಾ. 8% ಸಕ್ಸಸ್ ಇನ್ ಸ್ಟಾರ್ಟಪ್ ಇಸ್ ವೆರಿ ಬಿಗ್. ಅಮೆರಿಕಾದಲ್ಲಿ 9-10% ಇರ್ಬೋದು ಅಷ್ಟೇ. ಸೊ ಈ ಸ್ಟಾರ್ಟಪ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಸಕ್ಸಸ್ ಪರ್ಸೆಂಟೇಜ್ ಇಸ್ ಲೆಸ್ ದ್ಯಾನ್ 10% ಗ್ಲೋಬಲಿ. ಸೊ ಯು ಶುಡ್ ಬಿ ಒನ್ ಅಮಾಂಗ್ ದೆಮ್. ಟು ಬಿಕಮ್ ಒನ್ ಅಮಾಂಗ್ ದೆಮ್, you need to work very hard. Your idea should be such unique that first of all you should get the money. Once you get the money, you should follow your business plan. ಈ ಸ್ಟಾರ್ಟಪ್ ಇವತ್ತಿನ ದಿನ ಇಂಡಿಯಾದಲ್ಲಿ 1 ಲಕ್ಷ ಸ್ಟಾರ್ಟಪ್ ಇದೆ. 1 ಲಕ್ಷ ಸ್ಟಾರ್ಟಪ್ ರಿಜಿಸ್ಟರ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ. 1 ಲಕ್ಷದಲ್ಲಿ ನೀವು 8% ಅಂತ ಹೇಳಿದರೆ ಒಂದು 800ರಿಂದ 1000 ಸ್ಟಾರ್ಟಪ್ಗಳು ಭಾಳ ದೊಡ್ಡದಾಗ್ತವೆ. ನಮ್ಮ ಝೊಮ್ಯಾಟೊ, ಸ್ವಿಗ್ಗಿ, ಲೆನ್ಸ್ಕಾರ್ಟು, ಲಿಶಿಯಸ್ ಆ ಥರ ಕಂಪ್ನಿಗಳು ಇನ್ನೊಂದು 5-10 ವರ್ಷದಲ್ಲಿ ಒಂದು 1000ಗಿಂತ ಜಾಸ್ತಿ ನಮ್ಮ ಹತ್ರ ಯೂನಿಕಾರ್ನ್ಸ್ ಅಂತ ಆಗುತ್ತೆ. ಯೂನಿಕಾರ್ನ್ಸ್ ಅಂತ ಹೇಳಿದ್ರೆ $1 ಬಿಲಿಯನ್ ವ್ಯಾಲ್ಯೂಯೇಷನ್ ಆದರೆ ನಾವು ಯೂನಿಕಾರ್ನ್ ಅಂತ ಹೇಳ್ತೀವಿ. ಅಂದರೆ 8,000 ಕೋಟಿ ವ್ಯಾಲ್ಯೂಯೇಷನ್ ಅದಕ್ಕೆ ಬಂತು ಅಂದರೆ ಅದಕ್ಕೆ ಯೂನಿಕಾರ್ನ್ ಅಂತ ಹೇಳ್ತೀವಿ. ಇವತ್ತಿನ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಈಗ 112-113 ಯೂನಿಕಾರ್ನ್ಗಳು ಇಂಡಿಯಾದಲ್ಲಿ ಆಗಿದೆ. ಅದರಲ್ಲಿ ಒಂದು 50 ಯೂನಿಕಾರ್ನು ಕೋವಿಡ್ ಟೈಮಲ್ಲಿ ಆಗಿ, ಕೋವಿಡ್ ಆದಮೇಲೆ ಒಂದು 50 ಯೂನಿಕಾರ್ನಲ್ಲಿ ಆಗೋಗ್ಬಿಟ್ಟಿದೆ. ಅದರಲ್ಲಿ MIT ಇದರಲ್ಲಿ ನಮ್ಮ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅವರು 50 ವರ್ಷದಲ್ಲಿ 50 ಯೂನಿಕಾರ್ನ ಪ್ರೊಡ್ಯೂಸ್ ಮಾಡಿದ್ರು ಅವರು. ನಾವು ಇಂಡಿಯಾದಲ್ಲಿ ಕೋವಿಡ್ ಟೈಮ್ ಆದಮೇಲೆ ಅದಕ್ಕಿಂತ ಮೊದಲು 1 ವರ್ಷದಲ್ಲಿ 50 ಮಾಡಿದ್ವಿ. ಸೊ ಇಂಡಿಯಾ ಗ್ರೋತ್ ಸ್ಟೋರಿ ಈಸ್ ರಿಯಲ್, ಸ್ಟಾರ್ಟಪ್ ಸ್ಟೋರಿ ಈಸ್ ರಿಯಲ್, and they are creating millions of jobs also. So ಒಂದು ಕಂಪ್ನಿ ಇದ್ರೆ ಅದರ ಹಿಂದೆ ತುಂಬ ಜನ ಎಂಪ್ಲಾಯೀಸ್ ಇರ್ತಾರೆ. ವಾಟ್ ಟ್ರಿಗರ್ಡ್ ದಿಸ್ ಚೇಂಜ್? ಇಷ್ಟೊಂದು ಸಡನ್ ಆಗಿ ಒಳ್ಳೆ ಅಣಬೆ ಥರ, ಮಶ್ರೂಮ್ ಥರ ನಿರ್ಮಳಗಾದ್ರೆ ಹಿಂಗೆ 5 ವರ್ಷದಲ್ಲೇ ನೋಡ್ತಿದ್ದಂಗೆನೆ ಇವೆಲ್ಲ ಬದಲಾಗೋಯ್ತಲ್ಲ, ಯಾಕೆ? ಒಂದು ಟೆಕ್ನಾಲಜಿ. ಯಾವುದೇ ಸ್ಟಾರ್ಟಪ್ ವಿತೌಟ್ ಟೆಕ್ನಾಲಜಿ ದರ್ ಇಸ್ ನೋ ಫ್ಯೂಚರ್. ಅಂದರೆ ಯಾವ ಸ್ಟಾರ್ಟಪ್ಗೂ ನಾವು ಅವ್ರ ಟೆಕ್ನಾಲಜಿಯಿಂದ ಎನೇಬಲ್ ಆಗಲ್ಲ ಅಂದರೆ ಸ್ಕೇಲ್ ಅಪ್ ಮಾಡೋಕ್ಕಾಗಲ್ಲ. ಈಗ ನಾನು ಒಂದು ಹೋಟ್ಲ್ ಹಾಕ್ತೀನಿ ಅಂತ ಹೇಳಿದ್ರೆ ಸ್ಟಾರ್ಟಪ್ ಅಂತ ಹೇಳೋದಿಲ್ಲ ನಾವು, ಅದೊಂದು ಎಂಟರ್ಪ್ರೈಸ್ ಅಂತ ಹೇಳ್ತೀವಿ ನಾವು. ಅದೇ ನಾನು 500 ಹೋಟ್ಲ್ ಹಾಕ್ತೀನಿ, ನಾನು 500 ಹೋಟ್ಲಲ್ಲಿ ನಂದು ಹೋಟ್ಲಲ್ಲ ಬೇರೆ ಯಾರ್ದೋ ಹೋಟ್ಲು, ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅಂದರೆ ಓಯೋ ಆಗೋಗ್ಬಿಡ್ತಾರೆ ನೀವು. ಎಲ್ಲ ಬೇರೆಯವ್ರ ಕಾರು, ನಾನು ಕಾರು ಟ್ರಾನ್ಸ್ಪೋರ್ಟ್ ಕಂಪ್ನಿ, ಬಟ್ ನನ್ನ ಕಾರ್ ಯಾವುದೂ ಇಲ್ಲ ಅಂದರೆ ನೀವು ಓಲಾ ಆಗೋಗ್ಬಿಡ್ತೀರಾ, ಊಬರ್ ಆಗೋಗ್ಬಿಡ್ತೀರಾ. ಸೊ ದಿಸ್ ಇಸ್ ದ ಸೇಮ್. ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ಟ್ರಾನ್ಸ್ಪೋರ್ಟೇಷನ್. ಬಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವನದು ಕಾರ್ ಇವನ್ ಕಾರ್ ಆಗೋಗ್ಬಿಡುತ್ತೆ, ಊಬರ್ ಕಾರ್ ಆಗೋಗ್ಬಿಡುತ್ತೆ. ಓಲಾದ ಒಂದು ಕಾರು ಕಾರ್ ಆಗೋಗ್ಬಿಡುತ್ತೆ. ಅದು ಕಾರ್ ಓನರು ಬೇರೆ, ಅದಕ್ಕೆ ಡ್ರೈವರೇ ಬೇರೆ, ಬಟ್ ಕಾರ್ ಇವ್ರದ್ದಾಗೋಗ್ಬಿಡುತ್ತೆ. ಅದೇ ಥರ ಹೋಟೆಲ್ ಯಾರ್ದೋ ಓಯೋನು ನಿಮ್ಮ ಹೋಟೆಲ್ ಬುಕ್ ಮಾಡಿಕೊಡ್ತಾನೆ, ಅವನ ಹೋಟ್ಲ್ ಥರನೇ. ಸೊ ಇದನ್ನು ನಾವು ಡಿಸ್ರಪ್ಷನ್ ಅಂತ ಹೇಳೋದು ನಾವು. ಈ ಥರ ನೀವು
ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಇದಕ್ಕೆ ಈ ಸ್ಟಾರ್ಟಪ್ಗೆ ಒಂದು ನೀವು ಕೋರಮಂಗಲಲ್ಲಿ ಇರಬೇಕು HSR ಲೇಔಟ್ ಇರಬೇಕಂತಿಲ್ಲ, ನೀವು ಎಲ್ಲಿದ್ದರೂ ಬೇಕಾದ್ರೆ ಮಾಡ್ಬೋದು ನೀವು. ಸೊ ಇಟ್ ಈಸ್ ಫ್ಯೂಚರ್, ದೆರ್ ಇಸ್ ನೋ ಡೌಟ್ಸ್. ಈ ಸ್ಟಾರ್ಟಪ್ದು ಬಬಲ್ಲ ಅಂತ ಹೇಳಿದ್ರೆ ಬಬಲ್ ಅಲ್ಲ. ಆದರೆ ಎಲ್ಲರೂ ಸಕ್ಸಸ್ ಆಗ್ತಾರಾ? ಆಗಲ್ಲ. ಎಲ್ಲರೂ ಸಕ್ಸಸ್ ಆಗೋಯ್ತು ಅಂತ ಹೇಳಿದ್ರೆ ಆವಾಗ ಅದಕ್ಕೊಂದು ಮಜಾನೇ ಬರೋದಿಲ್ಲ. ಸೊ ಕ್ಲಾಸಲ್ಲಿ ಎಲ್ಲರೂ ಫಸ್ಟ್ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಹೇಳೋದು ಅಂತ ಹೇಳಿದರೆ ಡೆಫಿನೆಟ್ಲಿ ಸ್ಟಾರ್ಟಪ್ ಗೋಯಿಂಗ್ ಟು ಸ್ಟೇ, ದೆರ್ ವಿಲ್ ಬಿ ಸಕ್ಸಸ್ಫುಲ್ ಸ್ಟಾರ್ಟಪ್ಸ್. ಆ್ಯಂಡ್ ಇಲ್ಲಿಯ ಸ್ಟಾರ್ಟಪ್ಪು ವರ್ಲ್ಡ್ಗೆ ಅಪೀಲ್ ಅನ್ಕೋ ಸ್ಟಾರ್ಟಪ್. ಈಗ ಸ್ವಿಗ್ಗಿ ಝೊಮ್ಯಾಟೊ ನಮ್ಮಂಥ ಡೆಲಿವರಿ ಸಿಸ್ಟಮು ಈವನ್ ಅದರ್ ಕಂಟ್ರೀಸಲ್ಲ ಅಷ್ಟು ಫಾಸ್ಟಾಗಿ ಯಾರೂ ಮಾಡೋದಿಲ್ಲ. ಇಲ್ಲಿ ಬ್ಲಿಂಕಿಟ್ 10 ನಿಮಿಷದಲ್ಲಿ ಕೊಡ್ತಾರೆ, ಬೇರೆ ದೇಶದಲ್ಲಿ ಯಾರೂ ಆ ಥರ ಕೊಡೋದಿಲ್ಲ ಅವರು. UPIನೂ ಸರ್, UPI ಆಗಲಿ, ಇದೆಲ್ಲನೂ ರಿಯಲ್ ಡಿಸ್ರಪ್ಷನ್ ವಾಟ್ ಹ್ಯಾಸ್ ಡನ್. ಆ್ಯಂಡ್ ಕೋವಿಡ್ ಟೈಮಲ್ಲಿ ಕಾಂಟ್ಯಾಕ್ಟ್ಲೆಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಹಸ್ ಹ್ಯಾಪನ್ ಇಸ್ ಅಮೇಸಿಂಗ್. ಸೊ ಕೆಲವೆಲ್ಲನೂ ಬ್ಲೆಸ್ಸಿಂಗ್ಸು ಕೋವಿಡಿಂದಾಗಿ ಆಗಿರೋ. ಹೌದು, ಕೆಲವೆಲ್ಲ ಬ್ಲೆಸ್ಸಿಂಗ್ಸು. ಯಾಕಂದರೆ 5G ಬಂದುಬಿಡ್ತು ಇಂಡಿಯಾದಲ್ಲಿ. ನಾವು ಲ್ಯಾಂಡ್ಲೈನ್ಗಿಂತನೂ ನಾವು ಡೈರೆಕ್ಟಾಗಿ ಮೊಬೈಲ್ ಫೋನ್ ಹೊರಟೋಗ್ಬಿಟ್ವಿ. ಆಲ್ ಓವರ್ ದ ವರ್ಲ್ಡ್ ಲ್ಯಾಂಡ್ಲೈನ್ ಫಸ್ಟು, ಅದಾದಮೇಲೆ ಮೊಬೈಲ್ ಫೋನು. ಇಲ್ಲಿ ನಮ್ಮವರು ತುಂಬ ಜನ, ನಾವು ಸಹ ಲ್ಯಾಂಡ್ಲೈನ್ ಅಂತ ನೋಡಿದ್ದೀವಿ ಅಷ್ಟೇ ವಿನ ಜಾಸ್ತಿ ಯೂಸ್ ಮಾಡಿಲ್ಲ, ಬಟ್ ಮೊಬೈಲ್ಗೆ ಡೇಟಾ ಹೊರಟೋಗ್ಬಿಟ್ವಿ ನಾವು. ಸೊ ಹಾಗೆ ಎಲ್ಲರೂ ಇವತ್ತಿನ ದಿನ ಕಮ್ಯುನಿಕೇಷನ್ನು, ಇವತ್ತು 1.4 ಬಿಲಿಯನ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ 1 ಬಿಲಿಯನ್ ಮೊಬೈಲ್ ಫೋನ್ ಇದೆ. ಸೊ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲನೂ. ಒಂದ್ಸಲ ಅದು ಕನೆಕ್ಟ್ ಆದ ಕೂಡಲೇ ಈಗ ಒಬ್ಬರದ್ದು ಐಡೆಂಟಿಟಿ ಒಂದು ಮೊಬೈಲ್ ಫೋನ್ ನಂಬರೇ ಒಂದು ಐಡೆಂಟಿಟಿ ಆಗೋಗ್ಬಿಟ್ಟಿದೆ. ಸೊ ನಿಮ್ಮ ಮೊಬೈಲ್ ಫೋನು ನಿಮ್ಮದು ಐಡೆಂಟಿಟಿ, ನಿಮಗೆ ಅದರಲ್ಲಿ ಎಲ್ಲ ಥರದ್ದು ಡಿಜಿಟಲ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರೋದ್ರಿಂದ ಡೇಟಾ ಅಂತ ನಾವೇನು ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಅ ಫ್ಯೂಚರ್ ಆಯಿಲ್ ಅಂಥೇಳಿ. ಈಗ 100 ಕೋಟಿ ಮೊಬೈಲ್ ಫೋನ್ ಇತ್ತು ಅಂತ ಹೇಳಿದ್ರೆ 100 ಕೋಟಿ ಜನ ಅದರಲ್ಲಿ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ 100 ಕೋಟಿಗೆ ಒಂದೇ ಸಲ ಬೇಕಾದ್ರೆ ಇನ್ಫಾರ್ಮೇಷನ್ ಅದು ಕಳಿಸ್ಬಿಡ್ಬೋದು ನಾವು. ಆ ಡೇಟಾನೂ ಇರುತ್ತದು. ಸೊ ಇಟ್ ಬಿಕಮ್ಸ್ ನೆಕ್ಸ್ಟ್ ಆಯಿಲ್, ಬಿಗ್ ಆಯಿಲ್, ಫ್ಯೂಚರ್ ಆಯಿಲ್. ಫ್ಯೂಚರ್ ಲೈಕ್ ಹೌ ಆಯಿಲ್ ಯೂಸ್ ಟು ಕಂಟ್ರೋಲ್ ನೇಷನ್ಸ್ ಒಂದು ಕಾಲದಲ್ಲಿ, ಪೆಟ್ರೋಲು ಡೀಸೆಲ್. ಸೊ ಇವತ್ತು ಯು ಸೇಯಿಂಗ್ ಡೇಟಾ ಆಕ್ಸೆಸ್ ಟು ಪೀಪಲ್ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಇಸ್ ದ ನೆಕ್ಸ್ಟ್ ಇದು ಫ್ಯೂಚರ್ ಆಯಿಲ್. ಯು ಕ್ಯಾನ್ ಯೂಸ್ ದಟ್. ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಏನು ಆ್ಯಕ್ಟಿವಿಟಿ ಮಾಡ್ತೀರಾ, ಯುವರ್ ಮೊಬೈಲ್ ವಿಲ್ ಕ್ಯಾಪ್ಚರ್. ನೀವೇನು ಊಟ ಮಾಡ್ತೀರಾ, ಮೊಬೈಲ್ ಕ್ಯಾಪ್ಚರ್. ನೀವೇನು ತಿಂಡಿ ತಿಂತೀರಾ, ನಾವು ಮೊಬೈಲ್ ಕ್ಯಾಪ್ಚರ್. ನೀವು ಯಾವ ಸಿನಿಮಾ ಹೋಗಿದ್ದಾರೆ, ಮೊಬೈಲ್ ಕ್ಯಾಪ್ಚರ್. ನೀವು ಎಷ್ಟು ದುಡ್ಡನ್ನು ನೀವು ಖರ್ಚು ಮಾಡಿದ್ದೀರಾ, ಮೊಬೈಲ್ ಕ್ಯಾಪ್ಚರ್. ನೀವು ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ, ಮೊಬೈಲ್ ಕ್ಯಾಪ್ಚರ್. ಕ್ಯಾಪ್ಚರ್ ಮಾಡ್ಕೊಂಡು ಈಸಿ ಟು ಮಾರ್ಕೆಟ್ ವಾಟ್ ಯು ಲೈಕ್. ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡಿರ್ತೀವಲ್ವಾ, ಬಟ್ ಆಲ್ಗೋರಿದಮ್ ನೋಸ್ ನೀವೇನು ತಿಂತೀರಾ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಕೂರ್ತೀರಾ, ಎಲ್ಲಿ ದುಡ್ಡು ಖರ್ಚು ಮಾಡ್ತೀರಾ, ಆ್ಯಂಡ್ ಅದು ನಮ್ಮ ನಾಳೆ ಯೂಸ್ ಮಾಡ್ಕೊಳ್ಳುತ್ತೆ. ಅಬ್ಸಲ್ಯೂಟ್ಲಿ ಎಸ್. ಆ್ಯಂಡ್ ನಾವು ನರ್ಜ್ ಥಿಯರಿ ಅಂತ ಹೇಳ್ತೀವಿ. ನರ್ಜ್ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಫೋನೇ ನರ್ಜ್ ಮಾಡುತ್ತೆ. ನೋಟಿಫಿಕೇಶನ್ ಕೊಟ್ಬಿಟ್ಟು ಇವತ್ತು ಈ ಆಫರ್ ಇದೆ, ನಾಳೆ ಆಫರ್ ಇದೆ, ತೊಗೊಳ್ಬೋದು ಅಂತ ಹೇಳಿದ್ರೆ ಮೊದಲ ನೀವು ಅಂಗಡಿಗೆ ಹೋಗ್ಬೇಕು. ಈಗ ನಿಮಗೆ ಮೊಬೈಲ್ ಫೋನೇ ನಿಮಗೆ ನರ್ಜ್ ಮಾಡ್ತಾ ಇರ್ತದೆ, ತಗೋ ಇನ್ನು 8 ಗಂಟೆ ಇದೆ ಆಫರ್, ಆಮೇಲೆ ಆಫರ್ ಹೋಗುತ್ತೆ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡಿಬಿಡ್ತಾರೆ. ನೀವು ಆಗಲಿ ಪರವಾಗಿಲ್ಲ ಅಂತ ಕ್ರಿಯೇಟ್ ಮಾಡ್ತಾ ಇದಾರಲ್ಲ ಅರ್ಜೆನ್ಸಿ. ಮೊದಲೆಲ್ಲ ಆದರೆ 24 hours ಸೇಲು, ಅದೇ ಇಂಡಿಪೆಂಡೆನ್ಸ್ ಡೇ ಸೇಲು. ಐ ಥಿಂಕ್ ಯು ಟಾಕಿಂಗ್ ಅಬೌಟ್ ದಿಸ್. ಸರ್, ನೀವು ಉಜಾಲ ಇದರಲ್ಲಿ ಎಲ್ಲ ಇದ್ದಾಗ ಫಸ್ಟ್ ತಿಂಗಳು ಸಂಬಳ ಎಷ್ಟು ಇರ್ಬೋದಿತ್ತು ಸರ್ ನಿಮ್ಮದು? ಅಯ್ಯೋ, ಅದೆಲ್ಲ ಹೇಳೋಕ್ಕಾಗೋದಿಲ್ಲ, ಪಬ್ಲಿಕ್ ಎಲ್ಲ ಹೇಳಿ ಸರ್, ಒಂದು ಇನ್ಸ್ಪಿರೇಷನ್ಗೆ ಸರ್. ಫಸ್ಟ್ ತಿಂಗಳು ಸಂಬಳ ಅವತ್ತಿಗೆ ಸರ್. ಫಸ್ಟ್ 7 ವರ್ಷ ನಾನು ಸಂಬಳನೇ ತಗೊಂಡಿಲ್ಲ. 7 ವರ್ಷ ನಾನು ಸಂಬಳನೇ ತಗೊಂಡಿಲ್ಲ. ಯಾಕೆ ಸರ್? ಯಾಕಂತ ಹೇಳಿದ್ರೆ ನನಗೆ ತುಂಬ ಜನ ಕೇಳಿದ್ರು, ಯಾಕೆ ನೀನು ಸಂಬಳನೇ ತಗೊಂಡಿಲ್ಲಂತೆ. ಹೌದಾ ಅಂತ. ಆ ಸಂಬಳ ತಗೋಕ್ಕೆ ಟೈಮೇ ಸಿಕ್ಕಿಲ್ಲ ಕಣೋ. ಬೆಳಿಗ್ಗೆಯಿಂದ ರಾತ್ರಿಯಿಂದ ಬೆಳಿಗ್ಗೆ ತನಕ ಕಂಪ್ನಿನ ಎಲ್ಲಾನು ನೋಡ್ಕೊಳ್ತಾ ಇದ್ರು. ನಾನು ಹೇಳ್ದೆ, ನಾನು ಜೋಬಿಗೆ ಕೈ ಹಾಕೋ ಪರಿಸ್ಥಿತಿನೇ ಬಂದಿಲ್ಲ. ಯಾಕಂದರೆ ಮನೆಯಿಂದ ಏರ್ಪೋರ್ಟಿಂದ ಹೋಟೆಲಿಂದ ಆಫೀಸಿಂದ ಹೋಟೆಲಿಂದ ಏರ್ಪೋರ್ಟಿಂದ ಮನೆಯಿಂದ ಏರ್ಪೋರ್ಟಿಂದ ಓಡಾಡ್ತಾ ಇರ್ಬೇಕಾದ್ರೆ ಜೋಬಿಗೆ ದುಡ್ಡು ಹಾಕೋ ಪರಿಸ್ಥಿತಿ ಜೋಬಿಗೆ ಕೈ ಹಾಕೋ ಪರಿಸ್ಥಿತಿ ಬರಲಿಲ್ಲ. ಆ್ಯಂಡ್ ಇಟ್ಸ್ ಟ್ರೂ ಆಲ್ಸೋ. ಯಾಕಂದರೆ ಮನೆಯಿಂದ ನಿಮಗೆ ಏರ್ಪೋರ್ಟ್ ಡ್ರಾಪ್ ಆಗೋಗ್ಬಿಡುತ್ತೆ, ಏರ್ಪೋರ್ಟಿಂದ ಅಲ್ಲಿನ ಪಿಕಪ್ ಮಾಡ್ಕೋತಾರೆ, ಅಲ್ಲಿಂದ ಹೋಟ್ಲಿಗೆ ಹೋಗ್ತಾರೆ, ಅಲ್ಲಿಂದ ಆಫೀಸ್ಗೆ ಹೋಗ್ತಾರೆ, ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತಾರೆ, ವಾಪಸ್ ಬಂದು ದುಡ್ಡು ಖರ್ಚು ಮಾಡ್ಲಿಕ್ಕೆ ಎಲ್ಲಿದೆ ಟೈಮು. ಎರಡನೇದು, ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದರಿಂದ ನನಗೊಂದು ಅನ್ನಿಸ್ತು, ಇಲ್ಲ ಇದೊಂದು ಆಪರ್ಚುನಿಟಿನ ಕಲಿಬೇಕು ನಾನು ಅಂತಿತ್ತು. ಆಮೇಲೆ ಸಂಬಳ ತೊಗೊಳ್ಬೇಕಾದ್ರೆ ಒಳ್ಳೆ ಸಂಬಳನೇ ನನಗೆ ಸಿಕ್ತು. ಪ್ಲಸ್ ನಾ ಯಾವತ್ತು ಹೇಳ್ತೀನಿ, ಒಳ್ಳೆ ಮಕ್ಕಳಿತ್ತು ಅಂತ ಹೇಳಿದ್ರೆ ಎಷ್ಟೇ ದುಡ್ಡಿದ್ರೂ ಜಾಸ್ತಿನೇ. ಸೊ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ನಿಮ್ಮ ಅದು ದಟ್ ಇಸ್ ಯುವರ್ ಬಿಗ್ಗೆಸ್ಟ್ ಸಂಪಾದನೆ ಅಂತ. ಯು ಶುಡ್. ಅಂದರೆ ಚಿಲ್ಡ್ರನ್ ಶುಡ್ ನೋ ದಟ್ ದೇ ನೀಡ್ ಟು ಅರ್ನ್ ಆನ್ ದೇರ್ ಓನ್. ಒಂದು ಉಲ್ಲಾಸ್ ಅಂತ ಹೆಸರಿಟ್ಕೊಂಡಿರೋ ಕಾಮತ್ ಸರ್ ಇವತ್ತು
ಅವರ ಜೀವನದ ಜರ್ನಿನ ಉಲ್ಲಾಸವಾಗಿ ಎಲ್ಲ ಕಡೆ ಲೀಲಾಜಾಲವಾಗಿ ಆಟ ಆಡಿಕೊಂಡು ಐ ಮೀನ್ ಐ ಸ್ಟಿಲ್ ಸಿ ದ್ಯಾಟ್ ಸ್ಮೈಲ್ ಅಂಡ್ ದ ಕಂಟೆಂಟ್ಮೆಂಟ್ ಅಂಡ್ ಆಲ್ ಆಫ್ ದ್ಯಾಟ್ ಆನ್ ಯುವರ್ ಫೇಸ್ ಸರ್. ಇಟ್ ವಾಸ್ ಲೈಕ್ ಇವತ್ತಿನ ಎಪಿಸೋಡ್ ವಾಸ್ ವೆರಿ ನಾಲೆಜಬಲ್. ಈ ಫೇಸ್ ಆಫ್ ಲೈಫಲ್ಲಿ ಏನಾದ್ರು ಮಾಡ್ಬೇಕಂತ ಅನ್ಕೊಂಡಿರೋರಿಗೆ ಸಾಕಷ್ಟು ಹೇಳ್ಕೊಟ್ಟಿದ್ದೀರಾ. ರಿಟೈರ್ ಆಗಬೇಡಿ ಲೈಫಲ್ಲಿ, ಯಾವತ್ತೂ ರಿಟೈರ್ ಆಗಬೇಡಿ. ಯಾರೂ ರಿಟೈರ್ ಆಗಬಾರ್ದು ಲೈಫಲ್ಲಿ. That retirement word only should go out of everybody. Do something. Don't sit You're a living idle. example. 60. Don't sit idle at home. Something you have, give it back. Nothing is there, your experience, you give it back. And your mistake, what you have done, also give it back. Others don't make the mistake. ನೀವು ಮಿಸ್ಟೇಕ್ ಮಾಡಿದ್ರೆ ಬೇರೆ ಹೇಳಿ, ನಾ ಇಷ್ಟು ಮಿಸ್ಟೇಕ್ ಮಾಡಿದ್ದೀನಿ, ನೀನು ಮಾಡೋಕೆ ಹೋಗ್ಬೇಡ, ಅದು ಒಂದು ಎಕ್ಸ್ಪೀರಿಯನ್ಸ್, ಅದು ಒಂದು ವಿದ್ಯಾದಾನನೇ. ಸೊ ನೋ ರಿಟೈರ್ಮೆಂಟ್. ಫೈನಲಿ, when you live for 90 years, if you retire at the age of 60, that 30 years will be the toughest period in your life. ಯಾಕೆ ಸರ್? ಹಣ ಇರೋದಿಲ್ಲಲ್ಲ. Because money, inflation is about 6-7%. Money growth is about 4%. 4 or 5. So every year your money wealth is coming down unless you start earning little more. So ನಿಮ್ಮ ಫೈನಾನ್ಷಿಯಲ್ ಪ್ರುಡೆನ್ಸ್ ಇರಬೇಕು, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿರಬೇಕು, ನಾಲೆಜ್ ಇರಬೇಕು, ಮಕ್ಳ ಮೇಲೆ ಡಿಪೆಂಡ್ ಆಗಬಾರ್ದು, ನೀವು ನಿಮ್ಮ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟಾಗಿ ಎಕನಾಮಿಕ್ ಇಂಡಿಪೆಂಡೆನ್ಸ್ ಇರಬೇಕು. ಪ್ಲಸ್ ಲೀವ್ ಎನಫ್ ಟು ಯುವರ್ ಚಿಲ್ಡ್ರನ್ ಇನ್ ಸಚ್ ಎ ವೇ ದಟ್ they can pursue their dream. It is always a sacrifice of one generation in India has worked. One generation has sacrificed. Either my parents have sacrificed or your parents have sacrificed. That's why we are probably doing little better, because somebody has sacrificed. They could have also done like what we wanted to do, but they didn't have the opportunity, or they didn't have the means, or they didn't have that, probably the urge. ಹೌದು. So ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ನೋಡಿ. In case if you feel that no, you don't have to sacrifice, you can do now big thing, please pursue big thing. Fail early, learn quickly. Fail early and learn quickly, you will never make mistake. And once bitten, twice shy does not apply in business. Once bitten, you'll always be careful in business. ನಿಮ್ಮ ಇಂಟೆಲಿಜೆನ್ಸ್ ಎಲ್ಲ ಯಾವಾಗ, ವೆನ್ ಡಿಡ್ ಯು ಗೆಟ್ ಟು ನೋ ದ್ಯಾಟ್ ಓಕೆ ಐ ಆಮ್ ದಿಸ್ ಅಂತ? ಅಂದರೆ ಯು ಆರ್ ನಾಲೆಜಬಲ್, ಯು ನೋ ಹೌ ಟು ಯೂಸ್ ಯುವರ್ ನಾಲೆಜ್, ಡ್ರೈವ್, ಕ್ಲಾರಿಟಿ, ಆಮೇಲೆ ಇವಾಗ ಚಾರಿಟಿ. It's always, I'm an eccentric person. ಎಕ್ಸೆಂಟ್ರಿಕ್ ಅಂತ ಹೇಳಿದ್ರೆ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ರು ಸಹ ಒಂದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಂಡಿರ್ತೀನಿ ನಾನು. ಪ್ಲಸ್ ಐ ಹ್ಯಾವ್ ದಟ್ ವಿಲ್ ಪವರ್ ಇನ್ ಮೀ ದಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸರ್, ಈ ಉಜಾಲ ಬಗ್ಗೆ ಮಾತಾಡ್ತಾ, ಉಜಾಲ ನೋಡಿಲ್ದಿರೋ ಯಾವ ಇಂಡಿಯನೂ ಇಲ್ಲ ಅನ್ಸತ್ತೆ. ಆಯಾ ನಯ ಉಜಾಲ ಚಾರ್ ಬುಂದೋವಾಲ, ಸಿ ದ ರಿಕಾಲ್ ಎಷ್ಟು 2024. ಕರೆಕ್ಟ್, ದಟ್ ಈಸ್ ಕಾಲ್ಡ್ ಬ್ರ್ಯಾಂಡ್ ರಿಕಾಲ್. ಇವತ್ತಿನ ದಿನ 82-83% ಮಾರ್ಕೆಟ್ ಶೇರ್ ಇದೆ ಉಜಾಲದಲ್ಲಿ. ನಮ್ಮ ಕಾಂಪಿಟೇಟರ್ ಹತ್ರ 3% ಇದೆ. ಮಿಕ್ಕವ್ರ ಹತ್ರ ಎಲ್ಲ ಸೇರಿಕೊಂಡು ಒಂದು 250 ಜನ ಇದ್ದಾರೆ. ಮಿಕ್ಕದೆಲ್ಲ ಮಾರ್ಕೆಟ್ ಶೇರ್ ತಗೊಳ್ಳೋರು. ಸೊ ಫಾರ್ ಎವರ್ ದಟ್ ದ ಮಾರ್ಕೆಟ್ ಲೀಡರ್. ಈ ಆಯನ ಉಜಾಲ ಚಾರ್ ಬುಂದವಾಲ ನಮ್ಮ ಕವಿತಾ ಕೃಷ್ಣಮೂರ್ತಿಯವರು ಹಾಡು ಹೇಳಿದಿರೋದು ಆ ಟೈಮಲ್ಲಿ. ಅದು ಎಷ್ಟು ಚೆನ್ನಾಗಿ ಅವರು ಹಾಡು ಹೇಳಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ದಿನ ತನಕ ಜನ ಜ್ಞಾಪಕ ಇಟ್ಕೊಳ್ತಾರೆ. ಸರ್ ಅವತ್ತು ರೆಕಾರ್ಡಿಂಗ್ ಟೈಮಲ್ಲೆಲ್ಲ ಹೌದು, ರೆಕಾರ್ಡಿಂಗ್ ಎಲ್ಲ ನೋಡಿದ್ವಿ ನಾವು. ಅಂಜನ್ ಚಟರ್ಜಿ ಅಂತ ಹೇಳ್ಬಿಟ್ಟು ಈ ಮೇನ್ ಲೈನ್ ಚೆನ್ನ ಓನರ್ ಇದಾರಲ್ಲ, ಅವರು ಅಡ್ವರ್ಟೈಸಿಂಗ್ ಏಜೆನ್ಸಿ, ಅದು ಸಿಚುವೇಶನ್ ಅಡ್ವರ್ಟೈಸಿಂಗ್ ಅಂತ ಹೇಳ್ಬಿಟ್ಟು ಅವ್ರದ್ದು ಮೇನ್ ಲೈನ್ ಚೆನ್ನ ಗ್ರೂಪ್ ಅವ್ರದ್ದೇನೆ. ಬಟ್ ಅವ್ರು ಸ್ಟಾರ್ಟ್ ಮಾಡಿರೋದು ನಮ್ಮ ಉಜಾಲದಿಂದನೇ ಸ್ಟಾರ್ಟ್ ಮಾಡಿದ್ದವರು, ಅಂಜನ್ ಚಟರ್ಜಿ ಅಂತ ಹೇಳ್ಬಿಟ್ಟು. ಅವರು ತುಂಬ ಬ್ರ್ಯಾಂಡ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಅವ್ರು ಮಾಡಿದ್ದಾರೆ, ಸೆಲ್ಲೋ ಮಾಡಿದ್ದಾರೆ, ಎವರೆಸ್ಟ್ ಮಸಾಲ ಮಾಡಿದ್ದಾರೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಅವರು ಲಾಂಚ್ ಮಾಡಿದ್ದಾರೆ ಅವರು. ಸೊ ಇವರು ಈ ಫಸ್ಟ್ ಅಡ್ವರ್ಟೈಸಿಂಗ್ ಅವ್ರು ಹಾಡು ಹೇಳಿದ್ದೇನೆ ಕವಿತಾ ಕೃಷ್ಣಮೂರ್ತಿ ಮೇಡಮ್ ನಮ್ಮದೇನೆ. ಅದಾದಮೇಲೆ ಜಾಸ್ತಿ ಅವ್ರು ಹೇಳಿರ್ಲಿಕ್ಕಿಲ್ಲ, ಬಟ್ ಫಸ್ಟ್ ಒನ್. ಬಟ್ ಆ ಒಂದು ಟ್ಯೂನು, ಆ ಒಂದು ಹಾಡು ಹೇಳಿರೋ ರೀತಿ, ಇಟ್ ಇಸ್ ಟೇಕನ್ ಟು ದ ನೆಕ್ಸ್ಟ್ ಲೆವೆಲ್. ನಮ್ಮದು 80 ಕೋಟಿ ಟರ್ನ್ ಓವರ್ ಇರಬೇಕಾದ್ರೆ ನಾವು 38 ಕೋಟಿ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ವಿ. 80 ಕೋಟಿ ಟರ್ನ್ ಓವರ್ ಇರಬೇಕಾದ್ರೆ ಉಜಾಲದಲ್ಲಿ ನಾವು 38 ಕೋಟಿ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ವಿ ನಾವು. ಅದಕ್ಕೋಸ್ಕರ ಇನ್ನೂ ನಿಮಗೆ ಜ್ಞಾಪಕ ಇರುತ್ತೆ. ಯಾವುದೇ ಪ್ರೋಗ್ರಾಮ್ ನೋಡಿ ಉಜಾಲ ಹಾಕ್ತಿದ್ವಿ, ಯಾವುದೇ ಮ್ಯಾಗಝೈನ್ ನೋಡಿ ಉಜಾಲ ಇರೋದು.
ನಾವೆಲ್ಲನೂ ತರಂಗ, ಸುಧಾ, ಮಯೂರ ಆ ಟೈಮಲ್ಲೆಲ್ಲನೂ ಮಲಯಾಳಂ ಮ್ಯಾಗ್ಝೀನು, ಕನ್ನಡ ಮ್ಯಾಗ್ಝಿನಲ್ಲೆಲ್ಲನೂ ಬ್ಯಾಕ್ ಪೇಜಲ್ಲಿ 5-5 ವರ್ಷಕ್ಕೆ ಬುಕ್ ಮಾಡ್ತಾ ಇದ್ವಿ. ಒಂದೊಂದು ತಿಂಗಳು 2-2 ತಿಂಗಳಿಗಲ್ಲ, 5-5 ವರ್ಷಕ್ಕೆ ಬುಕ್ ಮಾಡ್ತಾ ಇದ್ವಿ. ಒಂದು ರೇಟ್ ಕನ್ಫರ್ಮ್ ಮಾಡಿ 5 ವರ್ಷ, ಮಂತ್ ಆಫ್ಟರ್ ಮಂತ್. ಸೊ ಹಿಂದೆ ನೀವು ಉಜಾಲ ಹುಡುಗಿ ಇತ್ತು ಅಂತ ಹೇಳಿದ್ರೆ ಮುಂದ್ಗಡೆ ಅದು ತರಂಗ ಅಂತಾನೆ ಅರ್ಥ. ಅದು ಅಷ್ಟ್ರ ಮಟ್ಟಿಗೆ ನಾವು ಎಷ್ಟು ಬೇರೆ ಏನು ಬರಕ್ ಬಿಡೋಂಗಿಲ್ಲ ಅಲ್ಲಿ, ಅಂದ್ರೆ that's how you ರಾರಾಚೋದು ಅಂತಾರ. ಆಮೇಲೆ ಬ್ಯೂಟಿ ಆಫ್ ದಟ್ ಬಿಸ್ನೆಸ್ ಇಸ್ ವಿ ನೆವರ್ ಇನ್ಕ್ರೀಸ್ ದ ಪ್ರೈಸ್, ವಿ ಓನ್ಲಿ ಇನ್ಕ್ರೀಸ್ ದ ವಾಲ್ಯೂಮ್. ನಾವು MRP ಇನ್ಕ್ರೀಸ್ ಮಾಡೋದು ಅಷ್ಟು ಡಿಲೇ ಮಾಡ್ತಾನೆ ಇರಲಿಲ್ಲ. ನಾವು ಜಾಸ್ತಿ ಸೇಲ್ ಮಾಡಿದ್ರೆ ನಮ್ಗೆ ಅದು ಎಕಾನಮಿ ವರ್ಕೌಟ್ ಆಗುತ್ತೆ. ನಾವೇನು ಸ್ಕೇಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ, ಇವತ್ತಿನ ದಿನಕ್ಕೆ ಒಂದು 12 ಲಕ್ಷ ಬಾಟ್ಲಿ ನಾವು ಮಾರಬೇಕಾದ್ರೆ ಸ್ಕೇಲ್ ಸಿಗುತ್ತಲ್ಲ ನಿಮಗೆ, ಅದರಲ್ಲಿ ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಸೊ ಇಟ್ ಈಸ್ ನಾಟ್ ಅ ಪೆಪ್ಸಿ ಕೋಕ್ 4 ಡ್ರಾಪ್ಸ್. ನಾನು ಯಾವತ್ತೂ ನಮ್ಮ ಚೇರ್ಮನ್ಗೆ ಹೇಳ್ತೀನಿ, ಅದೇ 4 ಡ್ರಾಪ್ಸ್ 8 ಡ್ರಾಪ್ಸ್ ಮಾಡಿದ್ರೆ ನಮ್ಮ ಸೇಲ್ ಡಬಲ್ ಆಗಿರೋದು. ಸೊ ನೀವು 4 ಡ್ರಾಪ್ಸ್ ಮಾಡಿ ಅದಕ್ಕಿಂತ ಜಾಸ್ತಿ ಹಾಕೋಕ್ಕಾಗಲ್ಲ, ಅದು ಚಾರ್ ಬಂದವಲ್ಲ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಅಡ್ವರ್ಟೈಸ್ಮೆಂಟ್. ಅದ್ರಲ್ಲಿ ನೋಡಿ ಯಾವ ಬ್ರ್ಯಾಂಡ್ ಅಂಬಾಸಡರು ಇಲ್ಲ, ನಮ್ಮಷ್ಟು ದುಡ್ಡಲ್ಲೇ ನಾವು ಖರ್ಚು ಮಾಡಿರೋದು, ಜಾಸ್ತಿ ದುಡ್ಡು ನಾವು ಅದೆಲ್ಲ ಹಾಕಿಲ್ಲ ಕ್ರಿಯೇಟಿವ್ ಮಾಡೋದಕ್ಕೆ. ಅದರಲ್ಲಿ ಆ ಟೈಮಲ್ಲಿ ಈ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತಗೊಳ್ಳೋದಕ್ಕೂ ಯು ನೀಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಮನಿ ಅಲ್ಲ. ಸೊ ವೆನ್ ಯು ಸ್ಟಾರ್ಟ್ ಸಮಥಿಂಗ್ ಅವಾಗೆಲ್ಲ ಇತ್ತ ಸರ್ ಅದು? ಇದ್ರು, ಬಟ್ ಅಷ್ಟಿಲ್ಲ, ಇವಾಗನೂ ಅಷ್ಟಲ್ಲ. ಇವಾಗಿಂದಲ್ಲ, ದೋಸ್ ಡೇಸ್ ಐ ಥಿಂಕ್ ಐ ಡೋಂಟ್, ಯಾವುದು ನಿರ್ಮಾದ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ. ಆವಾಗ ಹಮಾರಾ ಬಜಾಜ್ ಇತ್ತು ನಮ್ಮ ಟೈಮಲ್ಲಿ, ವಿಡಿಯೋಕಾನು, ಹಮಾರಾ ಬಜಾಜ್, ಆಮೇಲೆ ನಿರ್ಮಾ, ಒನಿಡಾ, ಯಾವುದು ನೇಬರ್ಸ್ ಎನ್ವಿ, ಓನರ್ಸ್ ಪ್ರೈಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಷ್ಟು ಇಂಪ್ಯಾಕ್ಟ್ಫುಲ್ ಇರೋದು. ಅಡ್ವಾಂಟೇಜ್ ಆ ಬ್ರ್ಯಾಂಡ್ಸ್ ತುಂಬಾ ಲೆಸ್ ಇರೋದು ಸರ್. ಇವಾಗಿನ ಥರ ರೋಡಿಗೆ ಒಂದು 5 ನಿಮಿಷದಿಂದ ಅಲ್ಲಿ ಹೋಗೋದೇ ವಿ ಕ್ಯಾನ್ ರಿಮೆಂಬರ್. ಬ್ರ್ಯಾಂಡ್ ಕಮ್ಮಿ ಇತ್ತು, ಚಾನಲ್ಸ್ ಕಮ್ಮಿ ಇತ್ತು. ಈಗ ಚಾನಲ್ಸ್ ಜಾಸ್ತಿ ಆಗೋಗ್ಬಿಟ್ಟು ಎಲ್ಲನೂ ಜಾಸ್ತಿ ಆಗಿದೆ, ಹರಿದು ಹಂಚೋಗೋದು ಚಿತ್ರಾನ್ನ ಥರ. ಕೊನೆಯದಾಗಿ ನೀವು ಒಂದು ವಿಚಾರ ಹೇಳಿದ್ರಿ, ನೀವು 2 ಮಕ್ಕಳ ತಂದೆ. ಯಾಕೆ ಇದೆಲ್ಲನೂ ಕೇಳ್ತೀವಿ ಅಂದರೆ, ಎಲ್ಲ ಸೈಡು ನೋಡ್ತಾ ಇದ್ದೀವಿ, ನೀವು ವ್ಯಕ್ತಿತ್ವ ಎಲ್ಲ ಆಚೆಗೆ ಎಷ್ಟು ಸಾಧ್ಯನೋ ಅಷ್ಟು ಬಂದಿದೆ. ಪೇರೆಂಟಿಂಗ್ ವಿಚಾರದಲ್ಲಿ ಇವತ್ತು ತುಂಬ ಕನ್ಫ್ಯೂಷನ್ಸ್ ಇದೆ ಸರ್. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಏನು ಅಂದರೆ, ನೀವು ಪವರು, ಪೊಸಿಷನ್ನು ಮತ್ತು ಒಂದು ಕ್ಲಾರಿಟಿ ಎಲ್ಲ ಇಟ್ಕೊಂಡು ನೋಡಿರೋ ಮನುಷ್ಯ ಆಗಿ ಒಂದು ಎರಡು ಮಾತು ಹೇಳಿ ಸರ್. ಪೇರೆಂಟಿಂಗಲ್ಲಿ ನೋಡ್ರಪ್ಪ, ಇವತ್ತಿನ ಜನ್ರೇಷನ್ ಅವ್ರು ಏನು ಮಾಡಬೇಕು ಮಾಡಬಾರ್ದು. ಒನ್, our next generation is more intelligent than us. Accept that, because they have seen the life in a more meaningful way along with the technology. So they are more informed, more intelligent than what you are. Accept that. Second, you never wanted your parents to involve in your affairs. You don't get involved into their affairs. What they want to do in their life, you should allow them to do in such a way that you be there as a parent. That I tell them saying that I am like a net in a circus. You do the circus. If you fall, I will be invisible net. Don't worry about it. Give that confidence that I'm there behind you. Any decision what you want to do, you do it. I'm there with you. So sweet. And my son wanted to pursue his physics. And after 12th, he went to London to pursue physics. Now he's doing his PhD in physics. It has nothing to do with what I do, and nothing to do with commerce. And if he wants to become scientist, I'm a very proud father to say, okay, he wants to become a scientist in physics, so be it. So he's doing that. My daughter, she is more into charity and philanthropy, a good understanding, and she wants to understand anthropology. And she did her first MA in Edinburgh University in MA. After 12th only she went from here. And now she is doing her second master's in London School of Economics in anthropology. And when you see your children, or anybody's children for that matter, when they pursue what they dream, it's the biggest reward what they'll have given to their parents. And you will have allowed them to do that rather than making them engineers or doctors. If they wanted to become, I'll have been very happy even otherwise. But in my case, my children, my friends. Second, I have nothing to do with their future. Oh. My future is my future. Their future is their future. ಅವ್ರದ್ದು ನನ್ನ ತಲೆನೋವಲ್ಲ ಅದು ಅಂತ. I always tell them that I'll never get involved into your future. You plan the future the way you want. As a father, I can only support morally
ಎಮೋಷ್ನಲಿ, ಎಕನಾಮಿಕಲಿ. ಇನ್ನೇನು ಬೇಕು ಸರ್? ಎಸ್, ಥ್ಯಾಂಕ್ ಯು ಸೋ ಮಚ್. Thank you. ತುಂಬಾ ಖುಷಿ Enjoyed ಆಯ್ತು. talking to you. ಹೆಂಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರಿ? ವಿ ಲರ್ನ್ ಸೋ ಮಚ್ ಫ್ರಮ್ ಯು ಆ್ಯಂಡ್ ಹೋಪ್ಫುಲಿ ವಿ ಕ್ಯಾರಿ ದಿಸ್ ವಿತ್ ಅಸ್ ಇನ್ ದ ಇಯರ್ಸ್ ದಟ್ ಐ ವಿಲ್ ಗೆಟ್ ಟು ಎಕ್ಸ್ಪ್ಲೋರ್ ಆಸ್ ಅ ಹ್ಯೂಮನ್ ಬೀಯಿಂಗ್. ನಿಮ್ಗೆ ಏನು ಅನ್ನಿಸ್ತು ಸರ್ ಇಲ್ಲಿಗೆ ಬಂದಾಗ? ಹೌ ವಾಸ್ ಜಸ್ಟ್ ಕ್ಯೂರಿಯಸ್ ಎಕ್ಸ್ಪೀರಿಯನ್ಸ್ ನಿಮಗೆ? ನನಗೆ ನಮ್ಮ ಸುದಿಯವ್ರು ಹೇಳಬೇಕಾದ್ರೆ ಈ ಥರ ಸರ್ ಅವ್ರು ನಿಮಗೆ ಫೋನ್ ಮಾಡ್ತಾರೆ. ನಾಳೆ ಅವ್ರು ಒಂದು ಮೆಸೇಜ್ ಹಾಕಿ ಕೇಳಿ, ಯಾಕಂದರೆ ಗೊತ್ತಿರೋ ನಂಬರ್ ತೊಗೊಳ್ಳೋದಿಲ್ಲ ನಾನು. ಇಲ್ಲ ಹೇಳ್ತೀನಿ ಸರ್ ಅಂತ ಹೇಳಿದ್ರು. ಸೊ ನಿಮಗೆ ಫೋನ್ ಮಾಡಿದ್ರಿ. ಆಗ ಯಾವುದೋ ಬೇರೆ ಯಾವುದೋ ಊರಲ್ಲಿದ್ದೆ, ನೀವು ಫೋನ್ ಮಾಡಬೇಕಾದ್ರೆ ನಾನು ಅದಾದಮೇಲೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದೆ ನಾನು. ಇವ್ರೇನು ಮಾಡ್ತಾ ಇದ್ದಾರೆ ಅಂದ್ಕೊಂಡು, ಯಾರಿದು ಅಂದ್ಕೊಂಡು ಅವಾಗ ಅನ್ನಿಸ್ತಿಲ್ಲ. ನಾವು ಬ್ಯಾಕ್ ಆಫ್ ಮೈ ಮೈಂಡ್ ಇಸ್ the respect for your work is more important, and everybody should share their experience with you. Instead of me talking to one person, through you I can reach to 240,000 people, correct? Now you are an enabler of that, and you are doing the service to them, and you are doing the service through this medium which was not available 5-10 years back. True. Okay? So to that extent, I felt that no, it's worth spending time with her. Let me see. ನಾನು ಅಂದ್ಕೊಂಡೆ ಫಸ್ಟ್ ನೀವು ಆಫೀಸ್ ಬರ್ತಾ ಅಂದ್ಕೊಂಡು ನೀವು ಹೇಳಿದ್ರಲ್ಲ ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ಹೇಳ್ಬಿಟ್ಟು, ಸ್ಟುಡಿಯೋಗೆ ಹೋಗೋಣ, ನೋಡೋಣ ಹೆಂಗೆ ಇರುತ್ತೆ ಸ್ಟುಡಿಯೋ, ಯಾವ ಥರ ಸ್ಟುಡಿಯೋ ಇರುತ್ತೆ, ಇವೆಂದೆಲ್ಲ ಹೆಂಗೆ ಇರುತ್ತೆ ಅಂದ್ಕೊಂಡು. ಸೊ ನೈಸ್, ಐ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಕ್ಸ್ಪೆಕ್ಟೇಷನ್ ವಾಸ್ ದ್ಯಾಟ್ ಐ ಆಮ್ ಹ್ಯಾಪಿ ವೆನ್ ದೆರ್ ಇಸ್ ನೋ ಎಕ್ಸ್ಪೆಕ್ಟೇಷನ್, ಎವ್ರಿಥಿಂಗ್ ವಿಲ್ ಬಿ ಫೇರ್. In this case, as that I had gone through your channel and had done my homework, that what to communicate, I felt that it was a nice opportunity for me as an individual to reach out to your followers. I wish you all the best. Thank you, sir. Do well, extremely well, and anybody ask you to support in a startup, if the idea is good, I'll always be there with you to support that. How sweet of you. Thank you, sir. I think this journey has also helped me. ನೀವು ಯೂಟ್ಯೂಬ್ದು ಹೇಳಿದ್ರಿ 2.4 lakh ಪೀಪಲ್ ಅದಾರ ಅಂತ. ಸೊ ಫೇಸ್ಬುಕ್ಕಲ್ಲಿ ಒಂದು 7 ಲಕ್ಷ ಜನ ಇದ್ದಾರೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು 2. ಸೊ ಇದು ರೇಡಿಯೋ ಜರ್ನಿ ಒಂದು 18 ವರ್ಷ, ಜೊತೆಗೆ ಇದೊಂದು 12.5 ಲಕ್ಷ ಜನನ ಇವತ್ತು ಡಿಜಿಟಲ್ ಸ್ಪೇಸಲ್ಲಿ ನಾವು ಟಚ್ ಮಾಡೋದಕ್ಕೆ ನಿಮ್ಮಂಥವರು, ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳು, ಜೊತೆಗೆ ನನ್ನ ಜವಾಬ್ದಾರಿ ನಾ ಈ ಕುರ್ಚಿ ಏನು ಕೇಳ್ತಾ ಇದೆ ಇದೆಲ್ಲ ಅರ್ಥ ಮಾಡಿಕೊಂಡು ಮುಂದಕ್ಕೆ ನಾನು ನಿಮ್ಮ ರೆಕಮೆಂಡೇಶನ್ ಪ್ರಕಾರ ಇಲ್ಲಿ ಯಾರನ್ನು ಕರೆಸ್ಬೇಕು, ಪ್ರತಿಯೊಂದು ಗೆಸ್ಟಿಗೂ ನಾವು ಕೇಳ್ತೀವಿ ಯಾರನ್ನು ನಾವು ಇಲ್ಲಿ ಜಸ್ಟ್ ಕ್ಯೂರಿಯಸಲ್ಲಿ ಕರೆಸ್ಬೇಕು, ಉಲ್ಲಾಸ್ ಕಾಮತ್ ಸರ್ ಅವರ ರೆಕಮೆಂಡೇಶನ್ ಪ್ರಕಾರ. ನಾವು ನಿಮ್ಗೊಂದು 4-5 ಜನದ ಗೆಸ್ಟ್ಗಳು ಕೊಡ್ತೀನಿ ನಾನು, ಯೋಚನೆ ಮಾಡಿ ನಿಮ್ಮನ್ನ ಕಳಿಸ್ತೀನಿ ನಾನು. ಸೊ ದೇ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಸ್ಪೆಂಡ್ ದರ್ ಟೈಮ್. ಆ್ಯಂಡ್ ಸ್ಪೆಷಲಿ ಇನ್ ದ ಸ್ಟಾರ್ಟಪ್ ಏರಿಯಾದಲ್ಲಿ ಏಂಜಲ್ ಇನ್ವೆಸ್ಟರ್ಸನ್ನು ಒಂದು 2-3 ಜನ ನಾನು ಕಳಿಸ್ತೀನಿ ನಾನು. ಅವ್ರು ಯಾವ ಥರ ಐಡೆಂಟಿಫೈ ಮಾಡ್ತಾರೆ, ಸ್ಟಾರ್ಟಪ್ಗಳಲ್ಲಿ ಏನಿರಬೇಕು, ಯಾವ ಕ್ವಾಲಿಟಿಗಳಿರಬೇಕು. ಸೊ ಒಂಥರ ಅಡ್ವಾನ್ಸ್ ಕ್ವಶನ್ ಪೇಪರ್ ಕೊಟ್ಟಂಗೆ ಸ್ಟಾರ್ಟಪ್ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ವಾಟ್ ಈಸ್ ರಿಲೆವೆಂಟ್ ಫಾರ್ ದಿಸ್ ಟುಡೇಸ್ ಡೇಟ್, ಐ ಲೆಟ್ ಯು ನೋ, ಐಲ್ ಗೆಟ್ ಯು. ಶ್ಯೂರ್ಲಿ. ಎನಿ ಪಾಪ್ಯುಲರ್ ಪರ್ಸ್ನಾಲಿಟೀಸ್ ದಟ್ ಯು ವಾಂಟ್ ಟು ಸಿ? ಅಂದರೆ ಒಂದು ನಿಮ್ಮ ಏರಿಯಾ ಅದು, ಫಾರ್ ಎಕ್ಸಾಂಪಲ್ ಒಂದವರೆಲ್ಲ ಒಂದೊಂದು ಹೆಸರು. ಈಗ ಹೇಗೆ ಸುದೀನ್ ಅವರು ಇವ್ರನ್ನ ಕರೆಸ್ರಿ, ಅವರಲ್ಲಿ ಎಷ್ಟೆಲ್ಲ ಇರುತ್ತೆ ಗೊತ್ತಾ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾರೋ. ಕುಡ್ ಬಿ ಪಾಪ್ಯುಲರ್ ಪರ್ಸ್ನಾಲಿಟೀಸ್, ಪೊಯೆಟ್ಸು, ಮ್ಯೂಸಿಷಿಯನ್ಸು, ಯಾರಾದರೂ. ನೀವು ಪ್ರಕಾಶ್ ಬೆಲ್ವಾಡಿ ಕರೆಸ್ಬೇಕು. ಅಮೇಝಿಂಗ್ ಪರ್ಸನ್. ವಾಟ್ ಹಿ ಈಸ್ ಆ್ಯಂಡ್ ವಾಟ್ ಹಿ ಟೆಲ್ಸ್, ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಬೈ ಹಿಮ್ಸೆಲ್ಫ್. ಸ್ಪೆಷಲಿ ನಾವು ಅವ್ರಿಗೆ ಹೇಳ್ತೀನಿ, ನಾನು ಬರ್ತಾರವರು, ನಾನು ಕಳಿಸ್ತೇನೆ ಪ್ರಕಾಶ್ ಬೆಲ್ವಾಡಿ ಅವ್ರಿಗೆ ಟ್ರಾನ್ಸ್ಫಾರ್ಮಿಂಗ್ ಲೈಫ್, ಟ್ರಾನ್ಸ್ಫಾರ್ಮಿಂಗ್ ಟೆಕ್ನಾಲಜಿ, ಅದೊಂದು ಟಾಪಿಕ್ ಕೊಟ್ಬಿಡಿ ಅವ್ರಿಗೆ. ಟ್ರಾನ್ಸ್ಫಾರ್ಮಿಂಗ್ ಲೈಫ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಲೈಫನ್ನು ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಏರಿಯಾದ ಥ್ರೂ ಯುವರ್ ಈ ಕಮ್ಸ್ ಫ್ರಮ್ ಯುವರ್ ಎಂಟರ್ಟೈನ್ಮೆಂಟ್ stage only, and when he tells me that when he says that the technology is so much has developed today, when he has acted with Shah Rukh Khan, he never met Shah Rukh Khan ever. ನಾವು ಸಿನಿಮಾದಲ್ಲಿ ಅವರಿಬ್ಬರು ನೋಡಿರ್ತೀವಿ, ನಾವು ಅವ್ರು ಹೇಳಿದ್ರೆ ನಾನು ನೋಡಿಲ್ಲ, ನಂದು ಶೂಟಿಂಗೇ ಬೇರೆ ಇತ್ತು, ಅವ್ರದ್ದು ಶೂಟಿಂಗೇ ಬೇರೆ ಇತ್ತು, ಅದು ಹೆಂಗೆ ಒಟ್ಟಿಗೆ ಬಂದಿದೆ ನನಗೆ ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ಕೊಂಡು ಐ ನೆವರ್ ಮೆಟ್ ಅಂತ ಹೇಳ್ತಾರೆ ಅವರು. ಪ್ಲಸ್ ಈ ಟ್ರಾನ್ಸ್ಫಾರ್ಮ್ ಲೈಫ್ ಯಾವ ಥರ ಆಗುತ್ತೆ ಟೆಕ್ನಾಲಜಿ ಅಂತ ಹೇಳ್ತಾರೆ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಯುನೀಕ್ ಸಬ್ಜೆಕ್ಟ್, ಆ್ಯಂಡ್ ಐ ಲೈಕ್ ಹಿಮ್. I'll coordinate with him. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಾರ್ ಯೋರ್ ಟೈಮ್. ನಂಗೆ ಗೊತ್ತಿಲ್ಲ ಇವಾಗ ನಿಮ್ಗೆ ಕೋಪ ಬರುತ್ತೆ. ಇದು ಯು ಆರ್ ಅ ಬೋರ್ಡ್ ಮೆಂಬರ್ ಆಫ್ ಹ್ಯಾಂಗ್ ಯು. ಪೋಲಾರ್ ಬೇರ್ ಅವರು ಒನ್ ಆಫ್ ದ ಡೈರಿ ಡೇ ನಮ್ಮ ಫ್ರೆಂಡ್ ಅವರು.
ಇಲ್ಲ ಪೋಲಾರ್ ಬೇರ್ ಸರ್, ಗೊತ್ತು ಪೋಲಾರ್ ಬೇರ್ ಇಸ್ ಡೈರಿ ಡೇಸ್ ವೈಫ್ ಇಸ್ ಪೋಲಾರ್ ಬೇರ್. ನಮ್ಗೆ ಗೊತ್ತಿಲ್ಲ ಇದು. ನೋಡಿ ನಾ ಹೇಳಿದೆ ಸೀಕ್ರೆಟ್ ಕೊಟ್ಟೆ. ಏನ್ ಸರ್ ಅಲ್ಲಲ್ಲೇ ಪಕ್ಕದಲ್ಲೇ ಬ್ರಾಂಡ್ಸ್. secret ಸೊ ದಿಸ್ ಇಸ್ ಪೋಲಾರ್ ಬೇರ್ ಒನ್ ಹ್ಯಾಂಪರ್ ವಿಚ್ ಇಸ್ ಸಂಡೇ ಅಂಡ್ ರಿಪೋಸ್ ಅವರ ಕಡೆಯಿಂದ ಓ ದೇರ್ ಇಸ್ ಅ ಮ್ಯೂಸಿಕ್ ಪಿಲ್ಲೋ. ಅಮ್ಮ ಉಲ್ಲಾಸ್ ಕಾಮತ್ ಅವರು ಯಾವಾಗ್ಲಿಗೆ ಫ್ರೆಶ್ ಆಗಿ ಕೀಪ್ ಬೇಕಿಂಗ್ ಅಪ್ ಟು ಫ್ರೆಶ್ ಐಡಿಯಾಸ್, Thank you. ಮತ್ತೆ ಕೀಪ್ ಇನ್ಸ್ಪೈರಿಂಗ್ ಪೀಪಲ್ ಟು ಬಿಕಮ್ ಎಂಪ್ಲಾಯರ್ಸ್ ಅಂಡ್ ಆಡಿಂಗ್ ಟು ನ್ಯೂ ಇಂಡಿಯಾ ಎಸ್ ಜಾಬ್ ಕ್ರಿಯೇಟರ್ಸ್. ಜಾಬ್ ಕ್ರಿಯೇಟ್. ವೆರಿ ನೈಸ್ ಕಂಪ್ನಿ ಡೈರಿ ಡೇ ಅಂಡ್ ಪೋಲಾರ್ ಬೇರ್ ವಂಡರ್ಫುಲ್. ಇವ್ರು ಬರ್ತಾರೆ, ಅವ್ರನ್ನೂ ಒಮ್ಮೆ ಇನ್ವೈಟಿಂಗ್ ಕಿಶೋರ್ ರೈ ಅವರು. ಆ್ಯಂಡ್ ಅಫ್ಕೋರ್ಸ್ ಮುಂದಿನ ದಿವಸದಲ್ಲಿ ವೈ ನಾಟ್ ಥ್ಯಾಂಕ್ ಯು ಆಲ್ಸೋ. ಅಲ್ಲಿ ನಾ ಕರೆಸ್ತೀನಿ, ಅಲ್ಲಿ ಕಾಲ್ ಹಿಮ್. ಅಮೇಝಿಂಗ್, ಥ್ಯಾಂಕ್ ಯು.